अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गां च वन्दे भारतमातरम्। अस्तु तेजस्विनोधीतम् अस्तु च ब्रह्मवर्चसम् सम्पादयेमहि सह वीर्यं कृषीमहि। नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ओम्। ಧೃತರಾಷ್ಟ್ರ ಗಾಂಧಾರಿಯರ ವಿವಾಹದ ಪ್ರಸಂಗವನ್ನು ನಿರೂಪಣೆ ಮಾಡ್ತಾ ಅದರ ಜೊತೆಗೆ ಪಾಂಡುವಿನ ಮತ್ತು ಕುಂತಿಯ ಬದುಕು ಅನ್ನೋದು ಕೂಡಿದ್ದನ್ನು ಹೇಳಿದರು. ಆಗ ಕುಂತಿಯ ಪ್ರಸಂಗವೊಂದನ್ನು ನೆನಪಿಸಿಕೊಳ್ತಾ ಶೂರಸೇನನ ಮಗಳಾಗಿ ಹುಟ್ಟಿದಂತಹ ಕುಂತಿ ಮುಂದೆ ಕುಂತಿ ಭೋಜನ ಮನೆಯಲ್ಲಿ ವಾಸ ಮಾಡುವ ಪ್ರಸಂಗ ಬರುತ್ತೆ. ಅಗ್ರಮಗ್ರೇ ಪ್ರತಿಜ್ಞಾಯ ಸ್ವಸ್ಯಾಪತ್ಯಂಚ ಸತ್ಯವಾಕ್ ಅಗ್ರಜಾಮಥ ತಾಂ ಕನ್ಯಾಂ ಶೂರೋನುಗ್ರಹ ಕಾಂಕ್ಷಿಣೆ ಪ್ರದದೌ ಕುಂತಿ ಭೋಜಾಯ ಸಖಾ ಸಖ್ಯೇ ಮಹಾತ್ಮನೇ. ಅತ್ಯಂತ ಆತ್ಮೀಯನಾದ ಗೆಳೆಯನಾದ ಕುಂತಿ ಭೋಜನಿಗೆ ಶೂರಸೇನ ಮಗು ಹುಟ್ಟುವ ಮುನ್ನವೇ ಮಾಡಿದಂತಹ ಒಪ್ಪಂದದಂತೆ ನನ್ನ ಹುಟ್ಟಿದ ಮೊದಲ ಮಗುವನ್ನು ನಿನಗೆ ದತ್ತು ಕೊಡ್ತೇನೆ ಅಂತ ಹೇಳಿದ್ದರ ಕಾರಣ ಕುಂತಿಯನ್ನ ಕುಂತಿ ಭೋಜನಿಗೆ ಅಂದ್ರೆ ಅವಳನ್ನ ಹುಟ್ಟಿದಾಗ ಪೃಥಾ ಅಂತ ಕರೆದ್ರು. ಆಮೇಲೆ ಕುಂತಿ ಭೋಜನ ಮನೆಯಲ್ಲೇ ಬೆಳೆದವಳಾದ್ರಿಂದಾಗಿ ಅವಳಿಗೆ ಕುಂತಿ ಅಂತ ಹೆಸರು ಬಂತು. ನಿಯುಕ್ತ ಸಾ ಪಿತುರ್ಗೇಹೇ ಬ್ರಾಹ್ಮಣಾತಿಥಿ ಪೂಜನೆ ಉಗ್ರಂ ಪರ್ಯಚರತ್ ತತ್ರ ಬ್ರಾಹ್ಮಣಂ ಸಂಶಿತೌ ವ್ರತಂ ನಿಗೂಢ ನಿಶ್ಚಯಂ ಧರ್ಮೇ ಯಂ ತಂ ದುರ್ವಾಸ ಸಂವಿದುಃ. ಯಾರನ್ನ ಅತ್ಯಂತ ಕ್ರೂರ ಕೋಪಿಷ್ಠ ಅಂತ ಸಮಾಜ ಗುರುತಿಸುತ್ತೋ ಅಂತಹ ದುರ್ವಾಸರು ಕುಂತಿ ಭೋಜನ ಮನೆಗೆ ಬಂದ ಸಂದರ್ಭದಲ್ಲಿ ಅವರ ಎಲ್ಲ ಆಗುಹೋಗುಗಳನ್ನ ಆತಿಥ್ಯವನ್ನ ನೋಡಿಕೊಳ್ಳಿಕ್ಕೆ ಕುಂತಿಯ ಮೇಲೆ ಜವಾಬ್ದಾರಿ ಹೊರಿಸಿದ್ರು. ಆ ಕುಂತಿ ಆ ವಿಷಯದಲ್ಲಿ ಎಲ್ಲೂ ಕೂಡ ಸ್ವಲ್ಪವೂ ಅವರಿಗೆ ಬೇಸರ ಆಗದಂತೆ ದಧ್ಯಾಜ್ಯಕಾದಿಭಿರ್ನಿತ್ಯಂ ವ್ಯಂಜನೈಃ ಪ್ರತ್ಯಹಂ ಶುಭ ಸಹಸ್ರ ಸಂಖ್ಯೆ ಯೋಗೀಂದ್ರಂ ಉಪಾಚರದ್ ಅನುತ್ತಮ. ದಧಿ, ಮೊಸರು, ತುಪ್ಪ, ಅನ್ನ ಮೊದಲಾದ ಪದಾರ್ಥಗಳನ್ನ ಅವರಿಗೆ ಅಗತ್ಯವಿದ್ದಂತೆ ಮಾಡಿಕೊಟ್ಟು ಅದರಲ್ಲಿ ಸ್ವಲ್ಪವೂ ಅವರ ದೈನಂದಿನ ಆಹಾರದ ಪದ್ಧತಿಗೆ ತೊಂದರೆ ಬಾರದಂತೆ ಆಕೆ ನೋಡಿಕೊಂಡು ಪ್ರತ್ಯಹಂ 3 ದಿವಸ ಮಾಡಿ 4ನೇ ದಿವಸಕ್ಕೆ ಅಯ್ಯೋ ಇವ್ರದೊಂದು ಸೇವೆ ಮಾಡ್ಬೇಕು ಬೇರೆ ಕೇಡು ಅಂತ ಬೈಕೊಂಡು ಯಾವತ್ತೂ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಳ್ಳಿಲ್ಲ. ಪ್ರತಿನಿತ್ಯವೂ ತನ್ನ ಇದು ಮತ್ತೆ 1ನೇ ದಿವಸದಲ್ಲಿ ಒಬ್ಬ ಹಿರಿಯರನ್ನ ವ್ಯಕ್ತಿಯನ್ನ ಭೇಟಿಯಾಗುವಾಗ ನಮಗೆ ಯಾವ ಒಂದು ಹಾರ್ದ ಇರುತ್ತೋ ಅದೇ ಹಾರ್ದವನ್ನ ಅವರನ್ನ 1 ವರ್ಷ ಸೇವೆ ಮಾಡುವಾಗ ಕೊನೆ ದಿವಸವೂ ಅಷ್ಟೇ ಆಸಕ್ತಿಯಿಂದ, ಅಷ್ಟೇ ಉತ್ಕಟತೆಯಿಂದ, ಅಷ್ಟೇ ಪ್ರೀತಿಯಿಂದ ಅವರನ್ನ ಸೇವಿಸಿದ್ಲು. ದುರ್ವಾಸ ವತ್ಸರಾಸ್ಯಾಂತೆ ದದೌ ಮಂತ್ರಮನುತ್ತಮಂ ಯಶಸ್ವಿನ್ಯೈ ಪ್ರಥಾಯೈ ತತ್ ಆಪದ್ಧರ್ಮಾನ್ವೇಕ್ಷಯ. ಅವಳಿಗೆ ಮುಂದೆ ಬರಬಹುದಾದ ತೊಂದರೆಯನ್ನ ಮೊದಲೇ ಊಹಿಸಿದ್ದರು ಎನ್ನುವಂತೆ ದುರ್ವಾಸರು 1 ವರ್ಷದ ನಿರಂತರದ ಸೇವೆಯಲ್ಲಿ ಸ್ವಲ್ಪವೂ ಹಾದಿ ತಪ್ಪದ ಅಥವಾ ಅಸಡ್ಡೆ ತೋರದ ಆಕೆಯ ಆರೈಕೆಯ ಕ್ರಮವನ್ನ ಇಷ್ಟಪಟ್ಟು ಅವಳಿಗೆ ಮಂತ್ರವನ್ನ, ಅನುತ್ತಮವಾದ ಮಂತ್ರವನ್ನ ಉಪದೇಶಿಸಿದರು. ಮುಂದೊಂದು ದಿನ ಈಕೆಗೆ ಉಪಯೋಗ ಬಂದೀತು ಅನ್ನುವ ಕಾರಣದಿಂದ. ಹಾಗೆ ಅವರು ಹೇಳಿದ್ದೇನು ಅಂತಂದ್ರೆ ಯಂ ಯಂ ದೇವಂ ತ್ವಮೇತೇನ ಮಂತ್ರೇಣ ವಾಹಯಿಷ್ಯಸಿ ತಸ್ಯ ತಸ್ಯ ಪ್ರಭಾವೇಣ ತವ ಪುತ್ರೋ ಭವಿಷ್ಯಸಿ ತಥೋಕ್ತಾ ಸಾತು ವಿಪ್ರೇಣ ಕುಂತಿ ಕೌತೂಹಲಾನ್ವಿತ ಕನ್ಯಾ ಸತೀ ದೇವಕರ್ಮ ಆಜುಹಾವ ಯಶಸ್ವಿನಿ. ಅವ್ರು ಹೇಳಿದ್ದೇನು ಅಂದ್ರೆ ಯಂ ಯಂ ದೇವಂ ತ್ವಂ ಏತೇನ, ಯಾವ ಯಾವ ದೇವತೆಗಳನ್ನ ನೀನು ಈ ಮಂತ್ರದಿಂದ ಅಭಿಪ್ರಾಯಪಟ್ಟು ಮನಸ್ಸಿನಲ್ಲಿ ಅವರನ್ನ ಪ್ರಾರ್ಥಿಸುತ್ತೀಯೋ ಆ ಎಲ್ಲ ದೇವತೆಗಳು ನಿನ್ನ ಹತ್ತಿರಕ್ಕೆ ಬರ್ತಾರೆ. ಬರುವುದಷ್ಟೇ ಅಲ್ಲ, ತವ ಪುತ್ರೋ ಭವಿಷ್ಯತಿ, ನೀನು ಬಯಸಿದ್ದನ್ನ ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಿನ್ನ ಮುಂದಿನ ಪೀಳಿಗೆಗೆ, ಸಂತತಿಗೆ ಬೇಕಾದಂತಹ ಅನುಕೂಲತೆಯನ್ನ ಅವರು ಮಾಡಿಕೊಡ್ತಾರೆ. ಆ ದೇವತೆಗಳೇ ನಿನಗೆ ಮಕ್ಕಳಾಗಿ ಹುಟ್ಟುತ್ತಾರೆ. ಇಷ್ಟು ಹೇಳಿ ಅವರು ಹೊರಟೋದ್ಮೇಲೆ ಇನ್ನು ಹುಡುಗಿ, ಸಣ್ಣ ಹುಡುಗಿಯರ ಚಪಲ ಏನು ಅಂತಂದ್ರೆ ಸಹಜವಾಗಿ ಏನಾದ್ರೂ ಒಂದು, ಯಾರೇ ಆದ್ರೂ ಆ ವಯಸ್ಸೇ ಹಾಗೆ, ಕುತೂಹಲಕ್ಕೆ
ಈ ಮಂತ್ರದಿಂದ ನಿಜವಾಗಿಯೂ ಆಗುತ್ತಾ? ಸುಮ್ನೆ ನಾವೆಲ್ಲ ಗಾದೆ ಕೇಳಿದ್ದೇವೆ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ, ನೋಡಿ ಬಿಡೋಣ ಅಂತ ಕುತೂಹಲದಿಂದ ಕೂಡಿದ ಆಕೆ ಕನ್ಯಾಸತಿ. ಇನ್ನು ವಿವಾಹದ ಅವಕಾಶವೇ ಒದಗುವ ಮುನ್ನ ಆಕೆ ದೇವಕರ್ಮ ಆಜುಹಾವ, ಅತ್ಯಂತ ದೇವತೆಗಳಲ್ಲಿ ಕಾಣಿಸುವಂತಹ ಶಕ್ತಿಯಾದ ಸೂರ್ಯನನ್ನ ಆಜುಹಾವ ಪ್ರಾರ್ಥಿಸಿದಳು, ಆಹ್ವಾನಿಸಿದಳು. ಸಾದದರ್ಶತಮಾಯಾಂತಂ ಭಾಸ್ಕರಂ ಲೋಕಪಾವನಂ ವಿಸ್ಮಿತಾಚಾರವದ್ಯಾಂಗಿ ದೃಷ್ಟ್ವಾ ತಾನ್ ಮಹದದ್ಭುತಂ. ಕರೆದೊಡನೆ ಮಂತ್ರ ಮುಗೀತಾ ಇರ್ಬೇಕಾದ್ರೆ ಬೆಳಕಿನ ಪುಂಜ ಸೀದಾ ಎದ್ದು ಅವಳ ಮುಂದೆ ಬಂದು ನಿಂತಿದೆ. ಅವಳು ಗಾಬರಿಯಾದ್ಲು. ಏನಿದು? ಈ ವಿಪ್ರ ಹೇಳಿದ ಮಾತಿನಂತೆಯೇ ಅತ್ಯಂತ ಪ್ರಭಾವಶಾಲಿಯಾದ ಭಾಸ್ಕರನನ್ನ ಮುಂದೆ ಬಂದು ನಿಂತಿದ್ದಾನಲ್ವಾ ಅಂತ ಕಂಗಾಲಾದ್ಲು. ಏನ್ ಮಾಡ್ಬೇಕು? ಮಂತ್ರದಿಂದ ಕರೆದ ಮೇಲೆ ಆ ಮಂತ್ರದ ಅಭಿಪ್ರಾಯವನ್ನ ಗ್ರಹಿಸಿ ದೇವತೆಗಳು ಒಂದು ಸರ್ತಿ ಅವರಲ್ಲಿ ಒಕ್ಕಸಾರಿ ಕಮಿಟ್ ಐತೆ ಅಂತ ಅನ್ನೋ ಹಾಗೆ ಬಂದ ಮೇಲೆ ನಾಮಹಟ ನೇನೇವಿನ್ನು ಅಂತ ಸೀದಾ ಅಲ್ಲೇ ಬಂದು ಅವರ ಅಭಿಪ್ರಾಯಕ್ಕೆ, ಋಷಿಗಳ ಅಭಿಪ್ರಾಯಕ್ಕೆ ನಮ್ಮಿಂದ ಯಾವತ್ತೂ ಕೂಡ ಅವರು ಹೇಳಿದ್ದಾರೆ ಅಂದ್ರೆ ನಮ್ಮ ಕರ್ತವ್ಯ ನಾವು ಮಾಡಿಯೇ ಮಾಡ್ತೇವೆ ಅನ್ನುವ ಹಾಗೆ ಅಲ್ಲಿಗೆ ಬಂದು ನಿಂತಿದ್ದಾರೆ. ನೀನು ಆಹ್ವಾನ ಕೊಟ್ಟಿದ್ದಿ, ನಾನು ಇಲ್ಲಿಗೆ ಬಂದಿದ್ದೇನೆ, ನಿನಗೆ ವಿಶೇಷವಾದ ಶಕ್ತಿಯುತವಾದಂತಹ ಮಗನನ್ನು ಕೊಡುವುದು ನನ್ನ ಕರ್ತವ್ಯ, ಆ ಮಂತ್ರದ ಬಲವೂ ಅದೇ, ಅದರಿಂದಾಗಿ ನಿನಗೆ ಅತ್ಯಂತ ಸುಂದರನಾದ ಒಬ್ಬ ಮಗ ಹುಡ್ತಾನೆ ಅಂತ. ಆಗ ಅವಳು ಗಾಬರಿಯಾಗಿ, ಅಯ್ಯೋ, ನಾನು ಅಂತಹ ಮಕ್ಕಳನ್ನ ಪಡೆಯುವ ಹಂತಕ್ಕೆ ಬಂದು ನಿಂತಿಲ್ಲ. ಸಮಾಜದಲ್ಲಿ ತಂದೆ ತಾಯಿಗಳ ಎದುರುಗಡೆಯಲ್ಲಿ ನಾಳೆ ಮತ್ತೆ ನಾನು ತಲೆ ಎತ್ತಿ ನಿಲ್ಲಬೇಕು ಅಂತಂದ್ರೆ ಈ ತರದ ವ್ಯವಸ್ಥೆಯಲ್ಲಿ ಅವ್ರ ದೇವತೆಗಳನ್ನ, ಆ ಮಾತುಗಳನ್ನೆಲ್ಲ ನನ್ನ ಹತ್ರ ಒಪ್ಪಿಸ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ. ಆದ್ರಿಂದಾಗಿ ನಾನು ಹೆದರ್ತಾ ಇದ್ದೇನೆ, ಇದನ್ನ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಆಗ ಆದಿತ್ಯ ಹೇಳ್ತಾನೆ, ಚೆನ್ನಾಗಿರುವ ಕವಚವನ್ನ ತೊಟ್ಟ, ಒಳ್ಳೆಯ ಕುಂಡಲಗಳನ್ನು ಇಟ್ಟುಕೊಂಡ ನನ್ನದೇ ಆದ ಒಂದು ಶಕ್ತಿ ನಿನ್ನೊಳಗೆ ಪ್ರವೇಶ ಮಾಡಿದೆ ಅಂತ ಅಂದ ಮೇಲೆ ನೀನು ಭಯ ಪಡಬೇಕಾದ ಅಗತ್ಯ ಇಲ್ಲ. ಇದು ದೇವ ತೀರ್ಮಾನದಿಂದ ಆಗಿರುವಂತಹ ಘಟನೆ. ಆದ್ರಿಂದಾಗಿ ನೀನು ಬೇಕು ಬೇಡ ಅಂತ ಈಗ ನಿರ್ಣಯ ಮಾಡುವ ಹಾಗಿಲ್ಲ. ಏನಾದ್ರೂ ಚೋದ್ಯಮಾನ ಮಯಾ ಚಾಪಿ ನ ಕ್ಷಮಂ ಚಿಂತಯಿಷ್ಯತಿ ದಾಸ್ಯತ್ಯೇವಹಿ ವಿಪ್ರೇಭ್ಯ ಮಾನೀಚೈವ ಭವಿಷ್ಯತಿ. ಅಕಸ್ಮಾತ್ ಈ ಮಾತನ್ನ ನಿರಾಕರಿಸಿದ್ರಿ ಅಂತಂದ್ರೆ ದೇವತೆಗಳನ್ನ ಕರೆದು ಅವಮಾನ ಮಾಡಿದಂತಹ ದೊಡ್ಡ ಅಪಾಯಕ್ಕೆ ಈಡಾಗಬೇಕಾಗತ್ತೆ. ಇದು ನನ್ನ ಮಾತಲ್ಲ, ಋಷಿಗಳಿಗೆ ಅವರು ಕೊಟ್ಟ ಮಂತ್ರವನ್ನು ದುರುಪಯೋಗ ಮಾಡಿದ್ದು ಅಂತ ಅನ್ನೋದು ಒಂದು ತಪ್ಪಾದ್ರೆ, ಕರೆದ ದೇವತೆಗಳನ್ನ ಅವರನ್ನ ಯಾವುದಕ್ಕೋಸ್ಕರ ಕರೆದೆವು ಅದನ್ನ ಸರಿಯಾಗಿ ಈಡೇರಿಸದೆ ಹಾಗೆ ಕಳುಹಿಸಿದೆವು ಅಂತಂದ್ರೆ ಅದು ಒಂದು ಅನ್ಯಾಯದ ದೃಷ್ಟಿಯಿಂದಾಗಿ ಹೀಗ್ ಮಾಡಬಾರದು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಯಾರೋ ಒಬ್ಬ ಹಿಂದೆ ಮಂತ್ರ ಕೊಟ್ಟಿದ್ದ, ಅದನ್ನು ನಾನು ಟೆಸ್ಟ್ ಮಾಡಬೇಕು ಅಂತ ಹೀಗೆ ಪರೀಕ್ಷಿಸಿದೆ. ನನ್ನ ಉದ್ದೇಶ ಹಾಗಿರ್ಲಿಲ್ಲ, ನೀನ್ ಹೇಳಿದ್ದು ಕರೆಕ್ಟು, ಆದ್ರೆ ನನ್ನ ಸಿದ್ಧತೆಯನ್ನ ನೀನು ಯೋಚನೆ ಮಾಡ್ಬೇಕು. ನಾನು ಒಬ್ಬಳ ಹೆಣ್ಮಗಳಾಗಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ನೀನು ಯೋಚಿಸ್ಬೇಕಲ್ವಾ ಅಂತ ಹೀಗೆ ಯೋಷಿತೋ ಹಿ ಸದಾ ರಕ್ಷ್ಯಾ, ಹೆಣ್ಮಕ್ಳು ಯಾವಾಗಲೂ ಎಲ್ಲರಿಂದಲೂ ರಕ್ಷಣೆಗೆ ಒಳಪಡಬೇಕಾದವರು ಅನ್ನುವ ಮಾತು ಇದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾನು ನನ್ನ ತಂದೆ ತಾಯಿಗಳಿಂದ ಅಪರಾಧಿ ಅಂತ ಅನ್ನಿಸಿಕೊಂಡು ಅವರಿಂದ ಕ್ಷಮೆಯನ್ನ ಕೇಳಲಿಕ್ಕೆ ನಾನು ಅರ್ಹಳ ಆಗಿರುವುದಿಲ್ಲ. ಆ ದೃಷ್ಟಿಯಲ್ಲಿ ನನ್ನ ಯೋಚನೆಯನ್ನ ಶಿರಸಾಹಂ ಪ್ರಸಾದೆ, ನಿನ್ನನ್ನ ತಲೆ ಬಗ್ಗಿ ಕೇಳಿಕೊಳ್ತಾ ಇದ್ದೇನೆ, ನನ್ನ ಯೋಚನೆಯನ್ನು ಮಾಡು. ನನಗೆ ಅರ್ಥ ಆಗಿದೆ. ವೇದಾಹಂ ಸರ್ವಮೇತದ್ಯತ್, ನೀನು ಹೇಳ್ತಾ ಇರುವ ಋಷಿಯ ಅನುಗ್ರಹ, ನೀನು ಕುತೂಹಲದಿಂದ ಮಾಡಿದ ಪ್ರಯತ್ನ, ಇದೆಲ್ಲವೂ ನನಗೆ ಗೊತ್ತಿದೆ. ಗೊತ್ತಿದ್ರೂ ಕೂಡ ಸತ್ಯಸ್ಯ ಸಂತ್ಯಜ್ಯ ಭಯಮೇವೇಹ ಕ್ರಿಯತಾಂ ಸಂಗಮೋ ಮಮ. ಆದ್ರೆ ದುರ್ವಾಸರು ಕೊಟ್ಟ ವರ ಅದು ನಿನಗೆ ಯಾವತ್ತೂ ಕೂಡ ಜೀವನದಲ್ಲಿ ಕೆಡುಕುಂಟು ಮಾಡುತ್ತೆ ಅಂತ ತಪ್ಪು ಭಾವಿಸಬೇಡ. ಅದು ನಿನಗೇನಿದ್ರೂ ಕೂಡ ಒಳಿತನ್ನೇ ಉಂಟು ಮಾಡುತ್ತೆ. ನಿನ್ನ ಸಾಮಾಜಿಕ ಚರ್ಯೆಗೆ ಯಾವತ್ತೂ ಧಕ್ಕೆಯನ್ನು ಉಂಟು ಮಾಡುವುದಿಲ್ಲ. ನನ್ನಿಂದ ಯಾವುದೇ ದೋಷ ಇಲ್ಲದ, ನೋಡಲಿಕ್ಕೆ ಅತ್ಯಂತ ಸುಂದರನಾದ ಮತ್ತು ನನ್ನದೇ ಆದ ಒಂದು ವಿಶೇಷ ಶಕ್ತಿಯನ್ನು ನಿನ್ನೊಳಗೆ ಕೊಡ್ತಾ ಇದ್ದೇನೆ ಅಂತಂದಾಗ ದೋಷ ಸ್ಯಾತ್ ನಾತ್ರ ಸಂಶಯ. ನದೇವ ತೋಷಣ ವೃಥ. ದೇವತೆಗಳನ್ನ ತುಷ್ಟಿಗೊಳಿಸಿದ್ರಿಂದಾಗಿ ಯಾವತ್ತು ಜೀವನದಲ್ಲಿ ಕಷ್ಟಪಟ್ಟೆವು ಅಂತನ್ನುವ ಮಾತು ಇಡೀ ಜೀವನದಲ್ಲಿ ಇಲ್ಲಿ ತನಕ ಯಾರಿಗೂ ಬರಲಿಲ್ಲ, ಅದು ಬರುವುದಿಲ್ಲ, ನಿನ್ನ ವಿಷಯದಲ್ಲೂ ಹೀಗಾಗುವುದಿಲ್ಲ. ವೃತಾಹ್ವಾನೇಪಿ ತೇ ಭೀರು ದೋಷ ಸ್ಯಾತ್ ನಾತ್ರ ಸಂಶಯ. ಅಷ್ಟೇ ಹೇಗೆ ದೇವತೆಗಳನ್ನ ಒಲಿಸಿಕೊಂಡದ್ರಿಂದ ಯಾವುದೇ ದೋಷ ಇಲ್ಲ ಅನ್ನೋದೆಷ್ಟು ಸತ್ಯವೋ ಅಷ್ಟೇ ಸತ್ಯ, ದೇವತೆಗಳನ್ನ ಒಲಿಸಿಕೊಂಡು ಅವರನ್ನ ಅಪಮಾನಿಸಿದ್ರೆ ಅಷ್ಟೇ ದೊಡ್ಡ ದೋಷವು ನಿನ್ನ ಬದುಕಿನಲ್ಲಿ ಬರುತ್ತೆ. ತೀರ್ಮಾನ ನೀನು ಮಾಡು ಅಂತ ಹೀಗೆ ಅವಳು ಮತ್ತೆ ಮತ್ತೆ 2-3 ಬಾರಿ ಅದೇ ಪ್ರಶ್ನೆಯನ್ನು ಕೇಳ್ತಾಳೆ. ನನ್ನ ಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೋ ಅಂತ.
ಅದಕ್ಕೆ ನಿನ್ನ ಸ್ಥಿತಿ ಅರ್ಥ ಆಗಿ ನಾನು ಯೋಚನೆ ಮಾಡಿ ನಿನ್ನ ಬಗ್ಗೆ ಕೇಳ್ತಾ ಇದ್ದೇನೆ, ನಿನಗೆ ಇದರಿಂದ ದೋಷ ಉಂಟಾಗುದಿಲ್ಲ ಅಂತ ಹೇಳಿದ್ಮೇಲೂ ನೀನು ನಿರಾಕರಿಸ್ತೀನಿ ಅಂದ್ರೆ ಇನ್ನು ನಿನ್ನ ಯೋಚನೆ. ತಾಮರ್ಕ ಪುನರೇವೆ ಇದಂ ಅಬ್ರವೀತ್, ಇದನ್ನೇ ಮತ್ತೆ ಹೇಳಿ ನಾನು ಭರವಸೆ ಕೊಡುತ್ತೇನೆ. ಮತ್ ಪ್ರಸಾದಾತ್, ನನ್ನ ಅನುಗ್ರಹದಿಂದಾಗಿ ನಿನಗೆ ನನ್ನ ಮೇಲೆ ನಂಬಿಕೆ ಇರುವುದು ಹೌದಾದ್ರೆ ನಿನ್ಗೆ ಮಂತ್ರವನ್ನ ಉಚ್ಚರಿಸಿದೊಡನೆ ನಾನು ಇಲ್ಲಿ ತನಕ ಬಂದಿದ್ದೇನೆ ಎನ್ನೆ, ನಿನ್ನ ಯೋಗಕ್ಷೇಮ ಆಗು ಹೋಗುಗಳನ್ನು ನೋಡ್ಕೊಳ್ಳುವಷ್ಟು ಜವಾಬ್ದಾರಿ ನನಗಿಲ್ವಾ? ಅದನ್ನು ನಾನು ಯೋಚಿಸಿಯೇ ಭವಿತಾ ದೋಷ ಇತ್ಯುತ, ಹಾಗಾಗಿ ನಿನಗೆ ದೋಷಗಳು ಉಂಟಾಗುವುದಿಲ್ಲ, ತಪ್ಪಿದ್ರೇನೆ ದೋಷ ಉಂಟಾಗುವುದು ಅನ್ನುವ ಎಚ್ಚರಿಕೆಯನ್ನು ಮತ್ತು ಕೊಟ್ಟ ಮೇಲೆ ಪ್ರಸೀದ, ನನ್ನ ಮೇಲೆ ಪ್ರಸನ್ನನಾಗು, ನನ್ನನ್ನು ಅನುಗ್ರಹಿಸು, ಇಷ್ಟು ಬಿಟ್ರೆ ಅದು ಹೇಗಾಗಬೇಕು ಅಂತ ನನಗೂ ಈಗ ಗೊತ್ತಾಗ್ತಾ ಇಲ್ಲ. ನಿನ್ನ ಜವಾಬ್ದಾರಿಗೆ ನಾನು ನನ್ನನ್ನು ಕೊಟ್ಟುಕೊಂಡಿದ್ದೇನೆ ಅಂತ ಹೀಗೆ ಹೇಳಿದಾಗ ಅವನು ಹೇಳುತ್ತಾನೆ, ವ್ಯಪಯಾತು ಭಯಂ ತೇದ್ಯ, ಭಯ ಬಿಟ್ಟು ಬಿಡು. ಕುಮಾರಂ ಪ್ರಸಮೀಕ್ಷಸೆ, ಒಳ್ಳೆಯ ಮಗನನ್ನ ಪಡೀತಿ. ಮಯಾ ತ್ವಂ ಚಪ್ಯನುಜ್ಞಾತ ಪುನಃ ಕನ್ಯಾ ಭವಿಷ್ಯಸಿ, ನೀ ಭಯ ಏನು? ನಾನು ಮತ್ತೆ ಕನ್ಯಾತ್ವವನ್ನ ಪಡೆಯದೇ ಇದ್ರೆ ಸಮಾಜದಲ್ಲಿ ನನ್ನನ್ನು ನಾನು ಮುಖ ತೋರಿಸ್ಲಿಕ್ಕೆ ಆಗುದಿಲ್ಲ ಅಂತಲ್ವಾ? ಅಷ್ಟೇ ಯೋಚನೆ. ನೀನು ಮತ್ತೆ ಯಥಾ ಪ್ರಕಾರ ಮಕ್ಕಳನ್ನ ಹೆತ್ತ ಬಳಿಕದ ಒಂದು ಕಳೆಯೇ ಬೇರೆ, ಆದ್ರೆ ಒಂದು ಸಹಜವಾದ ಹೆಣ್ಣು ಅಂತನ್ನುವ ಸ್ಥಿತಿಯಲ್ಲಿ ಮದುವೆ ಆಗ್ಲಿಕ್ಕೆ ಯೋಗ್ಯಳಾದವಳು ಅಂತಾಗುವ ಸ್ಥಿತಿಗೆ ನಿನ್ನನ್ನು ಮರುಕಳಿಸುವಂತೆ ಮಾಡುವಂತಹ ಜವಾಬ್ದಾರಿ ನನ್ನದು. ಇದು ದೇವ ಸಂಯೋಗ ಆದ್ರಿಂದಾಗಿ ಮನುಷ್ಯ ಸಂಯೋಗದಂತೆ ನಿನಗೆ ದೇಹದ ಮೇಲೆ ಯಾವುದೇ ಬಾಧೆ ಉಂಟಾಗುವುದಿಲ್ಲ. ಅದನ್ನ ನಾವು ಮುಂದೆ ಧರ್ಮರಾಜನ ಹುಟ್ಟು ಆಗುವಾಗ್ಲೂ ಕೂಡ ಯೋಗಮೂರ್ತಿ ಧರೇಣ ಚ, ಯೋಗಮೂರ್ತಿಯನ್ನ ಧರಿಸಿ ಅವನು ಆಕೆಯನ್ನ ಮಕ್ಕಳನ್ನ ಪಡೆಯುವುದಕ್ಕೆ ಸಿದ್ಧಳನ್ನಾಗಿಸಿದ ಅನ್ನುವ ಮಾತು ಬರುತ್ತೆ. ಹೀಗೆ ವರ ಕೊಟ್ಟು ಮಗನನ್ನ ಕೊಟ್ಟು ಹೊರಟು ಹೋಗ್ತಾನೆ. ಆ ಮಗನೂ ಕೂಡ ಪ್ರಕಾಶ ಕರ್ಮ, ಬೆಳಗುತ್ತಲೇ ಇರುವಂತಹ ಹುಡುಗ, ಕಿವಿಯಲ್ಲಿರುವ ಕುಂಡಲ, ಎದೆಯ ಮೇಲಿರುವ ಕವಚ ಆತನಿಗೆ ಬದುಕಿನಲ್ಲಿ ಅತ್ಯಂತ ಸಂತೋಷವನ್ನ ನೀಡುವಂತಹ ಸಂಪತ್ತಾಗಿ ಪರಿಣಮಿಸತ್ತೆ. ಅದು ನಿನಗೂ ಕೂಡ ವಿಶೇಷವಾದ ಕೀರ್ತಿಯನ್ನು ತಂದುಕೊಡುತ್ತೆ ಅಂತ ಹೀಗೆ ಹೇಳಿ ಪಡೆದ ಮಗುವನ್ನ ಮಡಿಲಲ್ಲಿ ಇಟ್ಟುಕೊಂಡು ಏನ್ ಮಾಡುವುದು ಅಂತ ಗೊತ್ತಾಗದೆ ಕಂಗಾಲಾಗ್ತಾನೆ. ಆದ್ರೂ ಯೋಚನೆ ಮಾಡಿ ನಿಧಾನಕ್ಕೆ ಗೂಹಮಾನಾಪಚಾರಂ ಚ ಬಂಧು ಪಕ್ಷ ಭಯಾತ್ತದ ಮಂಜೂಷಾಂ ರತ್ನ ಸಂಪೂರ್ಣಾಂ ಕೃತ್ವಾ ಬಾಲ ಸಮಪ್ರಭಾಂ ಉತ್ಸಸರ್ಜ ಕುಮಾರಂ ತಂ ಜಲೇ ಕುಂತಿ ಮಹಾಬಲಂ. ಒಂದು ಮುಳುಗದ ಪೆಟ್ಟಿಗೆಯೊಂದನ್ನ ಅದರಲ್ಲಿ ಚೆನ್ನಾಗಿ ಆಭರಣಗಳನ್ನು ತುಂಬಿಟ್ಟು ಆ ಮಗುವಿಗೆ ಒಳಕ್ಕೆ ಗಾಳಿ ಆಡುವುದಕ್ಕೆ ಏನೂ ತೊಂದರೆ ಇರದೇ ಇರುವಂತಹ ರಂಧ್ರಗಳಿಂದ ಕೂಡಿದ ಮಂಜೂಷಾಂ ಪೆಟ್ಟಿಗೆಯೊಂದನ್ನ ತಯಾರಿಸಿ ಬಂಧು ಭಯಾತ್, ಬಂಧು ಪಕ್ಷ ಭಯಾತ್, ಬಂಧುಗಳ ಪಕ್ಷದಿಂದ ತನಗೆ ಆಗಬಹುದಾದ ಕೀಳು ಮಾತಿನ ಭಯದಿಂದಾಗಿ ತಾನು ಮಾಡಿದಂತಹ ಈ ಕೆಲಸ ದೇವತೆಗಳ ದೃಷ್ಟಿಯಲ್ಲಿ ಸರಿಯಾದ್ರೂ ಕೂಡ ಸಮಾಜದ ದೃಷ್ಟಿಯಲ್ಲಿ ಅದನ್ನ ನಾವು ಅರ್ಥೈಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅಪಚಾರ ಅಂತಾನೆ ಅವರು ಗ್ರಹಿಸ್ತಾರೆ. ಆ ಅಪಚಾರದ ಹೆದರಿಕೆಯಿಂದ ರತ್ನ ಸಂಪೂರ್ಣ, ತುಂಬಾ ರತ್ನಗಳಿಂದ ತುಂಬಿಸಿದ ಪೆಟ್ಟಿಗೆಯಲ್ಲಿ ಆ ಮಗುವನ್ನ ಉತ್ಸಸರ್ಜ, ಗಂಗೆಯಲ್ಲಿ ತೇಲಿ ಬಿಟ್ಟಳು. ಹಾಗೆ ಹೋಗಿ ತೇಲಿ ಅದು ಒಂದು ದಾಶಕುಮಾರನ ರಾಧಾ ಅಂಥವಳ ಮನೆಗೆ ಹೋಗಿ ಸೇರುತ್ತೆ. ಆ ಮಗುವನ್ನ ಮೀನುಗಾರ ಎತ್ತಿಕೊಂಡು ಬಂದ್ರೆ ತುಂಬಿದ ವಸುಶೇನ ಅಂತ ಆ ಮಗುವಿಗೆ ಹೆಸರಿಡುತ್ತಾರೆ. ವಸು ಅಂದ್ರೆ ಸಂಪತ್ತು, ಸೇನ ಅಂದ್ರೆ ಒಡೆತನ. ವಸುವನ್ನ ಒಡೆತನವಾಗಿ ಹೊಂದಿದ ಮಗು ಹುಟ್ಟುತ್ತಲೇ ರತ್ನಾದಿಗಳನ್ನ ನಮ್ಮ ಮನೆಗೆ ಬಡತನವನ್ನ ಕಳೆಯುವ ರೀತಿಯಲ್ಲಿ ಬಂತು ಅನ್ನುವ ಖುಷಿಯಿಂದ ಆ ಮಗುವನ್ನ ವಸುಶೇಣ ಅಂತ ಹೆಸರಿಟ್ಟು ಮಕ್ಕಳಿಲ್ಲದ ನಮಗೆ ದೈವವೇ ಒದಗಿಸಿದ ಮಗು ಇದು ಅಂತ ಭಾವಿಸಿ ಬಹಳ ಪ್ರೀತಿಯಿಂದ ಅದನ್ನ ಬೆಳೆಸಿದ್ರು. ಹಾಗೆ ಬೆಳೆದ ಆ ಹುಡುಗ ಹುಟ್ಟುತ್ತಲೇ ಅತ್ಯಂತ ಶಕ್ತಿಶಾಲಿಯಾಗಿ, ಅತ್ಯಂತ ಶಸ್ತ್ರ ಅಭ್ಯಾಸಗಳಲ್ಲಿ ಆಸಕ್ತನಾಗಿ, ನಾನು ಅದನ್ನೇ ಕಲಿಬೇಕು, ಅದೇ ನನ್ನ ಬದುಕಿನ ಆಸೆ ಅಂತ ಅನ್ನುವ ರೀತಿಯಲ್ಲಿ ಮನೆಯ ಸುತ್ತ ಏನು ವಸ್ತು ಸಿಕ್ಕಿದ್ರು ಅದನ್ನ ಆಯುಧವಾಗಿ ಹೇಗೆ ಬಳಸಬೇಕು ಅಂತ ಅನ್ನೋದರ ಬಗ್ಗೆನೇ ಆ ಮಗುವಿನ ಚಿಂತನೆ ಬೆಳೀತಾ ಇತ್ತು. ಹೀಗೆ ಮಗುವಿನ ಆಸಕ್ತಿ ಬೆಳೆದಾಗ ಕರ್ಕೊಂಡು ಹೋಗಿ ಎಲ್ಲಿಗೆ ಹೇಗೆ ಈ ಶಿಕ್ಷಣವನ್ನು ಕೊಡಬೇಕು ಅಂತ ತಂದೆಗೂ ಯೋಚನೆ ಹತ್ತಿತ್ತು. ಆದ್ರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಸಿಗಲಿಲ್ಲ. ಆದ್ರೆ ಪ್ರಭಾತಾಯಾಂ ರಜನ್ಯಾಂ ತ್ವಾಂ ಆಗಮಿಷ್ಯತಿ ವಾಸವಃ ನ ತಸ್ಯ ಭಿಕ್ಷಾ ದಾತವ್ಯ ವಿಪ್ರರೂಪಿ ಭವಿಷ್ಯತಿ. ಹುಡುಗನಿಗೆ ಒಳ್ಳೆಯದಾದ ಬಾಲ್ಯದಿಂದಲೇ ಒದಗಿದಂತಹ ಸಹಜವಾದ ಏನು ಆಯುಧಗಳ ಬಳಕೆಯ ಶಕ್ತಿ ಇತ್ತು, ಅದು ಹಾಗೆ ಬೆಳೀತಾ ದೊಡ್ಡವನಾದ. ಒಂದು ದಿವಸ ಅವನಿಗೆ ಕನಸಿನಲ್ಲಿ ಸೂರ್ಯ ಬಂದು ಬೆಳಗ್ಗಿನ ಕನಸದು. ಅದು ಯಾವಾಗ್ಲೂ ಸಾಮಾನ್ಯ ಕೆಲವು ಸಂಗತಿಗಳನ್ನು ನಮಗೆ ಸೂಚನೆ ಕೊಡುತ್ತೆ. ಹಾಗೆ ಸೂಚನೆಯಲ್ಲಿ ಅವನಿಗೆ ಸಿಕ್ಕಿದ್ದ ಸಂಗತಿ ಏನು ಅಂತಂದ್ರೆ, ನಿನ್ನ ಮುಂದೆ ದೇವತಾ ಶಕ್ತಿ ಬಂದು ಬ್ರಾಹ್ಮಣನ ರೂಪದಲ್ಲಿ ನಿನ್ನ ಕೈಯಲ್ಲಿರುವಂತಹ ವಸ್ತುಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಕವಚ ಕುಂಡಲಗಳನ್ನು ಕೇಳುವಂತಹ ಸ್ಥಿತಿ ಒದಗಿ ಬರುತ್ತೆ.
ವಿಪ್ರನಾಗಿ ಬರ್ತಾನೆ. ಅದರಿಂದಾಗಿ ನೀನು ಸ್ವಲ್ಪ ಜಾಗ್ರತೆಯಿಂದ ಅವನಿಗೆ ಕೊಡದೆ ನಿನ್ನ ಸಂಪತ್ತನ್ನು ನೀನು ಉಳಿಸ್ಕೊಳ್ಬೇಕು. ಆಗ ಅಯ್ಯೋ ಕರ್ಣ ಹೇಳ್ತಾನೆ, ಯಾರಾದ್ರೂ ದಾನ ಬೇಡಿದಾಗ ಕೊಡುವುದಿಲ್ಲ ಅಂತ ಹೇಳುವಷ್ಟು ಆ ಬಾಯಿ ಕಟ್ಟುವುದಿಲ್ಲ ನನಗೆ. ಯಾವತ್ತೂ ನಾನು ಈ ವಿಷಯದಲ್ಲಿ ತಪ್ಪಿಸಿಕೊಳ್ಳಿಕ್ಕಾಗುದಿಲ್ಲ, ಖಂಡಿತ ಕೊಟ್ಟೇ ಕೊಡ್ತೇನೆ. ಆಗ ಸೂರ್ಯ ಹೇಳ್ತಾನೆ, ನೀನು ನಿಜವಾಗಿಯೂ ಕೊಡಬೇಕು ಅಂತಾನೆ ಅನ್ಕೊಂಡಿದ್ದಿಂದ್ರೆ ಯದ್ಯೇವಂ ಶೃಣುಮೇ ವೀರ ವರಂತೆ ಸೋಪಿ ದಾಸ್ಯತಿ. ತಕ್ಷಣ ನೀನು ಕೊಡ್ತೇನೆ ಅಂತ ತಕ್ಷಣ ಒಪ್ಪಿಕೊಳ್ಬೇಡ. ಅವನಿಂದ ಮರಳಿ ಸಹಾಯವನ್ನು ಪಡಿ. ಅವನ ಹತ್ರ ಶಕ್ತಿ ಅಂತ ಆಯುಧ ಇರುತ್ತೆ, ಅದನ್ನು ನೀನು ಪಡ್ಕೊಂಡಿ ಅಂತಂದ್ರೆ ನಿನಗೆ ಮುಂದೆ ಆಗಬೇಕಾದ ಗೆಲುವಿನಲ್ಲಿ ಈ ಶಕ್ತಿಯ ಉಪಯೋಗ ತುಂಬಾ ಇರುತ್ತೆ ಅಂತ. ಹೀಗೆ ಸರ್ವ ಶತ್ರು ವಿವಾಧಿನಿ, ಎಲ್ಲ ಶತ್ರುಗಳನ್ನ ನಾಶಗೊಳಿಸುವಂತಹ ಶಕ್ತಿಯ ಆಯುಧವನ್ನು ನೀನು ಪಡೆಯಿತಿ ಅಂತ ಹೀಗೆ ಸೂರ್ಯನಿಂದ ಹೇಳಿಸಿಕೊಂಡ ಮೇಲೆ ಸ್ವಪ್ನದಿಂದ ಎದ್ದಂತಹ ಕರ್ಣನಿಗೆ ಇದೇನು ಅಂತ ಮತ್ತೊಮ್ಮೆ ಯೋಚಿಸ್ತಾನೆ. ಅಯ್ಯೋ ಇದನ್ನೆಲ್ಲ ಅಷ್ಟು ಬಹಳ ಗಂಭೀರವಾಗಿ ಸ್ವೀಕರಿಸಿದ್ರೆ ಮಾಡಬೇಕಾದ ಕರ್ತವ್ಯದ ಕಡೆಗೆ ನನ್ನ ಮನಸ್ಸು ಒಲಿಸಿಕೊಳ್ಳುವುದು ಸಾಧ್ಯ ಇಲ್ಲ ಅಂತ ಯೋಚಿಸಿ ಅದನ್ನು ಮರೆತು ಬಿಡುತ್ತಾನೆ. ಅದು ಮುಂದೆ ಕರ್ಣನ ಜೀವನದಲ್ಲಿ ಮುಂದೆ ಒಂದು ದೊಡ್ಡ ಭಾಗವಾಗಿ ನಿಲ್ಲತ್ತೆ ಅನ್ನೋದನ್ನ ಹೇಳ್ತಾ, ಹೀಗೆ ಕರ್ಣ ವೈಕರ್ತನಾಗಿ ತನ್ನ ಕರ್ತವ್ಯದಿಂದ ಯಾವತ್ತೂ ಹಿಂದೆ ಸರಿಯದೆ ಅತ್ಯಂತ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವ ಮುಖ್ಯ ಕಥೆಯನ್ನ ಮುಂದುವರಿಸಿ ಕುಂತಿಯ ಮಗನಾಗಿ ಹೀಗೆ ಬೆಳೆದಂತಹ ಕರ್ಣ, ಆದ್ರೆ ಕುಂತಿಯ ಮಗ ಅಂತ ಹೇಳಿಸಿಕೊಳ್ಳಿಕ್ಕಾಗದೆ ತುಂಬಾ ಅವನ ಒಳಗೆ ಸಹಸ್ರವರ್ಮ ಅಂತ ಒಬ್ಬ ದುಷ್ಟಶಕ್ತಿಯವನ ಜೊತೆಗೆ ಸೇರಿದ್ರಿಂದಾಗಿ ದುರ್ಯೋಧನನ ಪರವಾಗಿ ಮಾತನಾಡುವಂತಹ ಯೋಚನೆಗಳು ಜಾಸ್ತಿ ಆಯಿತು. ಸಂಘ ಅನ್ನೋದು ಯಾವಾಗ್ಲೂ ನಮ್ಮ ದುಷ್ಟಶಕ್ತಿಯನ್ನು ನಮ್ಮೊಳಗೆ ಆವಾಹನೆ ಮಾಡುತ್ತೆ. ಆ ದುಷ್ಟಶಕ್ತಿಯ ಆವಾಹನೆ ಅಂತ ಅನ್ನುವುದು ಯಾರನ್ನೂ ಬಿಟ್ಟಿಲ್ಲ, ಇಂಥವ್ರು ಅಂಥವ್ರು ಅಂತಲ್ಲ, ದೇವತೆಗಳನ್ನೇ ಬಿಟ್ಟಿಲ್ಲ ಅಂದ್ಮೇಲೆ ನಮ್ಮನ್ನ ಎಲ್ಲಿ ಬಿಡುತ್ತೆ. ಆದ್ರೆ ಒಂದಂತೂ ಅದಕ್ಕೆ ಸಜ್ಜನ ಸಂಘ ಮಾಡಬೇಕು ಅಂತ ಯಾವತ್ತು ಒತ್ತಿ ಹೇಳುವುದರ ಉದ್ದೇಶ, ನಮ್ಮ ರಾಕ್ಷಸ ಶಕ್ತಿ ಅಂದ್ರೆ ಯಾವುದೋ ಒಂದು ದೆವ್ವನೇ ಪ್ರವೇಶ ಮಾಡಬೇಕು ಅಂತಿಲ್ಲ. ನಮ್ಮ ಮನಸ್ಸಿನ ಚಿಂತನೆಯನ್ನು ಬದಲಾಯಿಸಿದ್ರೆ ಅದು ರಾಕ್ಷಸ ಶಕ್ತಿಯ ಕೆಲಸ ಅಂತಾನೆ ಅರ್ಥ. ಪ್ರತ್ಯೇಕವಾಗಿ ಒಂದು ನಾವಾಗಿಲ್ಲದೆ ಇನ್ನೊಬ್ಬರ ತೀರ ವರ್ತಿಸುವುದು, ಇದೆಲ್ಲ ತೀರಾ ಒಂದು ಜೀವವೇ ಕೆಟ್ಟ ಜೀವವೇ ಪ್ರವೇಶ ಮಾಡುವಂತಹದ್ದಾದ್ರೆ, ಶಕ್ತಿ ಪ್ರವೇಶ ಮಾಡುವುದಂದ್ರೆ ನಮ್ಮ ಮೇಲೆ ನಮ್ಮ ಥಾಟ್ಸ್ ಅನ್ನು ಬದಲಾಯಿಸುವುದಷ್ಟೇ. ನಮ್ಮ ಯೋಚನೆಯ ಕ್ರಮವನ್ನ ಬುದ್ಧಿ ಯಾವಾಗ್ಲೂ ನಿಶ್ಚಿತವಾಗಿ ಹರಿತಗೊಳಿಸಿ ಆ ವಿಷಯವನ್ನ ಇದಲ್ಲ ಇದು ಅಂತ ಹೇಳಲಿಕ್ಕೆ ವಸ್ತುತಃ ಇರುವುದು. ಆದ್ರೆ ಯಾವಾಗ ಈ ಆಲೋಚನೆಯ ವಿಷಯದಲ್ಲೇ ತಪ್ಪು ಚಿಂತನೆ ಬಂದುಬಿಡ್ತೋ ಆವಾಗ ತಿಕ್ಕುವಾಗ್ಲೂ ಅದು ಯಾವ ವಿಷಯಕ್ಕೋಸ್ಕರ ತಿಕ್ತಾ ಇದ್ದೇನೆ ಅಂತ ಗೊತ್ತಿಲ್ಲದೆ ತಪ್ಪೇ ವಿಷಯ ಹೊರಳಿದಾಗ್ಲೂ ಅದನ್ನೇ ಸರಿ ಅಂತ ಸಮರ್ಥಿಸುವಂತಹ ತಪ್ಪು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ದುಷ್ಟಶಕ್ತಿಯ ಪ್ರಭಾವದಿಂದಾಗಿ ಕರ್ಣ ದುಷ್ಟ ಚತುಷ್ಟಯಗಳಲ್ಲಿ ಒಬ್ಬನಾದ. ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ ಅಂತ ಮಹಾಭಾರತದಲ್ಲಿ ಬಹಳ ಪ್ರಸಿದ್ಧವಾದ 4 ಜನ ಸೇರಿದ್ರು ಅಂತಂದ್ರೆ ಏನಾದ್ರೂ ಒಂದು ದೊಡ್ಡ ಅವಘಡ ನಡೆಯುತ್ತೆ ಅನ್ನುವಷ್ಟು ಭಯ ಇತ್ತು. ಅದನ್ನ ಎಲ್ಲ ಕಡೆನೂ ಹೇಳ್ತಾರೆ. ಹಾಗೆ 4 ಜನ 5 ಜನ ಸೇರಿದ್ರು ಅಂತಂದ್ರೆ ಅದು ಕೊನೆಗೆ ಗಾದೆಯಾಗಿ ಬಂತು. ದುಷ್ಟ ಚತುಷ್ಟಯ ಸೇರಿತು ಅಂದ್ರೆ ಇನ್ನೇನೋ ಆಗ್ಲಿಕ್ಕಿದೆ ಅಂತ. ಯಾವಾಗ್ಲೂ ಒಬ್ರಿಗಿಂತ ಒಬ್ರು ಖರಾಬಾದ ಐಡಿಯಾಗಳನ್ನೇ ಕೊಟ್ಟು ಹೇಗೆ ನಾಶ ಮಾಡಬಹುದು ಅಂತ ಯೋಚಿಸ್ತಾರೆ ಅಂತ ಅನ್ನುವ ಮಾತಿಗೆ ಈ 4 ಜನ ಸೇರ್ತಾರೆ. ಹೀಗೆ ಕುಂತಿ ಅವತ್ತು ಒಂದು ಸರ್ತಿ ಕರ್ಣನನ್ನ ಸೂರ್ಯನಿಂದ ಪಡೆದು ಪರೀಕ್ಷಿಸಿ ಅದರ ನಂಬಿಕೆಯಿಂದಲೇನೆ ಧರ್ಮರಾಜನಿಗೆ ಜನನವನ್ನ ಅಂದ್ರೆ ಧರ್ಮರಾಜನಿಗೆ ಹುಟ್ಟಿಗೆ ಕಾರಣಲಾಗ್ತಾಳೆ. ಪಾಂಡುವಿನ ಅಪೇಕ್ಷೆಯಂತೆ ಒಂದು ನಿಮಿಷ, ಈ ಸಹಸ್ರವರ್ಮ ಅನ್ನೋ ಎಲ್ಲಿಂದ ಬಂದ ಮೊದಲು? ಎರಡನೇದು ಸೂರ್ಯ ಬಂದಾಗ ನಿನ್ನ ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳೋದಾಗ ಈ ಮಗುವಿಂದ ಒಳ್ಳೇದಾಗುತ್ತೆ ಅಂತ ಕುಂತಿಗೆ ಕರ್ಣನಿಂದ ಯಾವ ರೀತಿ ಒಳ್ಳೇದಾಗ್ಲಿಲ್ಲ. ಇನ್ಫ್ಯಾಕ್ಟ್ ಕೆಟ್ಟದೇ ಜಾಸ್ತಿ ಆಯ್ತು. ಕೆಟ್ಟದಾಗ್ಲಿಲ್ಲ, ಒಳ್ಳೇದು ಆಗ್ಲಿಲ್ಲ ಅಷ್ಟೇ. ಹೆಸರಂತೂ ಬಂತ, ಎಲ್ಲಿ ಹೆಸರು ಬಂತು ಯಾರಿಗೂ ಗೊತ್ತೇ ಇಲ್ಲ. ಕೊನೆವರೆಗೂ ಯಾರಿಗೂ ಆ ಕಾಲ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿದ್ದದ್ದು ಇಬ್ಬರಿಗೇನೆ, ಕುಂತಿಗೆ, ಕೃಷ್ಣನಿಗೆ, ಕರ್ಣನಿಗೆ ಬಿಟ್ರೆ. ಇಲ್ಲಾಂದ್ರೆ ಅದು ಗೊತ್ತಾಗಿತ್ತು ಅಂದ್ರೆ ದುರ್ಯೋಧನ ಅವನನ್ನ ಇನ್ನಷ್ಟು ಅವನನ್ನ ಹಿಂಸೆ ಮಾಡ್ತಿದ್ದ. ವಸ್ತುತಃ ಕರ್ಣನಿಗೆ ತುಂಬಾ ತೊಂದರೆ ಆಯ್ತು. ಕರ್ಣನನ್ನ ಅವನು ಸುಮ್ಮನೆ ಒಂದು ಸ್ನೇಹದ ನೆಪದಲ್ಲಿ ಉಪಯೋಗಿಸಿಕೊಂಡ ಹೊರತು ನಿಜವಾಗಿ ಅವನಿಗಿರುವ ಸಾಮರ್ಥ್ಯಕ್ಕೆ ಯಾವುದೇ ತರದ ಹೆಗ್ಗಳಿಕೆಯನ್ನು ಒದಗಿಸುವ ಪ್ರಯತ್ನ ಮಾಡಲಿಲ್ಲ. ಆದ್ರೂ ಚೆನ್ನಾಗಿ ಅವನನ್ನ ಮುಂದಿಟ್ಟು ಪಾಂಡವರನ್ನ ಸೋಲಿಸ್ಲಿಕ್ಕೆ ನಂಗೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಇದು ಅನ್ನೋದನ್ನ ಅವ್ನು ಬಾಯ್ ಬಿಟ್ಟು ಕೂಡ ಕೆಲವು ಪ್ರಸಂಗದಲ್ಲಿ ಹೇಳ್ತಾನೆ. ಅದು ಗೊತ್ತಾಗಲ್ಲ ಅಷ್ಟೇ ಯಾರಿಗೂ. ಗ್ಲಹಾವೇತವು ಇದ ನಮ್ಗೆ ಜೂಜಾಡುವ ಪಗಡೆಯಲ್ಲಿ ಇರುವಂತಹ ವಸ್ತುವಿನ ಹಾಗೆ ಆಟ ಆಡ್ಲಿಕ್ಕೆ ವಸ್ತುತಃ ಅದು ಸುಮ್ಮನೆ ಒಂದು ನೆಪ ಅಷ್ಟೇ, ಮಾಡುದು ಬೇರೆನೇ ಕೆಲಸ ಅನ್ನುವ ರೀತಿಯಲ್ಲಿ ನನಗೆ ಜೂತದಲ್ಲಿರುವ ಪಗಡೆಯಂತೆ ಇವನು ನಾನು ಹಾಕ್ಲಿಕ್ಕಿರುವ ಒಂದು ದಾಳ ಅಷ್ಟೇ ಇದು ಅಂತ ಅನ್ನುವ. ಆದ್ರೆ ಕುಂತಿಗೆ ಏನು ಅಂತಂದ್ರೆ ಒಂದು ಮಾತುಕತೆ ಆಡ್ಲಿಕ್ಕೆ ಅವಕಾಶ ಸಿಗುತ್ತೆ.
ಅಲ್ಲಿ ಅವನ ಸಾಮರ್ಥ್ಯ ಗೊತ್ತಾಗುತ್ತೆ. ಅದು ಅಲ್ಲೇ ಒಂದ್ಸರ್ತಿ ಅವಳಿಗೆ ಗೊತ್ತಾಗಿರುತ್ತೆ. ಎಲ್ಲಿ ಅಂದ್ರೆ ಇಬ್ಬರ ಕಡೆಯಿಂದಲೂ ಸಮರಾಭ್ಯಾಸ ಆಗುವ ಸಂದರ್ಭದಲ್ಲಿ ಇವನ ನಡೆಯುವ ಸ್ಟೈಲು, ಮಾತನಾಡುವ ದೇಕಿ ಇದನ್ನೆಲ್ಲ ನೋಡಿ ಅವಳು ಗಮನಿಸಿರ್ತಾಳೆ. ಅಂದ್ರೆ ದೂರದಿಂದಲೇ ಖುಷಿ ಪಡ್ತಾ ಇರ್ತಾಳೆ, ಹೀಗೆ ಒಟ್ಟು ಬೆಳೀತಾ ಇದ್ದಾನೆ, ಇವನಿಗೆ ಶಸ್ತ್ರಾಸ್ತ್ರಗಳ ಪರಿಚಯ ಆಗೋಗಿದೆ, ಒಳ್ಳೆ ಗುರುಗಳಿಂದಲೇ ಚೆನ್ನಾಗಿ ಕಲ್ತಿದ್ದಾನೆ ಅನ್ನುವ ಒಂದು ಭರವಸೆ ಶಾಪದ ಬಗ್ಗೆ ಗೊತ್ತಿಲ್ಲ ಅವಳಿಗೆ. ಅಲ್ಲಿ ಆಗಿದ್ದು ಕಲ್ತಿದ್ದಾನೆ ಪರಶುರಾಮನಿಂದ ಅನ್ನೋದಂತೂ ಖುಷಿ. ಸಹಜವಾಗಿ ತಾಯಿಗೆ ಬೇಕಾದ ಖುಷಿ ಅಷ್ಟೇ, ಆ ಸಮಾಧಾನ ಇರುತ್ತೆ. ಆದ್ರೆ ಪಾಂಡವರ ಪಕ್ಷ ಕೌರವರ ಪಕ್ಷ ವಹಿಸಿದಾಗ, ಪಾಂಡವರ ಪಕ್ಷ ವಹಿಸ್ಲಿಕ್ಕೆ ಅಂತ ಬಂದು ಕೇಳಿಕೊಂಡಾಗ, ನೀನು ತಾಯಿ ಅನ್ನೋ ವಿಷಯನ ನಾನು ಅಲ್ಲಗಳೆಯುವುದಿಲ್ಲ, ಆದ್ರೆ ಈಗ ಮಾತು ಕೊಟ್ಟದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಹೊರಟೋಗ್ತಾನೆ. ಹಾಗಾಗಿ ತಾಯಿಗೆ ಏನು ವಿರೋಧ ಮಾಡಲಿಲ್ಲ. ಆದ್ರೆ ತಾಯಿ ಮಾತನ್ನ ನಡೆಸ್ಕೊಡ್ಲಿಕ್ಕೆ ನನಗೆ ನನ್ನ ಮಾತು ಈಗಾಗಲೇ ಮೊದಲು ಕೊಟ್ಟ ಮಾತನ್ನ ನಾನು ಮೀರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ. ಅದರಿಂದಾಗಿ ಕುಂತಿಯ ಮಗನಾಗಿ ಕರ್ಣನಿಗೆ ಒಂದು, ಯಾರಿಗೆ ಶಾಸ್ತ್ರದ ಅರಿವು ಚೆನ್ನಾಗಿದೆಯೋ ಆಗ ಕರ್ಣನ ಮೇಲೆ ಏನು ದ್ವೇಷ ಇಲ್ಲ. ಯಾಕೆಂದ್ರೆ ಮೊದಲಿಂದಲೂ ಅವನ ಯೋಚನೆಯಲ್ಲಿ ಹಿಂದೆ ಮಾಡಿದ್ದೇನಿತ್ತೋ ಬಾಕಿ ಅದನ್ನ ಈಗ ಕಳ್ಕೊಳ್ತಾ ಇದ್ದಾನಷ್ಟೇ. ಸುಗ್ರೀವನಾಗಿ ಏನ್ ಮಾಡ್ಬೇಕಿತ್ತೋ ಅದು ಜಾಸ್ತಿ ಆಯ್ತು. ಅದರ ಪರಿಣಾಮ ಇಲ್ಲಿ ರಿಪೀಟ್ ಅಂದ್ರೆ ಬೇರೆ ತರ ಪರಿಣಾಮ ಹೊಂದಲೇಬೇಕಲ್ವಾ, ಅದು ಇಲ್ಲಿ ಕಾಣಿಸ್ತಾ ಇದೆ. ಸಹಸ್ರವರ್ಮ ಇಲ್ಲದೆ ಸ್ವತಃ ಕರ್ಣ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬ ರಾಕ್ಷಸ ಇದ್ದ, ಅದು ಎಲ್ಲಿಂದ ಬಂದ ಅಂತ ಅನ್ನೋದು ನಮಗೂ ಗೊತ್ತಾಗುದಿಲ್ಲ. ಒಟ್ಟಂತೂ ಅವನೊಳಗೆ ಒಬ್ಬ ದುಷ್ಟ ಪ್ರವೇಶ ಮಾಡಿದ ಅನ್ನೋದಷ್ಟೇ ಗೊತ್ತಾಗುತ್ತೆ. ಅದನ್ನ ನೇರ ಹೇಳುದಿಲ್ಲ. ಅವನಿಗೊಂದು ವರ್ಮ ಇತ್ತು, ಕವಚ ಇತ್ತು, ಅದು ಸಹಸ್ರವರ್ಮ ಅಂತ ಹಾಗೆ ಹೇಳ್ತಾರೆ. ನಮ್ಗೆ ನೇರ ಗೊತ್ತಾಗುದಿಲ್ಲ. ಗೊತ್ತಾಗುದು ಆಮೇಲೆ ನಾವು ಅದನ್ನ 2-3 ಬಾರಿ ಆ ಪ್ರಯೋಗವನ್ನು ನೋಡಿದ್ಮೇಲೆ ಒಂದು ದುಷ್ಟ ಶಕ್ತಿ ಅವನಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅವನು ದಾನ ಕೊಟ್ರೆ ಆ ಕವಚನ ಶಕ್ತಿ ಆಯುಧ ಕೇಳಿದ್ರೆ ಅವಾಗ ದಾನ ಅನ್ಸ್ಕೊಳ್ತಾರೆ. ಅದನ್ನೇ ಮುಂದೆ ಬಿಸ್ನೆಸ್ ಹೌದು, ಅದನ್ನೇ ಮುಂದೆ ಹೇಳುದು. ಅದಕ್ಕೋಸ್ಕರನೇ ಮುಂದೆ ಹೇಳುದು, ದಾನ ಅಂತ ಅನ್ನಿಸಿಕೊಳ್ಳುವಾಗ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡಬೇಕಾದದ್ದನ್ನ ಅವನು ಶಕ್ತಿಯನ್ನ ಪಡೆದುಕೊಟ್ಟ ಇದು ದಾನ ಅಂತ ಅನ್ನಿಸಿಕೊಳ್ಳುವುದಿಲ್ಲ ಅಂತಾನೆ ಮಾತುಗಳು. ಹೌದು, ಯಾರಿಂದ ನಮಗೆ ಮರಳಿ ಉಪಯೋಗ ಇರುವ ಅದಕ್ಕೆ ಮಾತ್ರ. ಇಂದ್ರನೇ ಕೊಡೋದಲ್ವಾ? ಇಲ್ಲ ಇಲ್ಲ, ಅವ್ನು ಕೇಳ್ತಾನ ನನಗೆ ಶಕ್ತಿ ಆಯ್ತು ಈಗ ಹೇಳಿದ್ದೇನು ಅವನು, ನೀನ್ ಶಕ್ತಿ ಆಯ್ತು ಅನ್ನೋದ್ ಕೇಳು, ಆಮೇಲೆ ಕವಚ ಕುಂಡಲ ಕೊಡು ಅಂತ. ಅದರಿಂದಾಗಿ ಅವನು ಕೇಳ್ತಾನಲ್ಲಿ, ಕೇಳಿದ್ಮೇಲೆ ಅವನು ಶಕ್ತಿ ಆಯ್ತು ಕೊಟ್ಟು, ಆದ್ರೆ ಅವನು ಹೇಳ್ತಾನೆ ಇದನ್ನ ಒಂದು ಸರ್ತಿ ಮಾತ್ರ ಪ್ರಯೋಗಿಸ್ಲಿಕ್ಕೆ ಆಗುದು ಅಂತ. ಅದಕ್ಕೆ ಅವನು ಮುಂದೆ ಘಟೋತ್ಕಚನನ್ನು ಕೊಲ್ಲಿಕ್ಕೆ ಉಪಯೋಗಿಸ್ಕೊಳ್ತಾನೆ. ಬಟ್ ಈವನ್ ಅವನು ದಾನ ಕೊಟ್ಟಿದ್ದಾದ್ರೂ ಇದು ಶಕ್ತಿ ಆಯುಧ ಬಿಟ್ಟು ಬೇರೆ ಕೂಡ ಅವನು ತನ್ನ ಸ್ವಂತದಿಂದ ಏನು ಕೊಟ್ಟಿಲ್ಲ. ಕೊಟ್ಟಿದ್ದಾನೆ ಅಂದ್ರೆ ಅವನೇ ಸ್ವಂತ ಅಲ್ಲ, ಹೆಸರು ಬರುತ್ತೆ. ಅದಕ್ಕೆ ಹೇಳಿದ್ದು ಅದು ತೀರಾ ಹೈಪ್ ಮಾಡಿದ ಹೆಸರು, ಹೈಪ್ ಮಾಡಿದ ಹೆಸರದು. ನಿಜವಾಗಿ ದಾನಶೂರ ಅಂತ ವೇದವ್ಯಾಸರೇ ಬಾಯಿ ಬಿಟ್ಟು ಹೇಳುದು ಅಕ್ರೂರನ ಬಗ್ಗೆ ಮಾತ್ರ, ಇಲ್ಲಿ ಎಲ್ಲೂ ಹೇಳಿಲ್ಲ. ಅದು ಕೃಷ್ಣ ಕೊಡೋ ಬರ ಅಲ್ವಾ, ಎಷ್ಟು ಕಷ್ಟಪಟ್ಟಿದ್ಯಾ ಅದಕ್ಕೆ ನಿನ್ಗೆ ಈ ತರ ಪ್ರಖ್ಯಾತಿ ಬರುತ್ತೆ ಅಂತ. ಎಲ್ಲಿ ಸಾಯ್ಬೇಕಾದ್ರೆ ಹಲ್ ಕೊಡ್ಬೇಕು. ಇಲ್ಲ ಇಲ್ಲ, ಅದ್ಯಾವುದು ಬೇರೆ ಕತೆ. ಅಕ್ರೂರ ಪ್ರತಿನಿತ್ಯ ತೊಲಗಟ್ಲೆ ಅವನಿಗೆ ಚಿನ್ನ ಆ ಶಮಂತಕವಣಿಯಿಂದ ಬರ್ತಾ ಇದ್ರು, ಅದನ್ನ ಒಂದು ಸಣ್ಣ ಭಾಗವನ್ನು ತನಗೋಸ್ಕರ ಅಂತ ಇಟ್ಕೊಂಡಿಲ್ಲ ಅವನು. ಪ್ರತಿ ದಿವಸ ಅಷ್ಟೂ ಮಾಡಿದ ಯಾಗದೆಲ್ಲದನ್ನ ದಾನ ಮಾಡಿಬಿಡ್ತಿದ್ದ. ಅದಕ್ಕೋಸ್ಕರನೇ ಕೃಷ್ಣ ನಿನ್ನತ್ರನೇ ಇರ್ಲಿ ಇದು ಅಂತ ಹೇಳ್ತಾನೆ. ವಸ್ತುತ ಅದನ್ನ ಬಲಭದ್ರ ಇಷ್ಟಪಡ್ತಾನೆ, ಉಗ್ರಸೇನ ಇಷ್ಟಪಡ್ತಾನೆ, ಸತ್ಯಭಾಮ ಇಷ್ಟಪಡ್ತಾಳೆ, ಜಾಂಬವತಿ ಇಷ್ಟಪಡ್ತಾಳೆ, ಅಲ್ಲಿರುವ ಬೇರೆ ಯಾದವರೆಲ್ಲ ಇದು ನಮ್ಮ ಹತ್ರ ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅವ್ರು ಯಾರಿಗೂ ಕೊಡದೆ ಕೃಷ್ಣ ಯೋಗ್ಯನಾದ ಕೈಯಲ್ಲೇ ಅದು ಇದ್ರೆ ಸರಿ ಅಂತ ಹೇಳಿ ಅಕ್ರೂರನ ಕೈ ಕೊಡ್ತಾರೆ. ಆಗ ಯಾರು ಮಾತಾಡಲ್ಲ, ಅದು ಒಂದು ಪಾಯಿಂಟ್. ಅಕ್ರೂರನಿಗೆ ಯಾಕೆ ಕೊಟ್ರಿ ಅಂತ ಯಾರು ಕೇಳಿಲ್ಲ, ಯಾಕಂದ್ರೆ ಅಕ್ರೂರ ಏನು ಅಂತ ಗೊತ್ತಿತ್ತು. ಅಲ್ಲ, ಕೊಟ್ಟಿದ್ದು ಅಂದ್ರೆ ಇಸ್ಕೊಳ್ತಾನೆ. ಬಲರಾಮನ ಎದುರುಗಡೆ ಬರುವಾಗ ಬಲರಾಮನಿಗೆ ತೋರಿಸ್ಲಿಕ್ಕೋಸ್ಕರ ಈ ನೋಡು ಅಕ್ರೂರನ ಹತ್ರ ಇದೆ ಅಂತ ಕೃಷ್ಣನಿಗೆ ಮಾತ್ರ ಗೊತ್ತಿರುತ್ತೆ. ಅಕ್ರೂರನ್ನ ಕರೆಸಿ ಅದನ್ನು ತರಿಸ್ತಾನೆ. ಹಲಿನೇ ಪ್ರದರ್ಶ್ಯ. ಅದಕ್ಕೂ ಮುಂಚೆ ಅಕ್ರೂರನ ಹತ್ರನೇ ಇತ್ತು. ಇದ್ದದನ್ನ ವಾಪಸ್ ತರಿಸಿದ. ಅವನೇನ್ ಅನ್ಕೊಂಡಿದ್ದ ಅಂತ ಬಲರಾಮ, ಕೃಷ್ಣನೇ ಎಲ್ಲರೂ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ, ಅದಕ್ಕೆ ಅವನ ಹತ್ರ ತರಿಸಿ ತಾನು ತಗೊಂಡಾಗ ಇದು ಮುಂದೆ ಯಾರ ಕೈಗೆ ಹೋಗ್ಬೇಕು ಅಂತ ಅನ್ನುವ ಯೋಚನೆ ಮಾಡ್ತಾ ಎಲ್ಲರ ಮುಖ ನೋಡಿದ್ರೆ ಎಲ್ಲರ ಕಣ್ಣು ಅದ್ರ ಮೇಲೆ ಇರುತ್ತೆ. ಇದು ಈ ವಾಪಸ್ಸು ಬಂದ ಕೈಗೆ ಹೋದ್ರೆ ಬೆಟರ್ ಅಂತ ಹೇಳಿ ಮತ್ತೆ ಅಕ್ರೂರನ ಕೈಗೆ ಕೊಟ್ಟು ನೀನು ತಗೊಂಡು ಹೋಗೋದು ಕಳಿಸ್ತಾನೆ. ಅದಕ್ಕೂ ಮುಂಚೆ ಕೃತವರ್ಮನ್ ಸಾಯಿಸ್ಬಿಟ್ಟು ತಗೊಳ್ಳೋದು. ಕೃತವರ್ಮನ್ ಸಾಯಿಸುದಲ್ಲ, ಶತಧನ್ವನನ್ನು ಸಾಯಿಸುದು. ಶತಧನ್ವನನ್ನು ಸಾಯಿಸಿ ಕೃಷ್ಣ ತಗೊಳ್ಳೋದಲ್ಲ, ಅದು ಅಕ್ರೂರನ ಹತ್ರ ಇರುತ್ತೆ.
ಆಗ್ಲಿ ಅಕ್ರೂರ ತಗೊಳ್ಳೋದಲ್ವಾ ಸರ್? ಹೌದು, ಅದು ತಪ್ಪು. ಅಕ್ರೂರ ಸಾಯಿಸ್ಲಿಲ್ಲ, ಅಕ್ರೂರ ಕೃಷ್ಣ ಸಾಯಿಸಿದ್ದು ಶತಧನ್ವನನ್ನ. 3 ಜನ ಪ್ಲಾನ್ ಮಾಡಿರ್ತಾರೆ, ಕೃತವರ್ಮ, ಅಕ್ರೂರ ಮತ್ತು ಶತಧನ್ವ. ಆದ್ರೆ ಈ ಶತಧನ್ವ ಯುದ್ಧ ಮಾಡ್ತಾನೆ, ಅಕ್ರೂರ ಇದನ್ನ ಹಿಡ್ಕೊಂಡು ಹೊರಟೋಗ್ಬಿಡ್ತಾನೆ, ಯುದ್ಧಕ್ಕೆ ನಾನಿಲ್ಲ ಅಂತ. ಕೊಲ್ಲುವುದು ಯಾರು? ಶತಧನ್ವ. ಯಾರನ್ನ? ಸತ್ರಾಜಿತನನ್ನ. ಇವನು ಕೃತವರ್ಮನು ಸೈಲೆಂಟ್ ಆಗ್ಬಿಡ್ತಾನೆ, ಅಕ್ರೂರನು ಸೈಲೆಂಟ್ ಆಗ್ಬಿಡ್ತಾನೆ, ಯುದ್ಧ ಮಾಡುದಿಲ್ಲ. ಶತಧನ್ವ ಕೊಂದ ಅಂತ ಗೊತ್ತಾದ್ಮೇಲೆ ಬ್ರೈಬ್ ಮಾಡಿ ಕಳ್ಸಿದ್ ಇವ್ರಿಬ್ರಲ್ವಾ, ಕೃತವರ್ಮ ಮತ್ತೆ ಅಕ್ರೂರನಲ್ವಾ? ಈ ಒಟ್ಟು ಯೋಚನೆ ಮಾಡಿ ಹೊರಟಿರ್ತಾರೆ, ನಾವು ಅದನ್ನ ಸಂಪತ್ತನ್ನ ತಗೊಂಡ್ ಬರ್ಬೇಕು ಅಂತ. ಸತ್ಯಭಾಮೆಯನ್ನ ಕೊಡುದಿಲ್ಲ ಅಂತ ಯೋಚನೆಗೋಸ್ಕರ ಅಕ್ರೂರನಿಗೆ ಒಂಚೂರು ತಲೆಯಲ್ಲಿ ಇರುತ್ತೆ. ಅಷ್ಟು ಬಿಟ್ರೆ ಮುಂದೆ ಅವನಿಗೆ ತಾನು ಮಾಡ್ತಾ ಇರೋದು ಅಂತ ತಪ್ಪಾಗಿದೆ ಅಂತ ಗೊತ್ತಾಗಿ ಅದನ್ನ ತಗೊಂಡ್ ಬಂದ್ಬಿಡ್ತಾನೆ. ತಗೊಂಡ್ ಬಂದ ಮೇಲೆ ಅವನ ಯೋಚನೆ ಇದ್ದದ್ದು ಕೂಡ ಅದನ್ನ ದುರುಪಯೋಗ ಮಾಡ್ಬೇಕು ಅಂತಲ್ಲ, ಅದು ಕೆಟ್ಟವ್ರ ಕೈಗೆ ಸಿಗಬಾರದು ಅಂತ ತಂದು ಇಟ್ಕೊಂಡದನ್ನ. ಇಲ್ಲ ಅಂದ್ರೆ ಕೃಷ್ಣ ಅವನ ಕೈಯಲ್ಲಿ ಇಡ್ಲಿಕ್ಕೆ ಹಾಕ್ಬಿಡ್ತಾನೆ. ಕೃಷ್ಣ ಬಿಟ್ಟಿದ್ದಾನೆ ಅಂದ್ರೆ ಅವನಲ್ಲಿ ಏನೋ ಸರಿಯಾದ ಯೋಚನೆ ಇದ್ದದ್ದಕ್ಕೆ ಬಿಟ್ಟಿದ್ದ. ಸರಿ, ಕೊನೆಗೆ ಮತ್ತೆ ವಾಪಸ್ ಅವನ ಕೈಗೆ ಕೊಟ್ಟ ತಗೊಂಡ್ಮೇಲೆ. ಅಂದ್ರೆ ಅಲ್ಲೂ ಕೂಡ ನಮ್ಗೆ ಕೃಷ್ಣನ ದೂರಾಲೋಚನೆ ಗೊತ್ತಾಗುತ್ತೆ. ಅಂದ್ರೆ ಮೊದ್ಲಿಂದ ಅವನ ಕೈಯಲ್ಲಿ ಇದ್ದದ್ದು ಕೃಷ್ಣನಿಗೆ ಗೊತ್ತಿತ್ತು, ಆದ್ರೆ ಬಲರಾಮನಿಗೆ ತೋರಿಸ್ಬೇಕಿತ್ತು. ತಂದು ತೋರಿಸಿ ಆದ್ಮೇಲೆ ವಾಪಸ್ ಅಕ್ರೂರನ ಕೈಗೆ ಕೊಟ್ಟು, ಇದು ಅವನು ಸದ್ವಿನಿಯೋಗ ಮಾಡ್ತಾನೆ ಎನ್ನುವ ಕಾರಣದಿಂದಾಗಿ ನಾನು ಇವನ ಕೈಯಲ್ಲಿ ಬಿಟ್ಟುಕೊಡ್ತಾ ಇದ್ದೇನೆ. ಆಗ ಎಲ್ಲರೂ ಸುಮ್ಮನಾಗ್ತಾರೆ. ಇಲ್ಲ ಅಂದ್ರೆ ಜಾಂಬವತಿ ಸತ್ಯಭಾಮೆಯಲ್ಲಿ ಬಿಡೋರ ಜೋರ್ ಮಾಡ್ತಿದ್ರು, ಇದು ನಮ್ಮ ಅಪ್ಪ ಕೊಟ್ಟಿದ್ದು ನಮ್ಮ ಹತ್ರನೇ ಇರ್ಬೇಕು ಅಂತ. ಅಕ್ರೂರನ ಕೈಯಲ್ಲಿ ಅದು ಸೇಫು, ಮತ್ತೆ ಅವ್ನು ಯಾವತ್ತೂ ಕೂಡ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸುವುದಿಲ್ಲ ಅಂತ ಗೊತ್ತಿದ್ದಾಗ್ಲೇ ಎಷ್ಟೇ ಸ್ವಾರ್ಥಿಗಳಾದ್ರೂ ನಿಸ್ವಾರ್ಥಿಗಳನ್ನು ಕಂಡ್ರೆ ಒಂದು ಪ್ರೀತಿ ಇರುತ್ತೆ. ಹಾಗೆ ಬೇಡ ಅಂತ ಯಾರು ಜಾಸ್ತಿ ಹೇಳ್ತಿರ್ತಾರೋ ಅವರಿಗೆಲ್ಲರೂ ಒತ್ತಾಯ ಮಾಡ್ತಾರೆ. ಯಾರು ಬೇಕು ಅಂತ ಮತ್ತೆ ಮತ್ತೆ ಕೇಳ್ತಾರೆ ಅಂತ ಗೊತ್ತಾಗುತ್ತೋ ಆಮೇಲೆ ಅವ್ರನ್ನ ಕೇಳೋದು ಬಿಟ್ಬಿಡ್ತಾರೆ. 2 ಫಲವನ್ನ ಪಡೆದಾಯಿತು ಕುಂತಿ. ಏನು? ಒಂದು ಧರ್ಮರಾಜ, ಇನ್ನೊಂದು ಭೀಮ. ಭೀಮನ ಬಗ್ಗೆ ಹೇಳುವಾಗ ನಾಗಾಯುಧ ಬಲಹ ನಾಗ ಅಂದ್ರೆ 10,000 ಆನೆಗಳ ಆಯುಧ ಅಂದ್ರೆ 10,000 ಆನೆಗಳ ಬಲವನ್ನ ಹೊಂದಿರುವ ಭೀಮ ಹುಟ್ಟುವಾಗಲೇ ಗರ್ಜನೆಗೆ ಹೆದರಿ ಕೈ ಬಿಟ್ಟ ಮಗು ಒಂದು ಬೆಟ್ಟದ ತುದಿಯ ಮೇಲೆ ಬಿದ್ದಾಗ ಮಗುವಿಗೇನೂ ಆಗ್ಲಿಲ್ಲ. ಬೆಟ್ಟ 100 ಕೋಡುಗಳಾಗಿ ವಿಭಾಗ ಆಯ್ತು. ಅದಕ್ಕೆ ಶತಶೃಂಗ ಅಂತ ಹೆಸರು ಬಂತು. ಆಮೇಲೆ ಶತಶೃಂಗಗಿರಿ ಅಂತ ಕರೀತಾರೆ. ಶೃಂಗಗಿರಿ ಅಂತ ಬೇರೆ ಇದೆ, ಅದು ಶತಶೃಂಗಗಿರಿ ಅಲ್ಲ, ಇದು ಬರೀ ಶೃಂಗೇರಿ. ಅಲ್ಲಿ ಶತಶೃಂಗಗಿರಿ ಅದು 100 ಕೋಡುಗಳ ರೀತಿಯಲ್ಲಿ ವಿಭಾಗ ಆಗಿ ಮಗು ಆರಾಮಾಗಿ ನಗುತ್ತಾ ಕೂತಿದ್ದನ್ನು ನೋಡಿ ಕುಂತಿ ಬಹಳ ಆಶ್ಚರ್ಯ ಪಡ್ತಾಳೆ. ಆಗ ಆ ಅಶರೀರವಾಣಿಯನ್ನ ನೆನಪಿಸಿಕೊಂಡು ಈ ಮಗು ಸಾಮಾನ್ಯವಾದದ್ದಲ್ಲ ಅಂತ ಅನ್ನುವ ಧೈರ್ಯ ಅಂತ ಒಳಗೆ ಬರುತ್ತೆ. ಅದೇ ಹೊತ್ತಿಗೆ ಬೆಳಿಗ್ಗೆ ಹುಟ್ಟಿದ್ದು ಭೀಮ ಆದ್ರೆ ರಾತ್ರಿ ಹುಟ್ಟಿದ್ದು ದುರ್ಯೋಧನ. ಅದೇ ದಿವಸ ನಾವು ಕಥೆ ನೋಡಿದ್ವಿ ಹಿಂದೆ. ವೇದವ್ಯಾಸರು ತನ್ನ ಹೊಟ್ಟೆ ಕಿಚ್ಚಿನಿಂದ ಹೊಟ್ಟೆಯನ್ನು ಹೊಡೆದುಕೊಂಡ ಸಂದರ್ಭದಿಂದ ಹುಟ್ಟಿದ ಒಂದು ಗಟ್ಟಿಯಾದ ಪಿಂಡವನ್ನ ನೀರು ಸೇಚನೆ ಮಾಡಿದಾಗ ಅದು 100 ವಿಭಾಗ ಆದ ಬಳಿಕ ಮಡಿಕೆಯಲ್ಲಿ ಹಾಕಿಟ್ಟು ದಿನಕ್ಕೊಂದರಂತೆ ಆ ಮಗು ಹೊರಕ್ಕೆ ಬರ್ತಾ ಕಾಲಕ್ರಮದಲ್ಲಿ ಅದೇ ರೀತಿ ದೊಡ್ಡದು ಚಿಕ್ಕದನ್ನು ವಿಭಾಗ ಮಾಡ್ಲಿಕ್ಕೆ ಅನುಕೂಲ ಆಗುವ ಹಾಗೆ 100 ಜನ ಮತ್ತೊಬ್ಬಳು ಹುಟ್ಟಿದ್ರು. ಅದರಲ್ಲಿ ಯುಯುತ್ಸು ಎಲ್ಲಿಂದ ಅಂತ ಮತ್ತೆ ಪ್ರಶ್ನೆ ಬಂದಾಗ, ಯುಯುತ್ಸು ಯಾವಾಗ ಗಾಂಧಾರಿ ಗರ್ಭಿಣಿಯಾಗಿದ್ಲು ಆಗ ಧೃತರಾಷ್ಟ್ರನ ಸೇವೆ ಮಾಡ್ತಾ ಇದ್ದ ದಾಸಿಯೊಬ್ಬಳು ಧೃತರಾಷ್ಟ್ರನ ಜೊತೆಗೆ ದಾಂಪತ್ಯವನ್ನು ನಡೆಸಿ ಅಲ್ಲಿಂದ ಪಡೆದ ಮಗು ಯುಯುತ್ಸು ಅಂತ ಅರ್ಥ. ಯುಯುತ್ಸು ಕೂಡ ಸಾಮಾನ್ಯ ಅಲ್ಲ, ಅದು ನಮಗೆ ಮುಂದೆ ಯುದ್ಧ ಪರ್ವ ನಂತರದಲ್ಲಿ ಗೊತ್ತಾಗುತ್ತೆ ಅವನು ಎಷ್ಟು ಇಂಪಾರ್ಟೆಂಟ್ ಮಹಾಭಾರತದಲ್ಲಿ ಅಂತ. ಒಟ್ಟಂತೂ ಹೀಗೆ 101 ಮಕ್ಕಳನ್ನ ಗಾಂಧಾರಿಯು ಕೂಡ ಪಡೆದ್ಲು. ಇದಾದ ಬಳಿಕ 101 ಮತ್ತೊಂದು 102 ಹೌದು. ಅಮಾನುಷಾನ್ ಮಾನುಷಾಂಶ್ಚ ಸಂಗ್ರಾಮೇ ಸಹ ನಿಶ್ಯತಿ ಕರ್ಮಣ ಮನಸಾ ವಾಚಾ ತಸ್ಮಾತ್ ತಪ್ಸೇ ಮಹತ್ತಪಃ. 2 ಮಕ್ಕಳನ್ನು ಪಡೆದ ಬಳಿಕ ಪಾಂಡು ಮತ್ತೆ ಅಪೇಕ್ಷೆ ಪಡ್ತಾನೆ. ಧರ್ಮವನ್ನ ಕಾಯುವುದಕ್ಕಾಗಿ ಒಬ್ಬ, ಬಲವನ್ನ ಪೋಷಿಸುವುದಕ್ಕಾಗೊಬ್ಬ, ಆ ಬಲವನ್ನ ಪ್ರಯತ್ನ ಪೂರ್ವಕವಾಗಿ ಉಪಯೋಗಿಸುವವ ಇನ್ನೊಬ್ಬ ಬೇಕು. ಅದಕ್ಕೋಸ್ಕರ ನಾನು ಮತ್ತೆ ಇನ್ನು ಪುತ್ರವತಿ ಆಗುವಂತ ಮತ್ತೆ ನಿನ್ನನ್ನ ಇನ್ನೊಂದು ದೇವತೆಯನ್ನ ಕರಿ ಅಂತ ಕೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಅಂತಹದ್ರಲ್ಲಿ ಯಾರಾಗಬಹುದು ಅಂತಂದ್ರೆ ಇಂದ್ರೋ ಹಿ ರಾಜ ದೇವಾನಾಂ ಪ್ರಧಾನ ಇತಿನ ಶ್ರುತಂ. ಹೊರಗಿನ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಹಿರಿಯನಾದ, ದೇವತೆಗಳ ಒಡೆಯನಾದ
ಇಂದ್ರನನ್ನೇ ಆಹ್ವಾನಿಸುವುದು ಉತ್ತಮ ಹಾಗೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ಆದ್ರಿಂದಾಗಿ ಅವನಲ್ಲಿರುವಂತಹ ಅಮಿತ ಬಲ, ಉತ್ಸಾಹ, ವೀರ್ಯವಂತಿಕೆ ಇದನ್ನೆಲ್ಲ ಗಮನಿಸಿ ನಾವು ಒಂದು ಕ್ಷತ್ರ ಕುಲಕ್ಕೆ ಬೇಕಾದಂತಹ ಮುಂಚೂಣಿಯಲ್ಲಿ ಒಂದು ಸೇನೆಯನ್ನು ಬಲ್ಲ ಒಬ್ಬ ವ್ಯಕ್ತಿ ಬೇಕು. ಅದಕ್ಕೋಸ್ಕರ ಇಂದ್ರನನ್ನು ನಾನು ತಪಸ್ಸು ಮಾಡುತ್ತೇನೆ. ಅಂದ್ರೆ ಪ್ರತಿ ಸರ್ತಿಯೂ ಪೂರ್ವದಲ್ಲಿ ಆ ದೇವತೆಯನ್ನ ಸುಮ್ಮನೆ ಹೀಗೆ ಕರೆದ್ರು ಬಂದ್ರು ಅಂತಲ್ಲ, 1 ವರ್ಷ ನಿರಂತರ ವ್ರತದಲ್ಲಿದ್ದು ಆ ವ್ರತದಲ್ಲಿ ಯಾವ ದೇವರನ್ನ ಕರಿಬೇಕು ಅಂತಿದ್ದಾರೋ ಆ ದೇವತೆಯ ಮಂತ್ರವನ್ನು ಜಪಿಸಿದ್ದಾನೆ, ತಪಿಸಿದ್ದಾನೆ ಪಾಂಡು. ಆ ನಂತರ ಕರೆದ ಮಂತ್ರಗಳ ಫಲವಾಗಿ ಆ ದೇವತೆಗಳಿಂದ ಮಕ್ಕಳನ್ನು ಪಡೆದಿದ್ದಾರೆ. 1 ವರ್ಷ ನಿರಂತರವಾದಂತಹ ತಪಸ್ಸಿನಲ್ಲಿ ಪಾಂಡು ತನ್ನ ದೇಹವನ್ನ ಅದರ ಕೃಶತೆ, ಅದಕ್ಕೆ ದಂಡನೆ ಆಗ್ತಾ ಇದೆ ಅಂತ ಯೋಚಿಸದೆ ಪೂರ್ಣವಾದ ತ್ಯಾಗದ ಬುದ್ಧಿಯಿಂದ ಭಗವಂತನನ್ನ ಆರಾಧಿಸಿದ್ದಾನೆ. ಇಷ್ಟಾಗಿ ಇಂದ್ರ ವರ ಕೊಟ್ಟಿದ್ದಾನೆ. ಪುತ್ರಂತವ ಪ್ರದಾಸ್ಯಾಮಿ ತ್ರಿಷು ಲೋಕೇಶು ವಿಶ್ರುತಂ ಬ್ರಾಹ್ಮಣಾನಾಂ ಗವಾಂ ಚೈವ ಸುಹೃದಾಂ ಚಾರ್ಥ ಸಾಧಕಂ ದುರ್ಹೃತಾಂ ಶೋಕಜನನಂ ಸರ್ವಬಾಂಧವನಂದನಂ. ಒಳ್ಳೆಯ ಒಂದು ಹೆಸರನ್ನ ಕೊಡುತ್ತಾನೆ. ಅಂದ್ರೆ ಅವನ ಬಗ್ಗೆ ಕ್ವಾಲಿಟಿಯನ್ನು ಹೇಳುತ್ತಾನೆ. ನಿನಗೆ 3 ಲೋಕಗಳಲ್ಲಿ ಅತ್ಯಂತ ವಿಶಿಷ್ಟನೆನಿಸಿದ ಮಗನನ್ನ ನೀನು ಪಡೀತಿ. ಹಾಗೆ ಪಡೆಯುವಾಗ ಅವನು ಗೋವುಗಳಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಾನೆ. ಬ್ರಾಹ್ಮಣನ ಜ್ಞಾನಿಗಳಿಗೆ ಅವನ ನಡೆನುಡಿ ಬಹಳ ಇಷ್ಟ ಆಗಿರುತ್ತೆ. ಅಂಥವರ ರಕ್ಷಣೆಗೋಸ್ಕರ ತನ್ನ ಬದುಕನ್ನು ಮೀಸಲಿಡ್ತಾನೆ. ಸುಹೃದಾಂ, ಯಾರೋ ಅವನಿಗೆ ಅತ್ಯಂತ ಆತ್ಮೀಯರು, ಅವನಿಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇರ್ತಾನೆ. ಅರ್ಥ ಸಾಧಕಂ, ಒಳ್ಳೆ ಎಕಾನಮಿಸ್ಟ್. ಅವನ ಹತ್ರ ಕೇಳಬೇಕು ಅರ್ಥದ ಬಗ್ಗೆ ನಿಜವಾದ ಭಾರತೀಯ ಚಿಂತನೆ ಏನು ಅನ್ನೋದನ್ನ ಅವನ ಹತ್ರ ಕೇಳಬೇಕು. ಹಾಗೆ ಕೇಳುವುದಕ್ಕೆ ಅರ್ಥ ಸಾಧಕಂ, ಅವನು ದುಡ್ಡಿನ ವ್ಯವಹಾರವನ್ನ ಎಲ್ಲಿ ಸರಿಯಾಗಿ ಉಪಯೋಗಿಸಿದ್ರೆ ಅದು ಪ್ರಜೆಗಳಿಗೆ ಸರಿಯಾದ ಪ್ರತಿ ಒಂದೊಂದು ಪೈಗೂ ಕೂಡ ಯಾವ ರೀತಿ ಲಾಭ ಪಡೆಯಬಹುದು, ಮತ್ತೆ ಅದರಿಂದ ನಿಜವಾದ ಗಳಿಕೆಯ ಮೂಲ ಅಂಶ ಏನು ಅನ್ನೋದನ್ನ ತಿಳಿಸಿಕೊಡುವವನಾಗ್ತಾನೆ. ಆದ್ರೆ ದುರ್ಹೃದಾನ್, ಯಾರು ದುಷ್ಟರೋ ಅವರಿಗೆ ಶೋಕಜನನಂ, ಶೋಕಜನಕನಾಗ್ತಾನೆ. ಸರ್ವ ಬಾಂಧವ ನಂದನಂ, ಅವನ ಸುತ್ತ ಇರುವ ಎಲ್ಲ ಬಂಧುಗಳಿಗೂ ಕೂಡ ಆನಂದವನ್ನು ಕೊಡುವವನಾಗ್ತಾನೆ. ಹೀಗೆ ಇಂದ್ರ ಹುಟ್ಟಲಿರುವ ಮಗುವಿನ ಮುಂದಿನ ಸ್ವಭಾವದ ಬಗ್ಗೆ ಹೇಳಿ ಅವನು ಮರೆಯಾಗ್ತಾನೆ. ಆಗ ಕುಂತಿ ದೇವರಾಜ ವಚಸ್ಮರನ್, ದೇವರಾಜನ ಮಾತನ್ನ ಸ್ಮರಿಸಿಕೊಂಡು ಆ ಮಂತ್ರವನ್ನ ಪ್ರಾರ್ಥನೆ ಮಾಡ್ತಾಳೆ. ಹಾಗೆ ಪ್ರಾರ್ಥನೆ ಮಾಡಿದ ತಕ್ಷಣವೇ ಇಂದ್ರ ಬಂದು ನೀತಿಮಂತಂ ಮಹಾತ್ಮಾನಂ ಆದಿತ್ಯ ಸಮತೇಜಸಂ ದುರಾಧರ್ಷಂ ಪ್ರಿಯಾವಂತಂ ಅತೀವಾದ್ಭುತ ದರ್ಶನಂ ಪುತ್ರಂ ಜನಯ ಸುಶ್ರೋಣಿ ಧಾಮ ಕ್ಷತ್ರಿಯ ತೇಜಸಾಂ. ಕ್ಷತ್ರಿಯ ತೇಜಸ್ಸಿನಲ್ಲಿ ಅತ್ಯಂತ ಹಿರಿಯನಾದ ಮಗನನ್ನ ನೀನು ಹೆರುತ್ತಿ ತಾಯಿ. ಅವನು ಎಂಥವನು? ಅತ್ಯಂತ ನೀತಿವಂತನಾಗಿರ್ತಾನೆ. ಆದಿತ್ಯ ಸಮತೇಜಸಂ, ಸೂರ್ಯನಂತೆ ಚೆನ್ನಾಗಿ ಬೆಳಗುವವನಾಗಿರ್ತಾನೆ. ಯಶಸ್ಸನ್ನ ಪಡೆಯುವವನಾಗಿರ್ತಾನೆ. ಸಾಮಾನ್ಯರು ಮನುಷ್ಯರು ಮಾಡುವ ಕರ್ಮಕ್ಕಿಂತ ಮೀರಿದ ಕರ್ತವ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಅಂದ್ರೆ ಅವನ ಯುದ್ಧದ ಪ್ರಸಂಗದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಒಂದೊಂದೇ ಸರ್ತಿಗೆ 10 ಬಾಣಗಳನ್ನ ಒಟ್ಟಿಗೆ ಪ್ರಯೋಗ ಮಾಡುತ್ತಿದ್ದ. ಆಕಾಶದಲ್ಲಿ ಇದ್ದಕ್ಕಿದ್ದಕ್ಕೆ ಬಾಣ ಪ್ರಯೋಗ ಮಾಡ್ತಾ ಇದ್ರೆ ಎಲ್ಲೋ ಮೋಡ ಆಯಿತು ಅಂತ ಅನ್ನುವ ಹಾಗೆ ಆಕಾಶದಲ್ಲಿ ಬಾಣಗಳ ಮಳೆ ಸುರಿತಾ ಇತ್ತು. ಎಲ್ಲಿಂದ ಸುರಿಯಿತು, ಹೇಗೆ ಸುರಿಯಿತು ಅಂತ ಗೊತ್ತಾಗುವ ಮುಂಚೆನೆ ಶತ್ರುಗಳ ಎದೆ ಭೇದಿಸ್ತಾ ಇತ್ತು. ಇಂತಹ ಕ್ಷತ್ರಿಯರಲ್ಲಿ ಹಿರಿಯನಾದ ಮಗನಾಗಿ ನಿನಗೆ ನಾನೇ ಒಂದು ಅಂಶವಾಗಿ ಹುಟ್ಟಿ ಬರ್ತೇನೆ ಅಂತ ಹೀಗೆ ಹೇಳಿದ ಮೇಲೆ ಕುಂತಿ ಆ ಮಗುವನ್ನ ಪಡೀತಾಳೆ. ಪಡೆಯುವಾಗ್ಲೂ ಮತ್ತೆ ಅಶರೀರವಾಣಿ ಆಗುತ್ತೆ. ಬಹಳ ದೀರ್ಘವಾದ, ಭೀಮನಿಗೆ ಹೇಳುವಾಗ ಒಂದು 4-5 ಮಾತುಗಳಲ್ಲಿ ಹೇಳಿ ಮುಗಿಸ್ತಾರೆ. ಆದ್ರೆ ಅರ್ಜುನನ ಬಗ್ಗೆ ಒಂದು ಅಧ್ಯಾಯ, ಅವನು ಎಂಥವನು 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 ಅಂತ ಬಹಳ ದೀರ್ಘವಾದ ಮಾತು ಇದೆ. ಇವನು ಕಾರ್ತವೀರ್ಯಾರ್ಜುನನಿಗೆ ಸಮ, ಇವನು ವಿಷ್ಣುವಿಗೆ ಸಮ, ಇವನು ದೇವೇಂದ್ರನಿಗೆ ಸಮ ಅಂತ ತುಂಬಾ ಬರುತ್ತೆ. ಯಾಕೆ ಅಂದ್ರೆ ಯಾರಿಗೆ ಸ್ವತಃ ಸಾಮರ್ಥ್ಯ ಇದ್ದುದರ ಜೊತೆಗೆ ಇನ್ನೂ ಒಂದು ಚೂರು ಹೆಚ್ಚು ಹೇಳಿದ್ರೆ ಮಾತ್ರ ಅವರ ಬಗ್ಗೆ ಗೊತ್ತಾಗುತ್ತೋ ಅವ್ರ ಬಗ್ಗೆ ಜಾಸ್ತಿ ಹೇಳ್ಬೇಕು. ಭೀಮ ತನ್ನ ಕಾರ್ಯದಿಂದ ತೋರಿಸಿಕೊಡ್ತಾನೆ, ಅವನಿಗೆ ಜಾಹೀರಾತು ಬೇಡ. ಆದ್ರೆ ಯಾರಿಗೆ ಕಾರ್ಯವನ್ನ ಮಾಡಿದ್ಮೇಲೂ ಅದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಫೇಮಸ್ ಆಗುತ್ತೆ. ಕೆಲವು ಸಿನಿಮಾಗಳನ್ನ ಚೆನ್ನಾಗಿರುತ್ತೆ, ಆದ್ರೆ ಅದಕ್ಕೆ ಸ್ವಲ್ಪ ದುಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಫ್ಲಾಪ್ ಹೊಡೆದು ಬಿಡುತ್ತೆ. ಕೆಲವು ಸಿನಿಮಾ ಹಾಗಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂದ್ರೂ ಅದರ ತನ್ನ ಛಾಪಿನಿಂದಲೇ ಅದು ನಿಂತು ಬಾಹುಬಲಿ ನಿಂತಾಗಲೂ ಅದರ ಪಕ್ಕದಲ್ಲಿ ಇನ್ನೊಂದು ಕನ್ನಡ ಸಿನಿಮಾ ಓಡುತ್ತೆ ಅಂದ್ರೆ ಅದು ಅದರ ವೈಯಕ್ತಿಕವಾದ ತಾಕತ್ತು. ಯಾವುದು? ರಂಗಿತರಂಗ. ಸುಮ್ಮನೆ ಉದಾಹರಣೆಗೆ ಹೇಳಿದ್ದು, ಬೇಕು ಅಂತ. ಯಾಕೆಂದ್ರೆ ಅದರಲ್ಲಿ ಅಷ್ಟೊಂದು ನೀಟ್ನೆಸ್ ಇತ್ತು ಮತ್ತು ಒಂದು ಕಥೆಯಲ್ಲಿ ಸ್ಪಷ್ಟತೆ ಇತ್ತು.
ಎಷ್ಟೋ ಸರ್ತಿ ಜನ ಏನೋ ಟ್ವಿಸ್ಟ್ ಕೊಡ್ಲಿಕ್ಕೆ ಹೋಗಿ ತಾವೇ ಟ್ವಿಸ್ಟ್ ಆಗ್ಬಿಡ್ತಾರೆ. ನಿರ್ದೇಶಕರೇ ಎಲ್ಲಿದ್ದಾರೆ ಅಂತ ನಾವು ಹುಡುಕ್ಬೇಕಾಗುತ್ತೆ. ಆ ಸ್ಥಿತಿ ಇಲ್ಲದೆ ಒಂದು ಸಮಸ್ಥಿತಿಯನ್ನ ತಂದುಕೊಡುವ ವ್ಯವಸ್ಥೆಯಲ್ಲಿ ತನ್ನಲ್ಲೇ ತಾನು ಯಾರು ಗಟ್ಟಿಮುಟ್ಟಾಗಿ ನಿಲ್ಲುವ ಸಾಮರ್ಥ್ಯ ಇದೆಯೋ ಅವನು ಯಾವತ್ತೂ ತನ್ನ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ ತನ್ನ ಕಾರ್ಯದಿಂದಲೇ ತೋರಿಸಿಕೊಡ್ತಾನೆ. ಯಾವಾಗ ತಮ್ಮ ಕಾರ್ಯ ಆಗುವಾಗ್ಲೂ ಅದರ ಜೊತೆಗೆ ಒಂದು ಸಪೋರ್ಟ್ ಬೇಕು ಅಂತಿರುತ್ತೋ ಅಂತವರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ಬೇಕಾಗತ್ತೆ. ಅರ್ಜುನರ ಬಗ್ಗೆ ಬಹಳ ಮಾತುಗಳು ಬರ್ತವೆ. ಹಾಗೆಂತೇಳಿ ಯಾವುದು ಅಸಂಗತವಾದ ಸಂಗತಿ ಅಲ್ಲ, ಇಲ್ಲದೆ ಇರುವುದನ್ನ ಹೊಗಳಿದ್ದು ಮಾತಲ್ಲ. ಜಾಮದಗ್ನೆ ಸಮಃ ಕುಂತಿ ವಿಷ್ಣು ತುಲ್ಯ ಪರಾಕ್ರಮ. ಪರಶುರಾಮನಿಗೆ ಸಮನಾಥ ಶಸ್ತ್ರಾಸ್ತ್ರಗಳನ್ನ ಬಲ್ಲವ. ಹೇಗೆ ದೇವತೆಗಳ ಪರವಾಗಿ ವಿಷ್ಣು ಹೋರಾಡುವಾಗ ದೈತ್ಯರನ್ನು ನಾಶಗೊಳಿಸ್ತವನೋ ಅಂತಹ ಶಕ್ತಿ ಇವನಿಗಿದೆ. ಅಂದ್ರೆ ಒಂದೊಂದು ಇಡೀ ಮುಂದೆ ಏನ್ ಮಾಡ್ತಾನೆ ಅನ್ನೋದನ್ನು ಹೇಳಿಬಿಡ್ತಾರೆ. ಖಾಂಡವ ದಹನ ಮಾಡ್ತಾನೆ, ಸಂಶಕ್ತಕರನ್ನು ಕೊಲ್ತಾನೆ, ಹೀಗೆ ಎಲ್ಲ ಅಶರೀರ ವಾಣಿಯಲ್ಲಿ ಬಂದು ಬಿಡುತ್ತೆ. ಆ ಕಥೆ ನಮಗೆ ಮುಂದೆ ಬರುತ್ತಾ ಇದ್ದಾಗ ನಾನು ಆ ಕಥೆಯನ್ನ ಹೆಚ್ಚು ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ. ಒಟ್ಟಂತೂ ದೇವತೆಗಳೆಲ್ಲ ಬಂದು ಕುಣಿದ್ರು. ಎಂಥವ್ರು ಬಂದ್ರು ಅಂತ ಒಂದು ಲಿಸ್ಟ್ ಇದೆ. ಯಾವ ಯಾವ ಋಷಿಗಳು ಬಂದ್ರು, ಯಾವ ಯಾವ ಗಂಧರ್ವರು ಬಂದ್ರು, ಯಾವ ಯಾವ ಯಕ್ಷರು ಬಂದ್ರು, ಕಿನ್ನರರು ಯಾರು ಬಂದ್ರು, ಕಿಂಪುರುಷರು ಯಾರು ಬಂದ್ರು, ಅಪ್ಸರ ಸ್ತ್ರೀಯರು ಯಾರು ಬಂದ್ರು, ಎಲ್ಲ ಲಿಸ್ಟ್ ಇದೆ. ನಿಮ್ಗೆ ಅಕಸ್ಮಾತ್ ಯಾವ್ದಾದ್ರು ಲಿಸ್ಟ್ ಅಲ್ಲಿ ಹೆಸರು ಬೇಕು ಅಂತಂದ್ರೆ ಹುಡುಕ್ಲಿಕ್ಕೆ ಇಲ್ಲಿ ಚೆನ್ನಾಗಿದೆ. ಭಾರದ್ವಾಜ ಕಶ್ಯಪ ಗೌತಮ ವಿಶ್ವಾಮಿತ್ರ ಜಮದಗ್ನಿ ವಸಿಷ್ಠ ಯತಶ್ಚ ಉದಿತ ಭಾಸ್ಕರೇ ಅಭೂತ್ ಪ್ರಣಷ್ಟೇ ಸೋ ಅಪಿ ಅತ್ರಾತ್ರಿ ಭಗವಾನ್ ಆಜಗಾಮ. ಯಾವಾಗ ಈ ಅರ್ಜುನ ಹುಟ್ಟಿದನು ಆಗ ನೋಡ್ಲಿಕ್ಕೆ ಅಂತ ಎಲ್ಲ ಋಷಿಗಳು ಬಂದ್ರಂತೆ. ಯಾರ್ಯಾರು ಬಂದ್ರು? ಭರದ್ವಾಜರು ಬಂದ್ರು, ಕಶ್ಯಪ, ಗೌತಮ, ವಿಶ್ವಾಮಿತ್ರ, ಜಮದಗ್ನಿ, ವಸಿಷ್ಠ, ಅದರ ಜೊತೆಗೆ ಭಗವಾನ್ ಅತ್ರಿ, ಮರೀಚಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ದಕ್ಷ, ಪ್ರಜಾಪತಿ, ಇನ್ನು ಗಂಧರ್ವರ ಸಾಲು, ಅಪ್ಸರೆಯರ ಸಾಲು ಅಷ್ಟನ್ನು ಹೇಳಿ ಅದ್ರಿಕಾ, ಸೋಮ, ಮಿಶ್ರಕೇಶಿ, ಅಲಂಬುಷ, ಗುಣಾವರ, ಗುಣಮುಖ್ಯ, ಅನೂಚಾನ, ಅದ್ರಿಕಾ, ಹೀಗೆ ಅನೇಕ ಜನ ಅಪ್ಸರ ಸ್ತ್ರೀಯರು ಬಂದ್ರಂತೆ. ಋಷಿಗಳ ಸಂಖ್ಯೆಯನ್ನು ಮತ್ತೆ ಹೇಳ್ತಾರೆ. ಕಾಮ್ಯ, ಶಾರದ್ವತಿ ಇವರೆಲ್ಲ, ಪುಂಡರೀಕ, ಸುಗಂಧ, ಸುರಸ ಇವರೆಲ್ಲ ಡ್ಯಾನ್ಸ್ ಮಾಡೋರಂತೆ. ಅಸಿತಾ, ಸುಬಾಹು, ಸುಪ್ರಿಯ, ವಪುಹು, ರಂಭಾ, ಮನೋರಮ, ದೇವಿ, ಕ್ಷೇಮ, ಲಕ್ಷಣ, ಅಂಬಿಕಾ ಇವರೆಲ್ಲ ಇನ್ನೊಂದು ತರದ ನೃತ್ಯ ಪ್ರಭೇದದಲ್ಲಿ ಅದನ್ನ ವ್ಯವಸ್ಥೆ ಮಾಡುವರು. ಅಂದ್ರೆ ನಿರ್ದೇಶಕಿಯರು ಇರಬೇಕು. ಹೀಗೆ ಬೇರೆ ಬೇರೆ. ಯಾವುದು? ಅಸಿತಾ, ಅಸಿಪತ್ರ, ಅಸಿ ಅಂದ್ರೆ ಸೂಜಿ, ಅಸಿತಾ ಅಂದ್ರೆ ಬಿಳಿ. ಭೀಮ ಹುಟ್ಟಿದಾಗ ಬಂದಿದ್ದನ್ನು ಹೇಳಲೇ ಇಲ್ಲ, ಬಂದಿರ್ತಾರೆ. ಇನ್ನೊಂದು ಹೇಳಿದ್ರು. ನಮ್ಗೆ ಗೊತ್ತಾಗಲ್ಲ, ಊಹಿಸ್ಲಿಕ್ಕಾಗತ್ತೆ. ಅಲ್ಲಿ ಸಣ್ಣ ಮಾತಿನಲ್ಲಿ ಬಂದು ಹೋಗಿದೆ. ಎಲ್ಲರೂ ಇಷ್ಟಪಟ್ರು, ದೇವಾದಿಗಳೆಲ್ಲವೂ ಎಲ್ಲರೂ ಕೂಡ ಆ ಹೊತ್ತಿಗೆ ಸಂತೋಷ ಪಟ್ರು ಅಂತ ಅಷ್ಟೇ ಇದೆ. ಹೇಗೆ ಸಂತೋಷ ಪಟ್ರು ಅಂತ ಇವನ ಕಥೆ ಹೇಳುವಾಗ ಬಿಡಿಸಿ ಹೇಳಿದ್ರು. ಪ್ರತಿ ಸರ್ತಿನೂ ಹೇಳಿದ್ರೆ ಇಲ್ಲಿ ಇವನ್ ಬಗ್ಗೆ ಏನು ಹೇಳಲಿಕ್ಕೆ ಇಲ್ಲ ಅಂತ ಆಗ್ತಿತ್ತು. ಇವನ್ ಬಗ್ಗೆ ಹೇಳಬೇಕು ಅಂತ ಅಲ್ಲೇನು ಹೇಳಿಲ್ಲ. ಸರಿ, ಇಷ್ಟೆಲ್ಲ ಈ ತರ ಒಂದು ಸೆಲೆಸ್ಟಿಯಲ್ ಇವೆಂಟ್ಸ್ ಆಗಿದೆ, ಅರ್ಜುನ ಭೀಮ ಹುಟ್ಟಬೇಕಾರೆ ಅಂತ ಕುಂತಿ ಗೊತ್ತಿತ್ತು ತಾನೇ ಇದೆಲ್ಲ. ಮುಂದೆ ಯುದ್ಧ ಆಗ್ಬೇಕಾದ್ರೆ ಒಂದು ಮಾತಾದ್ರೂ ದುರ್ಯೋಧನಿಗೆ ಹೇಳ್ಬೋದಿತ್ತಲ್ವಾ, ಇಂಥವ್ರಿದ್ದಾರೆ, ಇಂಥವ್ರ ಜೊತೆ ಯುದ್ಧ ಎಲ್ಲ ಬಾಯ್ಬಿಟ್ಟು ಹೇಳ್ತಾರೆ. ಕುಂತಿ ಅಲ್ಲ, ಎಲ್ರು ಹೇಳ್ತಾರೆ ಇವ್ರು ಹುಟ್ಟುವಾಗ ಏನೇನಾಗಿದೆ ಅಂತ ಗೊತ್ತಾಗ. ಅವ್ರ ಹುಟ್ಟನ್ನೇ ಇವರು ಸರಿಯಾಗಿ ಪಾಂಡವಿಗೆ ಹುಟ್ಟಿದವರಲ್ಲ ಅಂತೆಲ್ಲ ಜಗಳ ಆಡಿದಾಗ ಇದೆಲ್ಲ ಹೇಳ್ತಾರೆ. ನೀನು ತಿಳ್ಕೊಳ್ಳದೆ ಮಾತಾಡ್ತಾ ಇದ್ದಿ, ಇವ್ರು ಹುಟ್ಟಿದಾಗ ಏನೇನಾಗಿದೆ ಅಂತೆಲ್ಲ ಹೇಳ್ತಾರೆ. ಅದು ಗೊರ್ಗಲ್ನ ಮೇಲೆ ನೀರೇರದಂತೆ. ಅವನಿಗೇನು ತಲೆಗೆ ತಾಪಲ್ಲ. ಯಾಕೆಂದ್ರೆ ಪರಶುರಾಮ, ವಸಿಷ್ಠ, ಕೃಷ್ಣ, ನರನಾರಾಯಣರು, ಆಮೇಲೆ ಅನೇಕ ಜಾಮದಗ್ನ್ಯ, ಇನ್ನು ಯಾರ್ಯಾರೋ ಬಂದು ಅವನಿಗೆ ಕಥೆ ಹೇಳ್ತಾರೆ. ಇವರು ನರನಾರಾಯಣರು ಅಂತ ಹೇಳ್ತಾರೆ. ಕೃಷ್ಣ ಮತ್ತೆ ಅರ್ಜುನ ಅಂದ್ರೆ ಇವರಿಬ್ರೇ ನರನಾರಾಯಣರು. ಅರ್ಜುನನಲ್ಲಿ ವಿಶೇಷವಾಗಿ ನರನ ಆವೇಶ ಇದೆ, ದೇವೇಂದ್ರನ ಅವತಾರ ಹೌದಾದ್ರು ಅದು ವಿಶೇಷವಾಗಿ ಶೇಷನಿಗೆ ಸಂಬಂಧಪಟ್ಟ ಶಕ್ತಿ ಆದ್ರಿಂದಾಗಿ ಅವರಿಬ್ರು ಯಾವಾಗ್ಲೂ ಜೊತೆಗಿರೋರು. ಈ ಹೋದಲ್ಲಿ ಯಾವತ್ತೂ ಸೋರೆ ಆಗಿಲ್ಲ, ನೀನು ಅವರನ್ನು ಎದುರಿಸಿ ಬದುಕುವುದಿಲ್ಲ ಇಷ್ಟು ಹೇಳಿದ್ರು. ಯಾವಾಗ ಅತೀತವನ್ನ ಅಥವಾ ಅತ್ಯಂತ ಅತೀಂದ್ರಿಯವಾದದನ್ನ ನಂಬುದಿಲ್ವೋ ಆವಾಗ ನೀವ್ ಏನ್ ಹೇಳಿದ್ರು ಅದು ತಲೆಗೆ ಹೋಗುದಿಲ್ಲ. ನಮ್ಗೆ ಕಾಣುವ ವ್ಯಕ್ತಿ ಮಾತ್ರ ಕಾಣ್ತಾ ಇರೋದು, ಅವನ ಹಿಂದೆ ಶಕ್ತಿ ಕಾಣುವುದಿಲ್ಲ. ಅವನು ಒಪ್ಕೊಳ್ಳಲ್ಲ ಅದನ್ನ ಯಾವುದನ್ನು. ಇಂದ್ರೋ ವಿವಸ್ವಾನ್, ಇಲ್ಲಿ ಯಾರ್ಯಾರು ಬಂದ್ರು ಅಂತ ಹೇಳುವಾಗ 12 ಜನ ಆದಿತ್ಯರ ಹೆಸರನ್ನು ಹೇಳ್ತಾರೆ. ಧಾತ, ಅರ್ಯಮ, ಮಿತ್ರ, ವರುಣ, ಅಂಶಃ, ಭಗಃ, ಇಂದ್ರ, ವಿವಸ್ವಾನ್, ಪೂಷ, ಪರ್ಜನ್ಯ,
ಆಮೇಲೆ 11ನೇವ 12ನೇವ ವಿಷ್ಣು, ಅವನಿಗೆ ವಾಮನ ಅಂತ ಕರೀತಾರೆ. ಅಂದ್ರೆ ಅವನು ಬಂದಿದ್ದ ಅಂತ. ಇಷ್ಟೂ ಜನ ಬಂದು ಅಲ್ಲಿ ಸಂತೋಷ ಪಡ್ತಾರಂತೆ. ಇಂದ್ರ ಹುಟ್ಟಿದ, ಅರ್ಜುನ ಹುಟ್ಟಿದ, ನಮ್ಗೆ ಬಹಳ ಸಂತೋಷ ಆಗಿದೆ ಅಂತ. ಹೀಗೆ ಅಶ್ವಿದೇವತೆಗಳು, ವಸುಗಳು, ಮರುತ್ತುಗಳು, ಆಮೇಲೆ ವಿಶ್ವೇ ದೇವತೆಗಳು, ಸಾಧ್ಯಾಹ, ವಿಶ್ವದೇವತೆಗಳು, ವಸುಗಳು, ಆದಿತ್ಯರು, ಎಷ್ಟು ಕಮ್ಯುನಿಟೀಸ್ ಇದಾವೆ? ತುಂಬಾ ಇದೆ ಅಲ್ವಾ? ಏನ್ ಡಿಫ್ರೆನ್ಸಿಯೇಷನ್ ಇಲ್ವಾ ಅದಕ್ಕೆ? ಯಾಕೆ ಡಿಫ್ರೆನ್ಸಿಯೇಷನ್? ವಸುಗಳು 8 ಜನ ಅಲ್ಲ, ನಾವು ನಂಬರ್ ಬೇಡ, ಕ್ವಾಲಿಟೀಸ್ ಡಿಫ್ರೆನ್ಸ್ ಇದೆನಾ? ಇಷ್ಟೊಂದು ಕಮ್ಯುನಿಟೀಸ್ ಅದನ್ನ ಹೆಂಗ್ ನಾವು ಅರ್ಥ ಮಾಡ್ಕೊಳಕ್ಕದು ಬೇಕಲ್ವಾ? ಹೌದು, ಯಾವ ತರ ಅರ್ಥ ಮಾಡ್ಕೊಂಡು ನಂಗೆ ಅರ್ಥ ಆಗಿಲ್ಲ. ಎಲ್ಲದಕ್ಕೂ ಹೆಸರಿದೆ. ಹೌದು, ಪರಸ್ಪರ ಅವರಿಗೆ ಪ್ರತ್ಯೇಕವಾದ ಪೋರ್ಟ್ಫೋಲಿಯೋ ಇದೆ. ನಾವು ಅದನ್ನ ಇದರಲ್ಲಿ ಬೃಹದಾರಣ್ಯಕದ ಚಿಂತನೆಯಲ್ಲಿ ನೋಡ್ಬೇಕು. ಅವರಿಗೆ 33 ದೇವತೆಗಳು ಅಂತ ಹೆಸರು, 33 ದೇವಾಹ ಅಂತ. ಈ ಅಷ್ಟವಸುಗಳು, 12 ಆದಿತ್ಯರು, 11 ರುದ್ರರು. ಅಶ್ವಿ ದೇವತೆಗಳು ಅವರಿಬ್ರು, ಮರುದ್ಗಣಗಳು 49, ವಿಶ್ವೇ ದೇವತೆಗಳು 10 ಜನ. ಹೇಗೆ ಅವರಿಗೆ ಒಂದೊಂದು ತುಂಬಾ ಇದ್ದಾರೆ. ಹಾಗೆ ಕೆಲವು ಹೆಸರು 9 crore ಆಗುತ್ತೆ. ಹೌದು, ಅದೆಲ್ಲವೂ ಸೇರಿ 9 ಕೋಟಿ. ಅದೆಲ್ಲಾದ್ರೂ ಎಲ್ಲ 9 crore ಹೆಸರು ಎಲ್ಲಾದ್ರೂ ಇದೆಯಾ? ಮತ್ತೆ ಹೆಂಗ್ 9 crore? ನಮ್ಗೆ ಬೇಕಾಗಿಲ್ಲ ಹೆಸರು, ಅವ್ರಿಗೆ ಸಾಧನೆಯಲ್ಲಿ ಅವ್ರು ಮಾಡ್ಕೋತಾರೆ ಕೆಲಸ. ನಮ್ಗೆ ಈಗ ಭಾರತದಲ್ಲಿ ಇದ್ದವರೆಲ್ಲ ಹೆಸರು ಗೊತ್ತಿದೆ. ನೀವು ಹೆಂಗ್ ಹೇಳ್ತೀವಿ 1133 ಕೋಟಿ ಜನ ಇದ್ದಾರೆ ಅಂತ? ಲೆಕ್ಕ ಆದ್ರೂ ಇದೆಯಾ? ಮತ್ತೆ ಯಾಕೆ 33 crores ಅಂತ ಎಷ್ಟೊಂದು ಜನ? ಅದು ಸಂಸ್ಕೃತದಲ್ಲಿ ಒಂದು ಸ್ಟೈಲ್ ಏನಂದ್ರೆ 33 ಅಂತ, 33 ಅಂತ ಒಂಥರ ಹೇಳ್ತಾರೆ, 3 ಅಂತ ಹೇಳ್ತಾರೆ. 3 ಅಂದಾಗ 3 × 3 ಅದು 33 ದೇವತೆಗಳು ಅಂತ ಒಂದಿದೆ. ಆದ್ರೆ 33 ಅಂತ ಹೋಗ್ತಾ 33,000 ಇದೆ. ಅದ್ರ ನೆಕ್ಸ್ಟ್ ಏನಾಗ್ಬೇಕು? ಅವರು 33 ಕೋಟಿ ಮಾಡ್ಕೊಂಡು ಹೊಸದ 33 ಕೋಟಿ ಅಲ್ಲ, ಅದು 9 ಕೋಟಿ. 33 ಅನ್ನೋದು ಲಕ್ಷದಲ್ಲಿ ನೆಕ್ಸ್ಟ್ ಹೇಳ್ಬೇಕಾದ್ರೆ 3 × 3, ಉಳಿದಿದ್ದೆಲ್ಲ 33 ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ ಅದು ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗ 33 ಕೋಟಿ ಜನರಿದ್ರು. ಅದಕ್ಕೋಸ್ಕರ ಅದು ಆಮೇಲೆ ಸ್ವಲ್ಪ ಭಯಂಕರ ಜಾಸ್ತಿ ಆಯ್ತು. 100 ಕೋಟಿ ಜಾಸ್ತಿ ಆಯ್ತು ಒಂದು 70 ವರ್ಷದಲ್ಲಿ. ಪಾಂಡುನ ಪೂಜಿತಾ ದೇವಾಹ, ಎಷ್ಟು ಭಾಗ್ಯ ನೋಡಿ. ಅಷ್ಟೂ ದೇವತೆಗಳನ್ನ ಪಾಂಡು ಅವರನ್ನ ಎದುರು ಕೂಡಿಸಿ, ಪಾಂಡು ಪ್ರೀತೇನ ಮನಸ ದೇವತಾದೀನ್ ಅಪೂಜಯತ್ ಪ್ರಾದುರ್ಭೂತೋ ಹೇಯಂ ಧರ್ಮ ದೇವತಾನಾಂ ಪ್ರಸಾದತಃ ಪ್ರತ್ಯೂಚುಹು ನರಸತ್ತಮಂ. ಅವರನ್ನು ಮಾತಾಡಿಸಿದ್ರಂತೆ ಪಾಂಡುವನ್ನ. ಎಲ್ಲ ದೇವತೆಗಳು ಬಂದು ಹಿಡಿದವರು ಈ ಪಾಂಡುವಿನ ಹುಟ್ಟಿನ ಸಂದರ್ಭದಲ್ಲಿ ಮನೆಗೆ ನೋಡ್ಲಿಕ್ಕೆ ಬಂದವರು ಇಷ್ಟು ಜನ. ಏನು ದೊಂಬಿ ಮನೆ. ಆ ದೊಂಬಿ ಮನೆಯಲ್ಲಿ ಬಂದವರಿಗೆಲ್ಲ ಆವಾಹನೆ ಮಾಡಿ, ಆರಾಧನೆ ಮಾಡಿ, ಸಂತೋಷ ಪಡಿಸಿ ಕೊಡಬೇಕಾದನ್ನು ಕೊಟ್ಟು, ಋಷಿಗಳೆಲ್ಲರೂ ಅಲ್ಲಿ ಅವನ ಜೊತೆಗೆ ವಾಸ ಮಾಡ್ತಾ ಇದ್ದವರಿಗೆಲ್ಲ ನಂಗೂ ಹಬ್ಬ ಅಂತ, ದೇವತೆಗಳು ಇವ್ರ ಮನೆಗೆ ಬಂದಿದ್ದಾರೆ ಅಂತ. ಅದನ್ನ ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಪಾಂಡವಿಗೆ ಕಷ್ಟನೇ ಆಗ್ಲಿಲ್ಲ ಅಂತೆ. ವಸ್ತುತಃ ಧೃತರಾಷ್ಟ್ರವೇ ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಬೇಕಾದ್ದನ್ನೆಲ್ಲ ಕಳಿಸ್ತಾ ಇದ್ದ. ಅದರ ಜೊತೆಗೆ ಬಂದದ್ದು ಸರಿ, ಆಮೇಲೆ ಅಡಿಗೆ ಮಾಡಿ ಹಾಕಿ ತಂದು ಬಡಿಸಿ ಮಾಡೋರು ಬೇಕಲ್ವಾ, ಅದಕ್ಕೂ ಯೋಚನೆ ಇರ್ಲಿಲ್ಲ. ಎಲ್ಲವನ್ನೂ ಅವರೇ ಮಾಡ್ತಿದ್ರು. ಆದ್ರೆ ಇಷ್ಟಾಗುವಾಗ್ಲೂ ಪಾಂಡು ಯಾವುದನ್ನು ಮಾಡಿಸ್ಕೊಳ್ತಿರ್ಲಿಲ್ಲ. ನಾನು ವಿರಕ್ತನಾಗಿ ಬದುಕಬೇಕು ಅಂತ ಅನ್ಕೊಂಡದ್ದು, ನಾನು ಹಾಗೆ ಬದುಕ್ತೇನೆ ಅಂತ. ಉಳಿದವ್ರು ಏನಾದ್ರೂ ಮಾಡ್ಕೊಳ್ಳಿ, ಮಕ್ಕಳನ್ನ ನೋಡ್ಕೊಳ್ಳಿಕ್ ನೀವೇನಾದ್ರೂ ಮಾಡಿ, ನನಗೆ ನೀವೇನು ಮಾಡಬೇಡಿ ಅಂತ ಅವರ ಸೇವೆ ತಾನು ಮಾಡ್ತಿದ್ದ ಹೊರತು ತಾನು ಅವರಿಂದ ಸೇವೆ ತೆಗೆದುಕೊಳ್ಳಿಲ್ಲ. ಅಷ್ಟು ದೃಢವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದ. ಪಾಂಡುಸ್ತು ಪುನರೇವೈನಾಂ ಪುತ್ರ ಲೋಭಾನ್ ಮಹಾಯಶಾಃ ಪ್ರಾದಿಶದ್ ದರ್ಶನೀಯಾರ್ಥೀಂ ಕುಂತೀಂ ತ್ವೇನಾಂ ಅಥಾಬ್ರವೀತ್. ಇಷ್ಟಾದ್ಮೇಲೂ ಪುತ್ರ ಲೋಭಾತ್ ಮತ್ತು ಒಂದು ಆಸೆ ಬಂತ ಅಂತ ಅವನಿಗೆ. 3 ಆದ್ಮೇಲೂ ಮತ್ತೆ ಯೋಚನೆ ಬಂತು, ಇನ್ನೂ ಮಕ್ಕಳು ಬೇಕು ನನಗೆ ಅಂತ. ಅದು ತೀರಾ ಆಯ್ತು ಅಂದ್ರೆ 100 ಇದೆ ಅಲ್ವಾ, ಇಲ್ಲಿ 3 ಇದೆ. ಅದಕ್ಕೋಸ್ಕರ ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್. ಹೌದು, ಸಹಜವಾದ ಒಂದು ಬಯಕೆ ಅಷ್ಟೇ. ಮಕ್ಕಳನ್ನ ಪಡೆಯುವುದರಲ್ಲಿ ವರ ಇದೆ ಅಲ್ವಾ. ಕುಂತಿ ಅಂತಹ ಒಂದು ಶಕ್ತಿಯನ್ನ ಪಡೆದಿದ್ದಾಳೆ ಅಂದ್ಮೇಲೆ ಎಷ್ಟು ಪಡಿಬಹುದೋ ಅಷ್ಟು ಪಡೀಲಿಕ್ಕೆ ಆಗತ್ತೆ ಅಂದ್ರೆ ಪಡ್ಕೊಳ್ಳೋಣ ಅಂತ ಅನ್ನೋ ಆಸೆ. ಅದರಲ್ಲಿ ಸ್ವಾರ್ಥ ಇರಲಿಲ್ಲ, ತನಗೋಸ್ಕರ ಅಂತ ಏನನ್ನು ಬಯಸ್ತಿರ್ಲಿಲ್ಲ ಅವನು. ಆದ್ರಿಂದಾಗಿ ಹಾಗೆ ಕೇಳಿದಾಗ್ಲೂ ಅದಕ್ಕೆ ವೇದವ್ಯಾಸರ ಪುತ್ರ ಲೋಭ ಅಂತಾನೆ ಅಂದ್ರು. ಅಪೇಕ್ಷೆ ಅನ್ನೋದು ಅವನಲ್ಲಿ ಸಹಜವಾಗಿದ್ರು ಕೂಡ ಅದು ಲೋಭನೇ ಆಯ್ತು. ಅದರಿಂದಾಗಿ ಕುಂತಿ ಬೈತಾಳೆ. ಕುಂತಿ ಅದನ್ನ ಒಪ್ಪಿಗೆ ಕೊಡಲ್ಲ.
3 ಸರ್ತಿ ನಾವು ಕೇಳಿ ಆದ್ಮೇಲೆ ಮತ್ತೆ ಅವರನ್ನ ನಾವು ಹಾಗೆ ಕೇಳಬಾರ್ದು. ಈ ಮಂತ್ರವನ್ನು ನಾನು 3 ಸರ್ತಿಗಿಂತ ಹೆಚ್ಚು ಸರ್ತಿ ಬಳಸುವ ಹಾಗಿಲ್ಲ. ಯಾಕೆಂದ್ರೆ ಅತಃ ಪರಂ ಸ್ವೈರಿಣಿ ಸ್ಯಾತ್, 4ನೇ ಸರ್ತಿ ನಾನು ನಾತಶ್ಚತುರ್ಥಂ ಪ್ರಸವಂ ಆಪತ್ಸ್ವಪಿ ವದಂತ್ಯುತ, ಎಂಥ ಆಪತ್ತು ಬಂದ್ರೂ ಈ ಮಂತ್ರವನ್ನ 3ನೇ ಬಾರಿಗಿಂತ ಹೆಚ್ಚನೇ ಬಾರಿ ವಹಿಸಿದ್ರೆ ನಾನು ಸ್ವೈರಿಣಿ ಅಂತ ಅಂದುಕೊಳ್ತೇನೆ. ಸ್ವೈರಿಣಿ ಅಂದ್ರೆ ಬೇಕಾಬಿಟ್ಟಿ ತನ್ನನ್ನ ತಾನು ಮಾರಿಕೊಳ್ಳುವಳು ಅಂತ ಅನ್ನುವ ಸ್ಥಿತಿಗೆ ಬರ್ತೇನೆ. ಅದರಿಂದಾಗಿ ನಾನು ಹಾಗೆ ಅದನ್ನ ಉಪಯೋಗಿಸಿಕೊಳ್ಳುವುದಿಲ್ಲ. ಎಲ್ಲಾಯ್ತು? ಕರ್ಣನದ್ದು ಅದು ಬಯಸಿ ಬಂದದ್ದಲ್ಲ, ಪರೀಕ್ಷಿಸ್ಲಿಕ್ಕೋಸ್ಕರ ಆಗಿದ್ದದು. ಮಂತ್ರದ ಬಳಕೆ ಅಂದ್ರೆ ಈಗ ಉದ್ದೇಶಪೂರ್ವಕವಾಗಿ ಕೇಳಬೇಕಿತ್ತು. ಇದು ಈಗ ಅವರು ಉದ್ದೇಶಪೂರ್ವಕವಾಗಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಿದ್ದು ಮಾಡ್ತಾ ಇರೋದು. ಅದು ಅವರಿಗೆ ಕ್ಷಮೆ ತಪ್ಪು ಅಂತ ಆಗಿ ಕ್ಷಮೆ ಕೇಳಿ ಆ ಮಕ್ಕಳನ್ನು ಅವಳು ಹೊಂದಿಯೂ ಇಲ್ಲ, ಈಗ ಅದರ ಫಲವನ್ನು ಹೊಂದಿಯೂ ಇಲ್ಲ ಅವಳು. ಪಂಚಮೇ ಬಂಧಕಿ ಭವೇತ್, 5ನೇದನ್ನು ಕೇಳಿದ್ರಂತೂ ಅವಳು ಬಂಧಕಿ, ಪಾಪದ ಮೂಟೆಯಲ್ಲಿ ಕಟ್ಟಿಟ್ಟಾಗ ಅವಳಿಗೆ ದೋಷವೇ ಅಂಟಿಕೊಳ್ಳುತ್ತೆ. ಅದರಿಂದಾಗಿ ನಾನು ವಿದ್ವನ್, ನೀನ್ ತಿಳಿದವನಲ್ವಾ, ಇದಕ್ಕಿಂತ ಮುಂದೆ ಆಸೆ ಪಡಬೇಡ ಪಾಂಡು ಅಂತ ಪಾಂಡುವನ್ನ ಹೇಗೆ ನೀನು ನನ್ನನ್ನ ಇಷ್ಟಕ್ಕೆ ಒತ್ತಾಯ ಮಾಡ್ತೀನಿ, ಗೊತ್ತಿದ್ದು ಮತ್ತೆ ಕೇಳ್ತಾ ಇದೆಯಲ್ವಾ ಅಂತ ಹೀಗೆ ಕೇಳಿದ್ಮೇಲೆ ಅವನು ಸುಮ್ಮನಾಗ್ಬಿಟ್ಟ, ಮಾತಾಡ್ಲಿಲ್ಲ. ಆದ್ರೆ ಪರಿಸ್ಥಿತಿ ಅಷ್ಟಕ್ಕೆ ನಿಲ್ಲಿಲ್ಲ. ಅದು ಏನಾಯ್ತು, ಕುಂತಿಗೆ 3 ಜನ ಮಕ್ಕಳಾಗಿ ಬೆಳೆದು ನಿಲ್ಲುವ ಸಂದರ್ಭದಲ್ಲೇ ಮಾದ್ರಿ ಒಂದು ದಿವಸ ಗಂಡನನ್ನ ಬಂದು ಕೇಳುತ್ತಾಳೆ. ನಮೇಸ್ತಿತ್ವೈ ಸಂತಾಪಃ ವಿಗುಣೋಪಿ ಪರಂತಪ ನಾವರತ್ವೇ ವರಾಹಾರ್ಯಾಹ ಸ್ಥಿತ್ವಾ ಚಾನಕ ನಿತ್ಯದ ಗಾಂಧಾರ್ಯಾಶ್ಚೈವ ನೃಪತೆ ಜಾತಂ ಪುತ್ರ ಶತಂ ತಥಾ. ನಿನಗೆ 3 ಜನ ಮಕ್ಕಳು, ಗಾಂಧಾರಿಗೆ 100 ಜನ ಮಕ್ಕಳು, 100ರಲ್ಲಿ 3 ಇದೆರಡರ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕಲ್ವಾ. ನನಗೇನು ಅಂದ್ರೆ ಅವರಿಗೆ 100 ಆಗಿದ್ದಕ್ಕೆ ಕನಿಷ್ಠ ಪಕ್ಷ ನಾವು ಈ ಸರಣಿಯಲ್ಲಿ ಸೋತ ಮೇಲೂ ಸರಣಿಯ ಸೋಲಿನ ಅಂತರವನ್ನ ಕಡಿಮೆ ಮಾಡಿಕೊಳ್ಳುವುದು ಅಂತ ಒಂದು ಕ್ರಮ ಇದೆ. ಈಗ 4-1ರಿಂದನೂ ಸೋಲು, 3-2ರಿಂದನೂ ಸೋಲು. ಆದ್ರೆ 4-1ರಿಂದ ಸೋಲು ಅನ್ನೋದು ಸ್ವಲ್ಪ ತೀರಾ ಅಸಹ್ಯ ಅನ್ಸುತ್ತೆ. 3-2ರಿಂದ ಸ್ವಲ್ಪ ಫೈಟ್ ಕೊಟ್ಟಿದ್ದೀವಿ ಅಂತ. ಹಾಗಾಗಿ ಕನಿಷ್ಠ ಆ ಸೋಲಿನಲ್ಲಾದ್ರೂ ಅಥವಾ ಆ ಪುತ್ರರನ್ನು ಪಡೆದ ಲೆಕ್ಕಾಚಾರದಲ್ಲಿ ಸ್ವಲ್ಪ ಆದ್ರೂ ನಾವು 100-3 ಅನ್ನೋದ್ರ ಬದಲು 105, 104, 107 ಅಂತ ಇದ್ರಾದ್ರೂ ಉಪಯೋಗ ಅಲ್ವಾ ಅನ್ನುವ ರೀತಿ ಅವಳು ಪ್ರಶ್ನೆ ಮಾಡಿ ಕೇಳುತ್ತಾಳೆ. ಗಾಂಧ ಕ್ಷುತ್ವಾ ಮೇ ನ ತಥಾ ದುಃಖಂ ಅಭವತ್ ಕುರುನಂದನ. ನನಗೆ ಅವಳಿಗೆ 100 ಮಕ್ಕಳಾಗಿದೆ, ನಿನಗೆ ಅಂಥ ಮಕ್ಕಳನ್ನ ಪಡೆಯುವಂತಹ ಯೋಗ್ಯತೆ ಇದ್ದು ಕೂಡ ಪಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅನ್ನುವ ದುಃಖ ಮಾತ್ರ ನನ್ನನ್ನು ಕಾಡ್ತಾ ಇದೆ. ಯದಿ ತ್ವಂ ಅಪತ್ಯ ಸಂತಾನಂ ಕುಂತಿರಾಜ ಸುತಾಮಯಿ ಕುರಿಯಾದನುಗ್ರಹೋ ಮೇ ಸ್ಯಾತ್ ತವ ಚಾಪಿ ಹಿತಂ ಭವೇತ್. ಮಂತ್ರ ಇದೆ, ಅವಳು ಬಳಸ್ಲಿಕ್ಕಿಲ್ಲ, ನಾನಿದ್ದೇನೆ, ನಿನಗದರಿಂದ ಮಕ್ಕಳನ್ನು ಮತ್ತಷ್ಟು ಪಡೆಯುವ ಸುಖ ಇದೆ. ಅದರಿಂದಾಗಿ ಅವಳಿಂದ ಮತ್ತೆ 4 ಮಕ್ಕಳನ್ನ ಪಡೆಯಬಹುದಾ ಅನ್ನುವ ಒಂದು ಆಲೋಚನೆಗೋಸ್ಕರ ನಿನ್ನ ಹತ್ರ ಕೇಳ್ತಾ ಇದ್ದೇನೆ. ಸಂರಂಭೋ ಹಿ ಸಪತ್ನೀತ್ವಾತ್ ವಕ್ತುಂ ಕಂತಿ ಸುತಾಂ ಪ್ರತಿ ಯದಿ ತ್ವಂತು ಪ್ರಸನ್ನೋ ಮೇ ಸ್ವಯಮೇನಾಂ ಪ್ರಚೋದಯ. ನಾನು ಹೊಟ್ಟೆ ಕಿಚ್ಚಿನಿಂದ ಕೇಳ್ತಾ ಇದ್ದೇನೆ ಮಾತ್ರ ಅನ್ಕೊಳ್ಬೇಡ. ಸಪತ್ನೀತ್ವಾತ್ ಹಿ ಸಂರಂಭ, ಈ ಮಾತನ್ನ ನಾನು ಕೇವಲ ಅವಳಿಗೆ ಮಕ್ಕಳಾಗಿದೆ ಅನ್ನುವ ಒಂದು ಉರಿಯಿಂದ ನಾನು ಕೇಳ್ತಾ ಇಲ್ಲ. ನಿನಗೆ ಅಪೇಕ್ಷೆ ಇದ್ರೆ, ನೀನು ಪ್ರಸನ್ನನಾಗಿದ್ರೆ ನನ್ನ ಪರವಾಗಿ ನೀನು ಪ್ರಚೋದನೆ ಮಾಡಿ ಕೇಳಿ ನೋಡು. ನಾನು ಇದರಲ್ಲಿ ನೀನು ಕೇಳಲಿಲ್ಲ ಅಂತ ನಿನ್ ಮೇಲೂ ಬೇಸರ ಇಲ್ಲ, ಕೇಳಿದಾಗ ಅವಳೇನು ಆಗ್ಲಿಲ್ಲ ಅಂತ ಹೇಳಿದಾಗ ಅವಳ ಮೇಲೂ ಬೇಸರ ಬರಲ್ಲ. ಆದ್ರೆ ಒಂದು ಪ್ರಯತ್ನಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಆಗ ಪಾಂಡು ಹೇಳ್ತಾನೆ, ನನ್ನ ಮನಸ್ಸಲ್ಲೂ ಇದೇ ಓಡ್ತಾ ಇದೆ ಅಂತ ಅವನು ಹೇಳ್ತಾನೆ. ಏನು ಅಂದ್ರೆ ಮಮಾಪೇಶ ಸದಾ ಮಾದ್ರಿ ಹೃದಯರ್ಥ ಪರಿವರ್ತತೆ. ಹೃದಯ ಅರ್ಥ, ನನ್ನ ಹೃದಯದಲ್ಲೂ ಇದೇ ಮಾತು ಸುತ್ತೊಡಿತಾ ಇದೆ. ಏನ್ ಮಾಡ್ಬೇಕು, ಇನ್ನೂ ಹೆಚ್ಚು ಮಕ್ಕಳನ್ನ ಪಡೆಯುವ ಯೋಚನೆ. ಸಹಜವಾಗಿ ದೇವತೆಗಳನ್ನ ಆಹ್ವಾನ ಮಾಡ್ಲಿಕ್ಕೆ ಅವಕಾಶ ಇದ್ದಾಗ, ಮಂತ್ರದ ಬಲ ಇದ್ದಾಗ, ನೀನು ಒಬ್ಬಳು ತಾಯಿಯಾಗಿ ಆ ಸುಖವನ್ನ ನಾನ್ ನೀನ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಕನಿಷ್ಠ ಪಕ್ಷ ಅಂತಹ ಮಕ್ಕಳನ್ನ ಹೆತ್ತ ತಾಯಿ ಅಂತ ಅನ್ನುವ ಸುಖ ನಿನಗೆ ಕೊಡಬೇಕಾದ ಅಗತ್ಯಕ್ಕೋಸ್ಕರ ನಾನು ಯೋಚಿಸ್ತಾ ಇದ್ದೇನೆ. ತವತ್ವಿದಂ ಮತಂ ಮತ್ವ. ಈಗ ನಿನ್ನ ಬಾಯಿಂದ ಬಂದ್ಮೇಲೆ ನಂಗೆ ಒಂಚೂರು ಧೈರ್ಯ ಬಂತು. ನಾನ್ ನಿನ್ ಪರವಾಗಿ ಹೋಗಿ ಕೇಳುದು, ನಾನು ಹಾಗೆ ಹೇಳಿಲ್ಲ ನೀನ್ ಹೇಳುದು, ಆಮೇಲೆ ಯಾಕೆ ಸುಮ್ನೆ ಅಂತ ನಾನು ಸುಮ್ನೆ ಇದ್ದೆ. ಈಗ ನಿನ್ನ ಬಾಯಿಂದಲೇ ನಿನ್ನ ಅಭಿಪ್ರಾಯ, ನಿನಗೂ ತಾಯಿಯ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಅನ್ನುವ ಯೋಚನೆ ಇದ್ದದ್ರಿಂದಾಗಿ ನಾನು ಖಂಡಿತ ಪ್ರತಿಪತ್ಸ್ಯತೆ, ಈ ಮಾತನ್ನು ನಾನು ಅವಳ ಹತ್ರ ಮಾತನಾಡಿ ನೋಡ್ತೇನೆ ಅಂತ ಹೀಗೆ ಹೇಳಿ. ತಾನು ಆ ನಿಬಂಧ ತಾನೇ ಹಾಕೊಂಡಿದ್ದೆ, ಯಾರು ಹೇಳಿಲ್ಲ. ಯಾರಿಗೆ ಅಲ್ಲ, ಅದೇನ್ ಗೊತ್ತಾ, ಹಾಕೊಂಡಿದ್ದು ಅನ್ನೋದಕ್ಕಿಂತ ಒಂದು ಜನರಲ್ ರೂಲ್ ಇದೆ ಜಗತ್ನಲ್ಲಿ. ಇದನ್ನೇ ಮಾತನ್ನ ದ್ರೌಪದಿಯು ಹೇಳ್ತಾಳೆ. ವರ ಕೇಳು ಅಂತ ಹೇಳಿದಾಗ
ಗಂಡನನ್ನ ಅವರನ್ನೆಲ್ಲ ಕಳ್ಕೊಂಡು ಯಾವಾಗ ಅವರು ಮೊದಲನೇ ದ್ಯೂತದ ಸಂದರ್ಭದಲ್ಲಿ ಅದಾಸಾಹ ಭವಂತು ಮೇ ಪತಯಃ, ಗಂಡಂದಿರು ದಾಸತನವನ್ನ ಹೊಂದದೇ ಇರಲಿ. ಎರಡನೇದು ಸಂಪತ್ತು ಅನ್ನೋದು ಮೊದಲನೇ ಅವರ ಕೈಯಲ್ಲಿ ಏನಿತ್ತೋ ಅದು ಸಿಗುವಂತಾಗಲಿ. ಮೂರನೇದು ಕೇಳು ಅಂತ ಹೇಳ್ತಾನೆ. ಹಾಗೆ ಹೇಳ್ತಾನೆ, ಎರಡರಿಂದನೇ ಎಲ್ಲ ನಾನು ಪಡೆದಾಗಿದೆ, ಮೂರನೇದು ನಾನು ಕೇಳಬಹುದು. ಆದ್ರೆ ನನ್ನ ಗಂಡಂದರಿಗೆ ಅವರದ್ದೇ ಆದ ತಾಕತ್ತಿನ ಮೇಲೆ ಏನನ್ನು ಪಡ್ಕೊಳ್ಬೇಕು ಅದನ್ನ ಪಡ್ಕೊಳ್ಳುವ ಸಾಮರ್ಥ್ಯ ಇದ್ದದ್ರಿಂದ ಮೂರನೇದು ನಾನು ಕೇಳಲ್ಲ, ನಾಲ್ಕನೇದು ಕೇಳುವುದು ಸಾಧ್ಯವೇ ಇಲ್ಲ ಅಂತ ಹೀಗೆ ಹೇಳಿ ಹೋಗ್ತಾಳೆ ಅವಳು. ಎರಡೇ ಕ್ಷತ್ರಿಯಳಾಗಿ ಕೇಳಬೇಕಾದದ್ರಲ್ಲಿ ನಾನು ಎರಡನ್ನು ಕೇಳಿ ಆಗಿದೆ, ಇನ್ನೊಂದನ್ನು ನಾನು ಕೇಳುವುದಿಲ್ಲ, ನಾಲ್ಕನೇದನ್ನು ಕೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹೊರಟೋಗ್ತಾಳೆ. ಅಂದ್ರೆ ಲೋಕದಲ್ಲೇ ಒಂದು ಸಹಜ ನಿಯಮ ಇದೆ ಅನ್ಸುತ್ತೆ. ಆ ಕಾಲದಲ್ಲಿ ಒಂದು ಧಾರ್ಮಿಕ ನಿಯಮ, ಏನೇ ಒಂದು ನಾವು ಬೇಡುವುದಾದ್ರೂ ಕೂಡ ಮೂರನೇ ಸರ್ತಿಗಿಂತ ಹೆಚ್ಚು ಬೇಡಬಾರ್ದು. ನಾವು ಕೂಡ ಲೋಕದಲ್ಲಿ 2 ಸಲಕ್ಕೆ ಸಹಾಯ ಕೇಳ್ತೇವೆ, ಮೂರನೇ ಸರ್ತಿ ಸಹಾಯ ಕೇಳುವಾಗ ನಮ್ಗೆ ಒಂಥರ ಆಗುತ್ತೆ. ಆಮೇಲೆ ಅಂತ ಕೇಳಿದ್ರೆ ಅವನೇ ಬೈದ್ ಬಿಡ್ತಾನೆ, ಏನು ಛತ್ರನ ಇದು ಅಂತ, ಯಾವಾಗ ಬೇಕಾದ್ರೂ ಅವಾಗ ಬಂದು ಕೇಳಲಿಕ್ಕೆ ಅಂತ. ಹಾಗಾಗಿ ಅದು ಒಂದು ಜನರಲ್ ಇನ್ಸ್ಟ್ರಕ್ಷನ್, ಅದನ್ನ ಯಾರೋ ಒಬ್ರು ಹೇಳಿ ಅವರೇ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ಲೋಕದಲ್ಲಿರುವ ಒಂದು ಸಾಮಾನ್ಯ ನಿಯಮ. ಕುಂತಿಯನ್ನ ಕೇಳಬೇಕು ಅಂತ ಹೊರಡ್ತಾನೆ. ತಥಾ ರಾಜರ್ಷಯ ಸರ್ವೇ ಬ್ರಾಹ್ಮಣಾಶ್ಚ ತಪೋಧನಾಃ ಚಕ್ರುರ್ ಉಚ್ಚಾವಚಂ ಕರ್ಮ ಯಶಸೇ ಅರ್ಥಾಯ ದುಷ್ಕರಂ ಸಾತ್ವಂ ಮಾತೃಪ್ಲವೇನೈವ ತಾರಯೈನಾಮ ನಿಂದಿತೆ ಅಪತ್ಯ ಸಂವಿಧಾನೇನ ಪರಾಂ ಕೀರ್ತಿಂ ಅವಾಪ್ನುಹಿ. ಕುಂತಿಯನ್ನ ಹೋಗಿ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾನೆ. ಅನುಗೃಣೀಶ್ವ ಕುಲ್ ಕಲ್ಯಾಣಿ, ಹುಡುಗಿ ನಮ್ಮ ಮೇಲೆ ಕರುಣೆ ತೋರಬೇಕು. ನನ್ನ ಮೇಲೆ ಅಂದ್ರೆ ನನ್ನ ಮೇಲಲ್ಲ, ಮದ್ರ ರಾಜ ಸುತಾಮಪಿ, ಅವಳ ಮೇಲೂ ಕೂಡ ಸ್ವಲ್ಪ ಕಾರುಣ್ಯವನ್ನ ತೋರು. ನಮ್ಮ ಕುಲದ ವೃದ್ಧಿಗೋಸ್ಕರವಾಗಿ ಲೋಕದಲ್ಲಿ ಇನ್ನಷ್ಟು ಗಟ್ಟಿಯಾದ ಕ್ಷತ್ರಕುಲ ಬೆಳೆಯುವುದಕ್ಕಾಗಿ ನಾವು ಮತ್ತಷ್ಟು ಮಕ್ಕಳನ್ನ ಪಡೆಯಬೇಕಾಗುತ್ತೆ. ರಾಜನಾಗುವುದು ಒಬ್ಬನೇ ಆದ್ರೂ ಕೂಡ ಆ ರಾಜನಿಗೆ ಸಹಾಯಕರಾಗಿ ನಿಂತು ಆಯಾ ಕರ್ತವ್ಯದಲ್ಲಿ ರಾಜನಿಗೆ ಮತ್ತಷ್ಟು, ಈಗ ಯಾವುದೇ ಒಬ್ಬ ರಾಜಕಾರಣಿ ತನ್ನ ಸ್ವಂತ ನೆಲೆಯಿಂದ ಏನು ಮಾಡುವುದಲ್ಲ, ಅವನು ನಾವು ಅನ್ಕೊಳ್ಳೋದು ಅವರಿಗೆ ಕ್ರೆಡಿಟ್ ಕೊಡ್ತಾ ಇರ್ತೇವೆ. ಆದ್ರೆ ಹಿಂದೆ ಕೆಲಸ ಮಾಡುವ AS ಆಫೀಸರ್ಸ್ಗಳು ಸಿಕ್ಕಾಪಟ್ಟೆ ಜನ ತುಂಬಾ ಯೋಚನೆ ಮಾಡ್ತಿರ್ತಾರೆ. ಅವ್ರು ರಾತ್ರಿಗಳು ನಿದ್ದೆ ಇರಲಿಲ್ಲ, ಅವರಿಗೆ ಸ್ವಂತ ಕುಟುಂಬದ ಜೊತೆಗೆ ಸಂಬಂಧ ಇರಲ್ಲ. ಇವ್ರು ಬೇಕಾಬಿಟ್ಟು ತಿರ್ಕೊಂಡು ಬರ್ತಾ ಇರ್ತಾರೆ, ಎಲ್ಲ ಅನಾಹುತಗಳನ್ನು ಮಾಡ್ಕೊಂಡು ಬರ್ತಾರೆ. ಆದ್ರೆ ಅವರನ್ನು ನಾವು ನೆನಪಿಸ್ಕೊಳ್ಳುದಿಲ್ಲ. ಆದ್ರೆ ಲೀಡರ್ಶಿಪ್ ಅನ್ನೋದು ತುಂಬಾ ಮುಖ್ಯ. ಅವ್ರೇನೇ ತಪ್ಪು ಮಾಡಿದ್ರೆ ಹೆಸರು ಬರುದು ರಾಜನಿಗೆ, ಏನೇ ಕೆಟ್ಟದಾದ್ರೂ ಒಳ್ಳೇದಾದ್ರೂ ಹೆಸರು ಪಡೆಯುವುದವನಾದ್ರಿಂದಾಗಿ ಕೊನೆಗೆ ಅವನ ಹೆಸರು ಉಳಿಯತ್ತೆ. ಅಂದ್ರೆ ಆ ದೃಢವಾದ ಸಂಕಲ್ಪ ಮತ್ತು ಇಚ್ಛಾಶಕ್ತಿ ಅನ್ನೋದು ಅವನಲ್ಲಿ ಇದ್ದಾಗ ಮಾತ್ರ ಇವರ ಕೆಲಸ ಅನ್ನೋದಕ್ಕೊಂದು ಅರ್ಥ ಬರುತ್ತೆ. ಆ ದೃಷ್ಟಿಯಲ್ಲಿ ಹೆಸರು ಅನ್ನೋದು ರಾಜನಿಗೆ ಪಡ್ಕೊಳ್ಳುತ್ತೆ ಅಂತ ಅಂದಾದ್ರೂ ಅವನಿಗೆ ಬೆಂಬಲಿಗರಾಗಿ ನಿಲ್ಲಬೇಕಾದ ಮಕ್ಕಳನ್ನ ನಾನು ಮತ್ತಷ್ಟು ಪಡಿಬೇಕು. ಅದಕ್ಕವನು ಅನೇಕ ದೃಷ್ಟಾಂತಗಳನ್ನು ಕೊಡ್ತಾನೆ. ಹಿಂದೆ ಮಂತ್ರವಿದ್ದರೂ ಕೂಡ ನಾನು ಒಂದು 2 ಮಂತ್ರ ಕಂಡಾಯಿತು, 3ನೇ ಮಂತ್ರ ಕಾಣಬಾರದು ಅಂತ ಅನ್ಕೊಳ್ಳಲ್ಲ. ಅವನು ಮತ್ತಷ್ಟು ಮಂತ್ರವನ್ನ ಕಾಣುವ ಪ್ರಯತ್ನ ಮಾಡ್ತಾನೆ. ಹಾಗೆ ರಾಜರ್ಷಿಗಳು ತಾವು ಗೆದ್ದ ರಾಜ್ಯವನ್ನ ಇನ್ನಷ್ಟು ವಿಸ್ತಾರ ಮಾಡುವುದಕ್ಕೆ ಬಯಸುವುದು ಕೇವಲ ರಾಜ್ಯ ವಿಸ್ತಾರದಷ್ಟೇ ಅಲ್ಲ, ಅಷ್ಟೂ ರಾಜ್ಯಕ್ಕೆ ತನ್ನಿಂದ ಏನು ಕ್ಷೇಮ ಮಾಡಬಹುದು ಅಂತ ಅನ್ನೋದನ್ನ ಯೋಚಿಸಿ ದುಷ್ಟರ ಇದ್ರೆ ಅವರನ್ನ ದೂರ ಮಾಡ್ತಾರೆ. ಆದ್ರೆ ಒಳ್ಳೆಯವರಿದ್ರೆ ಅವ್ರ ಜೊತೆಗೆ ಸಂಧಿ ಮಾಡಿ ಮುಗಿಸ್ಕೊತಾರೆ, ಅವರನ್ನು ಗೆಲ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಯಾರಿಂದಾಗಿ ಪ್ರಜೆಗಳಿಗೆ ತೊಂದರೆ ಇದೆಯೋ ಅಂತಹ ದೇಶದ ಮೇಲೆ ಗೆದ್ದು ಬರಬೇಕಾದದ್ದು ಒಬ್ಬ ರಾಜನಾಗಿ ಕರ್ತವ್ಯ. ಆದ್ರಿಂದಾಗಿ ಹಾಗೆಯೇ ಅದೇ ದೃಷ್ಟಿಯಿಂದ ಕ್ಷತ್ರಿಯರಾಗಿ ನಾವು ಮತ್ತಷ್ಟು ಮಕ್ಕಳನ್ನು ಪಡೆಯುವ ಮೂಲಕ ರಾಜನಾಗುವವನಿಗೆ ಬೆಂಬಲ ನೀಡುವಂತಹ ಮಕ್ಕಳನ್ನು ಪಡೆಯಬೇಕು ಅಂತ ಅನ್ನೋದು ನನ್ನ ಆಸೆ. ಅದರಿಂದಾಗಿ ಮಾದ್ರಿಯನ್ನು ಕೂಡ ಅವಳ ಕಷ್ಟದ ಮನಸ್ಥಿತಿಯಿಂದ ನೀನು ಒಂದು ದೋಣಿಯಾಗಿ ಎತ್ತಿ ಅವಳನ್ನ ಅನುಗ್ರಹಿಸಬೇಕು. ಅವಳಿಗೂ ಅಪತ್ಯ ಸಂವಿಧಾನೇನ ಮಗುವನ್ನ ಪಡೆಯುವಂತಹ ಒಂದು ಅವಕಾಶವನ್ನು ಕೊಡುವ ಮೂಲಕ ನೀನು ಕೀರ್ತಿಂ ಅವಾಪ್ನುಹಿ, ನಿನಗೂ ಕೀರ್ತಿ, ಅವಳಿಗೂ ಒಂದು ಸಂತೃಪ್ತಿ. ಈ ಎರಡರ ಜೊತೆಗೆ ನಾನು ಕೂಡ ಸಂತೋಷದಿಂದ ನನ್ನ ರಾಜಕೀಯ ಯೋಚನೆಯನ್ನು ಮುಂದುವರಿಸಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಇದು ರಾಜಕೀಯ ಅಂದ್ರೆ ಇವತ್ತು ಹೇಳುವಂತಹ ದುಷ್ಟ ರಾಜಕೀಯ ಅಲ್ಲ. ಇವತ್ತು ರಾಜಕಾರಣ ಅಂದ್ರೆ ಅನ್ಯಾಯ ಅಂತ ಅರ್ಥ. ಆ ಕಾರಣದಲ್ಲಿ ರಾಜಕೀಯ ಅಂತಂದ್ರೆ ರಾಜನಿಂದಾಗಿ ಲೋಕಕ್ಕೆ ಏನು ಒಳಿತು ಮಾಡಬಹುದು ಅನ್ನೋದು ಸರಿಯಾದ ರಾಜಕಾರಣ. ರಾಜ ಏನು ಮಾಡುತ್ತಾ ಅನ್ನೋದು ರಾಜಕಾರಣ. ಆದ್ರೆ ಇವತ್ತು ಅದು ಯಾವ ರೀತಿಯಿಂದ ಮೋಸ ಮಾಡೋದಕ್ಕೆ ವ್ಯವಸ್ಥೆ ಅದು ರಾಜಕಾರಣ ಅಂತ ಅನ್ನೋ ಸ್ಥಿತಿಗೆ ಬಂದು ನಿಂತಿದೆ. ಹಾಗೆ ಕುಂತಿ ಹೇಳ್ತಾಳೆ, ಧರ್ಮಶಾಸ್ತ್ರ ಹೇಳಿದ ಮಾತನ್ನ ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೇನೆ. ಖಂಡಿತ ನನಗೂ ಇನ್ನೊಬ್ಬರಿಗೆ ನೋವಾಗುವ ಹಾಗೆ ನಡ್ಕೊಳ್ಬೇಕು ಅಂತ ಆಸೆ ಇಲ್ಲ. ಅವಳು ಹೇಳ್ತಾಳೆ, ತಸ್ಮಾದ್ ಅನುಗ್ರಹಂ ತಸ್ಯಾಹ ಕರೋಮಿ ಕುರುನಂದನ. ಖಂಡಿತ ಇದರಲ್ಲಿ ನಿರ್ವ್ಯಾಜವಾಗಿ ಹೊಟ್ಟೆ ಕಿಚ್ಚನ್ನೇ ನಾನು ಪಡೆದೆ ಅವಳಿಗೂ ತಾಯಿ ಆಗ್ಬೇಕು ಅಂತ ಅನ್ನುವ ಆಸೆ ನನಗೂ ಇದೆ. ಅದಕ್ಕೋಸ್ಕರ ಈ ಮಂತ್ರವನ್ನು ನಾನು ಕೊಡ್ತೇನೆ. ಆದ್ರೆ ಸಕೃತ್ ಚಿಂತೆಯ ದೈವತಂ,
ನಾನು ಒಲಿಸಿಕೊಳ್ಳದೇ ಇದ್ರು ಕೂಡ ಇನ್ನೊಬ್ಬರಿಗೆ ಒಲಿಸ್ಲಿಕ್ಕೋಸ್ಕರ ನಾನು ಕೊಡುವಾಗ್ಲೂ ಕೂಡ ಒಂದು ಬಾರಿ ಕೊಡ್ಬಹುದಷ್ಟೇ. ಅದರಿಂದ ಸಕೃತ್, ಒಂದು ಬಾರಿ ಚಿಂತಯ, ಒಂದು ದೇವತೆಯನ್ನ ಒಂದು ಬಾರಿ ಚಿಂತಿಸು ಅಂತ ಹೀಗೆ ಹೇಳಿದಾಗ ಭವಿತಾ ಆದ್ರೆ ಅವಳನ್ನು ಒಂದು ಬಾರಿ ಅಂತ ಇಟ್ಕೊಂಡ್ಲು ಹೊರತು ಒಂದು ದೇವರು ಅಂತ ಇಟ್ಕೊಳ್ಳಿಲ್ಲ, ಒಂದು ದೇವತೆ ಅಂತ ಇಟ್ಕೊಳ್ಳಿಲ್ಲ. ಅವಳಿಗೆ ಒಂಚೂರು ಆಸೆ ಇತ್ತು. ಆಸೆಯಲ್ಲಿ ತೀರಾ ಒಂದೇ ಸರ್ತಿಗೆ ಮರುದೇವತೆಗಳನ್ನು ಕರೆದಿದ್ರೆ 49 ಜನ ಬರ್ತಿದ್ರು. ಆದ್ರೆ ಮರುದೇವತೆಯನ್ನು ಕರೆದ್ರೆ ತೀರಾ ಅನ್ಯಾಯ ಆಗತ್ತೆ ಅಂತ ಅವಳಿಗೆ ಅನ್ನಿಸ್ತು. ಅದಕ್ಕೋಸ್ಕರ ಹಾಗೆ ಕರೀಲಿಲ್ಲ. ಆದ್ರೆ ಬರೀ ಒಂದೇ ಕರೆದ್ರೆ ತನ್ನ ಹಸಿವು ಪೂರ್ತಿ ಈಡೇರಲ್ಲ. ಅದಕ್ಕೋಸ್ಕರ ಚೂರು ತಪ್ಪಾದ್ರೂ ಅದನ್ನ ತಪ್ಪು ಅಂತ ಉಳಿದವ್ರು ಗಣಿಸಬಾರ್ದು. ಅದಕ್ಕೋಸ್ಕರ ಅಶ್ವಿನಿ ದೇವತೆಗಳನ್ನು ಕರೆದ್ರು. ಆ ಕರೆದ ಪರಿಣಾಮವಾಗಿ 2 ಮಕ್ಕಳು ಹುಟ್ಟಿದ್ರು. ಹಾಗೆ ಹಿಂದೆ ಹೇಳಿದಂತೆ ಅಶ್ವಿ ದೇವತೆಗಳು ಬಂದು ಮಾತ್ರಿಯನ್ನ ಅನುಗ್ರಹಿಸಿ ರೂಪೇಣ ಅಪ್ರತಿಮವು ಭುವಿ, ರೂಪದಲ್ಲಿ ಅವರಷ್ಟು ಚಂದದವರು ಇನ್ನೊಬ್ರು ಇರ್ಲಿಲ್ಲ. ಸಾಮಾನ್ಯ ರೂಪ ಅಂದಾಗ ನಾವು ಅಂದುಕೊಳ್ಳುವುದು ಲೋಕದಲ್ಲಿ ನಮ್ದೇ ಆದ ಮೆಜರ್ಮೆಂಟ್ಗಳು ಬೇರೆ ಇರುತ್ತೆ. ಈಗ ಕಡ್ಡಿ ಪೈಲ್ವಾನ್ಗಳನ್ನ ವಿಶ್ವಸುಂದರಿ ಅಂತ ಅನ್ಕೊಳಲ್ವಾ? ವಸ್ತುತಃ ಅದು ಸೌಂದರ್ಯ ಅಲ್ಲ. ಸೌಂದರ್ಯ ಅಂದ್ರೆ ಮೈ ಚೂರಾದು ತುಂಬಿಕೊಂಡಿರ್ಬೇಕು, ಒಂಚೂರು ಕೆನ್ನೆ ಗಿಣ್ಲಿಕ್ಕೆ ಸಿಗಬೇಕು. ಅದು ಒಳಗ್ ಹೋಗಿರುತ್ತೆ, ಮೂಳೆಗಳೇ ನಿಂತು ಓಡಾಡ್ದಂಗಿರುತ್ತೆ. ಆದ್ರೆ ಅದನ್ನ ನಾವು ಸುಂದರಿಯರು ಅಂತ ಅನ್ನೋ ಪಟ್ಟಿಯಲ್ಲಿ ಸೇರಿಸಿ ನಮ್ಮ ಸೌಂದರ್ಯದ ಪ್ರಜ್ಞೆ ಎಷ್ಟು ದೊಡ್ಡದು ಅಂತ ಅನ್ನುವ ಚಿಂತನೆಯನ್ನು ನಾವು ಲೋಕಕ್ಕೆ ಹಂಚಿಕೊಡ್ತೇವೆ. ಆದ್ರೆ ಆ ಕಾಲದಲ್ಲಿ 2 ರೀತಿಯಾದ ಸೌಂದರ್ಯ. ಒಂದು ಕ್ಷತ್ರಿಯರಾಗುವಾಗ ಚೆನ್ನಾಗಿರುವ ಭುಜಬಲ, ಆಮೇಲೆ ಆತ್ಮಶಕ್ತಿ ಎಲ್ಲವನ್ನು ಸೇರಿಸಿ. ಇನ್ನೊಂದು ಸಾಮಾನ್ಯ ಗಂಡಿಗಾಗುವಾಗ ಒಂದು ಚೂರು ಹೆಣ್ಣಿನ ಮೆದುತನ ಅಂತ ಅನ್ನೋದಿದ್ದಾಗ ಅದನ್ನ ಸೌಂದರ್ಯ ಅಂತ ಗುರುತಿಸ್ತಾರೆ. ಯಾವಾಗಲೂ ಏನು ಚಂದ ಅಂತ ಹೇಳುವಾಗ ಆ ಲಕ್ಷಣವನ್ನು ಯಾವುದೋ ಒಂದು ಅಪ್ಸರ ಸ್ತ್ರೀಯರ ತರ ಇನ್ನು ವೇಷ ಹಾಕಿದ್ರೆ ಹೆಣ್ಣಿನಿಂದನೇ ಕಾಣ್ತಾನೆ, ಬಹಳ ಚಂದ ಅಂತ. ಅಂದ್ರೆ ಆ ಚಂದದಲ್ಲೂ ಒಂದು ಹೆಣ್ಣಿನ ಸಂಪರ್ಕ ಅನ್ನೋದನ್ನ ಗಂಡಿನ ಸೌಂದರ್ಯದ ಜೊತೆಗೆ ಹೋಲಿಸಿ ನೋಡ್ತಾರೆ. ಅದು ಇನ್ನೊಂದು ತರದ ಯೋಚನೆ. ಆದ್ರೆ 2 ತರದಲ್ಲಿ ಗಂಡಿನ ಚಿಂತನೆಯನ್ನು ಮಾಡುವಾಗ ಇಲ್ಲಿ ಇವರಿಬ್ರು ಸ್ವಲ್ಪ ಆಕರ್ಷಣ ಅನ್ನುವುದು ಹೆಣ್ಣಿನ ಸ್ವಭಾವದ ಹಾಗೆ ಇದ್ದದ್ದನ್ನು ನಾವು ಚೂರು ಯೋಚನೆ ಮಾಡಬಹುದು. ಮುಂದೆ ನೋಡ್ತಾ ಗೊತ್ತಾಗುತ್ತೆ. ಹಿಡಿದಿದ್ದಾನೆ, ಅವಳಿಗೋಸ್ಕರ ವ್ರತವನ್ನು ಹಿಡಿದು ಮಾತನಾಡಿ ಅಶ್ವಿ ದೇವತೆಗಳನ್ನು ಪ್ರಾರ್ಥಿಸಿ ಅಲ್ಲಿಂದ ಹುಟ್ಟಿದ ಮಕ್ಕಳೇ ಇವರಿಬ್ರು. ಧರ್ಮತೋ ಭಕ್ತಿತಶ್ಚೈವ ಶೀಲತೋ ವಿನಯೈಸ್ತಥ ಸತ್ವ ರೂಪ ಗುಣೋಪೇತೌ ಭವತೋ ಅಶ್ವಿನೌ ಇತಿ. ನೀವಿಬ್ಬರು ಅಶ್ವಿ ದೇವತೆಗಳ ಪರವಾಗಿ ಹುಟ್ಟಿದವರು. ಭಕ್ತಿ, ಧರ್ಮ, ಶೀಲ, ವಿನಯ, ಸತ್ವರೂಪ ಗುಣ ಇದೆಲ್ಲವನ್ನು ಪ್ರತಿನಿಧಿಸುವಂತಹ ಶಕ್ತಿಗಳಾಗಿ ನೀವಿಬ್ಬರು ಹುಟ್ಟಿ ಬಂದಿದ್ದೀರಿ. ಬಹಳ ಸಂತೋಷ ಅಂತ ಅನ್ನುವ ರೀತಿಯಲ್ಲಿ ದೇವತೆಗಳು ಮತ್ತೆ ಒಳ್ಳೆಯ ಅಶರೀರವಾಣಿಯ ಮೂಲಕ ಅಭಿನಂದನೆಯನ್ನ ಸೂಚಿಸಿದ್ದಾರೆ. ಒಟ್ಟು ಶತಶೃಂಗ ನಿವಾಸಿಗಳಾಗಿ ಓಡಾಡಿಕೊಂಡಿದ್ದಾರೆ. ಹೀಗೆ ಓಡಾಡುವಾಗ ಭಕ್ತ್ಯಾಚ ಕರ್ಮಣಾಚೈವ ತಯಾ ಆಶೀಭಿಃ ವಿಶಾಂಪತೆ ಜ್ಯೇಷ್ಠಂ ಯುಧಿಷ್ಠಿರೇತ್ಯೇವಂ ಭೀಮಸೇನೇತಿ ಮಧ್ಯಮಂ ಅರ್ಜುನೇತಿ ತೃತೀಯಂಚ ಕುಂತಿ ಪುತ್ರಾನ್ ಅಕಲ್ಪಯನ್. ನಾಮಕರಣ ಮಾಡಿದ್ರು. ಒಬ್ಬರಿಗೆ ಧರ್ಮರಾಜ ಯುಧಿಷ್ಠಿರ, ಯುಧಿ ಸ್ಥಿರ, ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವವನು. 2ನೇದು ಭೀಮಸೇನ, 3ನೇದು ಅರ್ಜುನ. ಹೀಗೆ 3 ಹೆಸರನ್ನಿಟ್ರು. ಆ ನಂತರ ಹುಟ್ಟಿದಂತಹ ಇಬ್ಬರಿಗೆ ನಕುಲ ಮತ್ತು ಸಹದೇವ ಅನ್ನುವ ನಾಮಕರಣವನ್ನು ಮಾಡಿದ್ರು. ಕ್ಷತ್ರಿಯೋಚಿತವಾದಂತಹ ಎಲ್ಲ ಸಂಸ್ಕಾರಗಳನ್ನ ವಿಪ್ರರೆಲ್ಲರೂ ಸೇರಿಕೊಂಡು ಅನುಸಂವತ್ಸರಂ ಜಾತಾಹ, ವರ್ಷಕ್ಕೊಂದರಂತೆ ಹುಟ್ಟಿದವರು. 5 ವರ್ಷದಲ್ಲಿ 5 ಜನ ಹುಟ್ಟಿದರು. ಅನುಸಂವತ್ಸರಂ ಜಾತಾಹ, ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಈ ಇಸ್ವಿ ಡೇಟು ಏನು ಹೇಳಲೇ ಇಲ್ಲ, ಸೀದಾ 1 ವರ್ಷ ಬಿಟ್ಟು ಒಬ್ಬೊಬ್ರು ಹುಟ್ಟಿದ್ರು ಅಂತ ಹೇಳಿದ್ರು. ಅಪಿತೆ ಕುರು ಸಪ್ತಮಾಹ ಪಾಂಡುಪುತ್ರಾಹ ವ್ಯರಾಜಂತ ಪಂಚ ಸಂವತ್ಸರಾಹ ಇವ. ಇದು ಚಂದ. ಪಂಚ ಸಂವತ್ಸರಾಹ ಅಂತಂದ್ರೆ 5 ತರದ ವರ್ಷದ ಗಣನೆ ಇದೆ. ವತ್ಸರ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ, ಸಂವತ್ಸರ ಅಂತ 5 ತರದ ವತ್ಸರಗಳನ್ನ ಲೆಕ್ಕ ಹಾಕುವುದು ಅಂತಂದ್ರೆ ಅದರಲ್ಲಿ ಈ ದಿನಗಳ ಲೆಕ್ಕವನ್ನ ಹಾಕುವಾಗ 1,360 ಅದು ಬಡ್ಡಿ ವ್ಯವಹಾರ, 1,365.1 ಅದು ಸಂವತ್ಸರ. ಯಾಕಂದ್ರೆ ಸೂರ್ಯನ ಗಣನೆಯನ್ನು ಇಟ್ಟುಕೊಂಡೇ ಹೇಳುವಂತಹದ್ದು. ಇನ್ನೊಂದು ನಕ್ಷತ್ರಮಾನ. ನಕ್ಷತ್ರಮಾನ ಅಂತಂದ್ರೆ 324 ದಿನ. ಆಮೇಲೆ 355 ದಿನ ಚಂದ್ರಮಾನವನ್ನು ಇಟ್ಟುಕೊಂಡು ಹೇಳುವ, ಚಂದ್ರನ ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆ ಈ ತರ ಇಟ್ಟುಕೊಂಡು ಹೇಳುವಂತಹ ವರ್ಷದ ಗಣನೆ 355 ದಿನ. ಇನ್ನೊಂದು 390, 92 ಆ ತರ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ಬರುವಂತಹದ್ದು ಗುರುವಿನ ಚಲನೆಯನ್ನು ಇಟ್ಟುಕೊಂಡು ಹೇಳುವಂತಹದ್ದು, ಅದಕ್ಕೆ ಪರಿವತ್ಸರ ಅಂತ ಹೇಳ್ತಾರೆ. ಹೀಗೆ 5 ಸಂವತ್ಸರಗಳು ಅಂದ್ರೆ 5 ರೀತಿಯಲ್ಲಿ ವತ್ಸರಗಳನ್ನ ಹೇಗೆ ಗಣಿಸುತ್ತಾರೋ ಹಾಗೆ ಇವರಲ್ಲಿ 5 ಬೈಫರ್ಕೇಶನ್ಗಳು. ಅಂದ್ರೆ ಯಾರ್ಯಾರ ಲೆಕ್ಕದಿಂದ ಹೇಗೆ. ಸಂವತ್ಸರ ಅನ್ನೋದು ಪ್ರಾಣನಿಗೆ ಹೆಸರು. ಸಂವತ್ಸರ ಅನ್ನೋದು ಪ್ರಾಣನಿಗೆ ಹೆಸರು.
ದೊಡ್ಡವರಿಗೆ ಚಿಕ್ಕವರಿಗೆ ವರ್ಷದಿಂದ ವ್ಯತ್ಯಾಸ ಬಂದರೂ ಕೂಡ ಬೇರೆ ಏನೇ ಲೆಕ್ಕ ಹಾಕುತ್ತಿದ್ರು ಕೊನೆಗೆ ತಂದು ನಿಲ್ಲಿಸುವುದು ಪ್ರಾಣನಲ್ಲಿಗೆ ದೇವತೆಗಳ ಶಕ್ತಿಯನ್ನ. ಹಾಗೆ ಎಲ್ಲಾ ತಂದು ನಿಲ್ಲಿಸುವುದು ಸಂವತ್ಸರಕ್ಕೇನೆ. ಚಾಂದ್ರಮಾನದಲ್ಲೂ ಕೂಡ ಲೆಕ್ಕಕ್ಕೆ ಎಲ್ಲ ನಾವು ಬೇರೆ ಕಡೆ ರಾಮನವಮಿ ಇತ್ಯಾದಿಗಳನ್ನು ಹೇಳಿದ್ರು ಕೂಡ ಕೊನೆಗೆ ಒಂದು ಅಧಿಕ ಮಾಸಿ ಮತ್ತೆ ಜೋಡಿಸುವುದು ಸಂವತ್ಸರಕ್ಕೇನೆ. ಅಲ್ಲದೆ ವತ್ಸರದಲ್ಲಿ ಶ್ರೇಷ್ಠ ಯಾವುದು ಅಂದ್ರೆ ಸಂವತ್ಸರ ಭಗವಾನ್. ಚತುರ್ಮುಖನಿಗೂ ಸಂವತ್ಸರ ಅಂತ ಹೆಸರಿದೆ, ಪ್ರಾಣನಿಗೂ ಸಂವತ್ಸರ ಅಂತ ಹೆಸರಿದೆ, ಸಂವತ್ಸರೋ ವ್ಯಾಳಹ ಅಂತ ಪರಮಾತ್ಮನಿಗೂ ಸಂವತ್ಸರ ಅಂತ ಹೆಸರಿದೆ. ಅದರಿಂದಾಗಿ ಈ 5 ಜನರಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂತ ಅನ್ನೋದು ಈ ಸಂವತ್ಸರದ ದಿನದ ಮಾನದ ಲೆಕ್ಕ ಮಾಡಿ ಇಟ್ಕೊಳ್ಬಹುದು. ಪಂಚ ಸಂವತ್ಸರೋ ಯಥಾ. ಹೇಗಿದ್ರು ಮಹಾಸತ್ವಾಹ ಮಹಾವೀರ್ಯಾಹ ಮಹಾಬಲ ಪರಾಕ್ರಮಾಹ ಪಾಂಡು ದೃಷ್ಟ್ವಾ ಸತಾಂ ಸ್ಥಾನ್ಸ್ತು ದೇವರೂಪಾನ್ ಮಹೌಜಸ. ದೇವತೆಗಳಂತೆಯೇ ಅತ್ಯಂತ ಸುಂದರವಾಗಿ ಕಾಣುವುದಲ್ಲದೆ ತಮ್ಮ ವರ್ಚಸ್ಸಿನಿಂದಲೇ ಇಡೀ ಆ ಪ್ರದೇಶದ ಎಲ್ಲ ಋಷಿಗಳ ಮನಸ್ಸನ್ನ ಗೆದ್ದಿರುವ ಈ ಮಕ್ಕಳ ಚಟುವಟಿಕೆಗಳನ್ನು ನೋಡಿ ಪಾಂಡು ತೃಪ್ತನಾದಂತೆ, ಮನಸ್ಸಿಗೆ ಬಹಳ ಆನಂದ ಆಯ್ತಂತೆ. ಹೀಗೆ ಮುದಂ ಪಾರಮಿಕಂ, ಇದು ಸಾತ್ವಿಕವಾದ ಆನಂದ ಅವನಿಗೆ ಸಿಗ್ತಾ ಇದ್ದದ್ದು. ಇದರಲ್ಲಿ ಯಾವುದೇ ತರದ ಇನ್ಯಾರಿಗೂ ನೋಯಿಸಿ ಪಡುವ ಆನಂದ ಅಲ್ಲ ಇದು. ಈ ಸಂತೋಷವನ್ನ ಪಡ್ತಾನೆ ತನ್ನ ತಪಸ್ಸನ್ನ ಮತ್ತಷ್ಟು ಬಲಗೊಳಿಸುತ್ತಾ ತನ್ನ ಕರ್ತವ್ಯವನ್ನು ಮುಂದುವರಿಸ್ತಾ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಓಡಾಡ್ತಾ ಬರ್ತಾ ಇರಬೇಕಾದ್ರೆ ಒಂದು ದಿವಸ ಪೃಥ ಗುಟ್ಟಾಗಿ ಕುಂತಿಯ ಪಾಂಡುವಿನ ಹತ್ರ ಒಂದು ಮಾತು ಹೇಳಿದ್ಲಂತೆ. ತಮುವಾಚ ಪೃಥಾ ರಾಜನ್ ರಹಸ್ಯುಕ್ತ ತದಾ ಸತಿ ಉಕ್ತಾ ಸಕೃದ್ವಂದ್ವಮೇಷ ಲೇಭೇತೆ ನಾಸ್ಮಿ ವಂಚಿತ ವಿಭೇಮ್ಯಸ್ಯಾಹ ಪರಿಭವಾತ್ ಕುಸ್ತ್ರೀಣಾಂ ಗತಿರೀದೃಶಿ ನಾಜ್ಞಾಸಿಷಂ ಅಹಂ ಮೂಢ ದ್ವಂದ್ವಾಹ್ವಾನೇ ಫಲದ್ವಯಂ. ನಾನು ಮಂತ್ರವನ್ನ ಒಂದು ಬಾರಿ ಉಪಯೋಗಿಸು ಅಂತ ಹೇಳುವುದನ್ನ ಅವಳು ಜಾಗ್ರತೆಯಿಂದ ಒಂದೇ ಬಾರಿ ಉಪಯೋಗಿಸಿ ಫಲದ್ವಯಂ 2 ಹಣ್ಣನ್ನ ಪಡ್ಕೊಂಡು ಬಿಟ್ಲು. ನನಗೆ ಅವಳು ಪಡ್ಕೊಂಡದಕ್ಕೆ ಬೇಜಾರಿಲ್ಲ, ಆದ್ರೆ ಅವಳ ಈ ಗೂಢವಾದ ಚರ್ಯೆ ಇತ್ತಲ್ವಾ, ಇದನ್ನ ಮುಂದೆಯೂ ಕೂಡ ನಾವು ಯಾವ ರೀತಿ ಇದನ್ನ ಹೇಗೆ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಅಥವಾ ಇನ್ಯಾವುದೋ ಒಂದು ಕಾಲದಲ್ಲಿ ಯಾವ ರೀತಿ ನಮಗೆ ತೊಂದರೆ ಕೊಡುತ್ತೋ ಗೊತ್ತಿಲ್ಲ ನನಗೆ. ಅಂದ್ರೆ ಅವಳು ಕೇವಲ ಅಭಿಪ್ರಾಯ, ಇದರಿಂದ ಮುಂದೇನು ಏನು ಯೋಚನೆ ಮಾಡಲಿಲ್ಲ ಅವಳು. ನನಗೆ ಈ ನಡೆ ಭಯ ತರುತ್ತೆ, ಇಂಥ ನಡೆಗಳನ್ನ ನಾನು ಹೇಗೆ ಯೋಚಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಯಂ ನನಗೆ ಈ ವಿಭೇನ್ಯಸ್ಯಾಹ ಪರಿಭವ, ಇವಳ ಈ ನಡೆಯಿಂದ ಮುಂದ್ಯಾವತ್ತಾದ್ರೂ ಇನ್ನೇನು ಯೋಚಿಸ್ತಾಳೋ ಅನ್ನುವ ಯೋಚನೆ ಅಷ್ಟೇ ಬಿಟ್ರೆ ಇದೊಂದು ನನಗೆ ಮನಸ್ಸಿಗೆ ಹಿಡಿಸ್ಲಿಲ್ಲ ಅಂತ ಗಂಡನ ಹತ್ರ ಮಾದ್ರಿಯ ಈ ಚಟುವಟಿಕೆಯನ್ನ ಅಪೇಕ್ಷೆಯನ್ನ ಹೇಳ್ತಾಳೆ. ಹೀಗಾಯ್ತು ಅಂತ ಅಂದ್ರೆ ಇದನ್ನೇ ಮುಂದೆ ಕುಂತಿ ಇಷ್ಟು ಯೋಚನೆ ಮಾಡ್ತಾಳೆ ಅಂದ್ರೆ ಕುಂತಿ ಯಾವತ್ತು ಯಾರ ಮೇಲೂ ತಪ್ಪು ಗಣಿಸಿದವಳೆ ಅಲ್ಲ. ಅವಳು ಯಾರ ತಪ್ಪನ್ನು ತಲೆಗೆ ಹಾಕೊಂಡವಳಲ್ಲ. ಅಂತದ್ರಲ್ಲಿ ಎಚ್ಚರಿಸಿದ್ದಾಳೆ ಅಂದ್ರೆ ಎಲ್ಲರ ಒಂದೊಂದು ದೋಷವನ್ನ ಹೇಳುವಾಗ ಮುಂದೆ ಮಾದ್ರಿಯ ದೋಷ ಅಂತ ಹೇಳುವಾಗ ಇದನ್ನೇ ಹೇಳುದು. ಅವಳು ಒಂದೇ ಮಂತ್ರವನ್ನ ಉಪಯೋಗಿಸಿ ಇದರಿಂದ ಫಲವನ್ನ ಪಡೀಬೇಕು ಅಂತ ಹೇಳುವಾಗ ಒಂದು ಸಹಜವಾದ ಮನುಷ್ಯನ ಮನಸ್ಸಿನ ದೋಷ, ಅದನ್ನು ನಾವೇನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಶುದ್ಧ ಮಾಡ್ಲಿಕ್ಕೆ ಆಗತ್ತೆ ಅಂತ ಅನ್ನುವಂಥದ್ದಲ್ಲ, ಎಲ್ಲರಲ್ಲೂ ಇರುವಂತದ್ದೇ. ಆದ್ರೆ ಇದೇ ಅನ್ನೋದು ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ ಅವಳಲ್ಲಿ ಇದ್ದ ದೋಷ ಏನು ಅಂತಂದ್ರೆ ಹೇಳಿ ಅವಳು ಕೇಳಬಹುದಿತ್ತು, ನಾನು ಅಶ್ವಿ ದೇವತೆಗಳನ್ನ ಆವಾಹಿಸ್ಲಾ ಅಂತ ಕೇಳಬಹುದಿತ್ತು. ಆಗ ಬೇಡ ಹೇಳಿದ್ರೆ ಕುಂತಿ ಏನು ಅಂತ ಗೊತ್ತಾಗ್ತಿತ್ತು. ಆದ್ರೆ ಕುಂತಿ ಆಗ ಬೇಡ ಅಂತ ಹೇಳ್ತಿರ್ಲಿಲ್ಲ. ಆದ್ರೆ ಹೇಳಿದ ಕೇಳದೆಯೇ ನೀವು ಕೊಟ್ಟ ಮಾತಿನಲ್ಲೇ ನನಗೆ ಬೇಕಾದ್ದನ್ನು ಸಾಧಿಸಿಕೊಳ್ತೇನೆ ಅಂತ ಅನ್ನುವ ಗುಣವನ್ನ ಅವಳು ಇದು ಇಷ್ಟ ಆಗ್ಲಿಲ್ಲ ಅನ್ನುವ ರೀತಿಯಲ್ಲಿ ನಿರೂಪಣೆ ಮಾಡುತ್ತಾಳೆ. ಜಾತ ಮಾತ್ರಾನುಪಾದಾಯ ಶತಶೃಂಗ ನಿವಾಸಿನಃ ಪಾಂಡವ ಪುತ್ರಾನ್ ಅಮನ್ಯಂತ ತಪಸಾಹ ಸ್ವಾನ್ ಇವ ಆತ್ಮಜಾನ್. ಎಲ್ಲ ತಪಸ್ವಿಗಳು ಈ 5 ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಪ್ರೀತಿಸಿದ್ರಂತೆ. ಅಷ್ಟು ಮಕ್ಕಳ ಚಟುವಟಿಕೆಯಿಂದ ಎಲ್ಲರ ಮನಸ್ಸು ಗೆದ್ದಿದ್ರು, ಎಲ್ಲರಿಗೂ ತಮ್ಮ ಅವರವರಿಗೆ ಬೇಕಾದ ಕೆಲಸಗಳನ್ನ ಮಾಡಿಕೊಡ್ತಿದ್ರು. ಮುಂದೆ ಗೊತ್ತಾಗುತ್ತೆ ಅವರನ್ನ ಆ ಪೇಟೆಗೆ ಕರ್ಕೊಂಡು ಬರ್ಬೇಕಾದ್ರೆ ಏನೋ ಒಂದು ಓಂ ಶಕ್ತಿ ಉತ್ಸವ ಬಂದಾಗಿತ್ತಂತೆ. ಎಲ್ಲಾ ಜಟಾಧಾರಿಗಳು ಸೀದಾ ಬಂದ್ಬಿಟ್ಟಿದ್ದಾರೆ ನಗರಕ್ಕೆ. ಭೀಷ್ಮಾದಿಗಳಿಗೆ ಗಾಬರಿ, ಇಷ್ಟು ಋಷಿಗಳಿದ್ದಾರ ನಮ್ಮ ಕ್ಷೇತ್ರದಲ್ಲಿ ಅಂತ ಅವರಿಗೆ ಗೊತ್ತಿರ್ಲಿಲ್ಲ. ಈ ಗುಟ್ಟಾದ ಓಟುಗಳು ಅಂತ ಇರ್ತಾವಲ್ಲ, ಅದೇ ತುಂಬಾ ಕೆಲಸ ಮಾಡುದು. ಸರಿಯಾದ ಯೋಚನೆಗಳು ಯಾವಾಗ ಕೆಲಸ ಮಾಡುತ್ತೋ ಆವಾಗೆಲ್ಲ ಸರಿ ಹೋಗುತ್ತೆ ಅಂತ. ಯಾವತ್ತೂ ಯಾರಿಗೂ ಕಾಣಿಸಿಕೊಳ್ಳದೆ ಇದ್ದಂತಹ ಆ ಮಂದಿ ಪಾಂಡವರಿಗೋಸ್ಕರ ಕಾಣಿಸಿಕೊಂಡ್ರು ಅಂತಂದ್ರೆ ಸತ್ವದ ಬೆನ್ನ ಹಿಂದೆ ನಾವಿದ್ದೇವೆ, ಇದು ಯಾವತ್ತೂ ಕೂಡ ನಮ್ಮ ಬೆಂಬಲ ಇರುವುದು ಅವರಿಗೆ ಅನ್ನುವ ಎಚ್ಚರವನ್ನು ಕೊಟ್ಟರು ಅನ್ನುವ ಕಾರಣದಿಂದ ಪಾಂಡವರಿಗೆ ಒಂದು ಸಮಾಜದಲ್ಲಿ ಒಂದು ಅಸ್ತಿತ್ವ ಬಂತು. ಜನರಿಗೆ ಇನ್ನೂ ಖುಷಿ ಅದು. ಯಾಕೆಂದ್ರೆ ಪಾಂಡವರ ಹಿಂದೆ ಇಷ್ಟು ಜನ ತಪಸ್ವಿಗಳು ಬೆನ್ನಿಗೆ ನಿಂತಿದ್ದಾರಲ್ವಾ. ತಪಸ್ವಿಗಳು ಸಾಮಾನ್ಯ ಯಾರಿಗೂ ಓಟ್ ಯಾರಿಗೂ ಸಪೋರ್ಟ್ ಮಾಡುವವರೇ ಅಲ್ಲ. ಅವರು ಸುಮ್ನೆ
ನಿರ್ಲಿಪ್ತರಾಗಿರುವಂತವರು. ಆದ್ರೆ ಪಾಂಡವರಿಗೋಸ್ಕರ ತಮ್ಮ ವೈಯಕ್ತಿಕ ಸಾಧನೆಯ ವಿಷಯದಲ್ಲಿ ಅಷ್ಟು ದಿವಸ ವಿರಾಮ ಕೊಟ್ಟು ಅವರಿಗೆ ಒಳಿತಾಗಬೇಕು ಅಂತ ಬಂದ್ರಲ್ವಾ, ಹಾಗಾದ್ರೆ ಪಾಂಡವರಲ್ಲಿರುವ ಆಂತರಂಗಿಕ ಶಕ್ತಿ ಎಂತಹದ್ದು ಅಂತ ಜನರಿಗೆ ಅವತ್ತೇ ಅನಿಸಿತ್ತು. ಅವರಿಗೆ ಕಥೆ ಗೊತ್ತಾಗಿತ್ತು. ಪಾಂಡವಿಗೆ ಹೀಗೆ ಆಗ್ಲೇ ಅವರು ದುಃಖ ಪಟ್ಟಿದ್ರು. ಪಾಂಡವಿಗೆ ಶಾಪ ಬಂತು ಅಂತಂದಾಗ್ಲೇ ಅಯ್ಯೋ ನಮ್ಗೆ ಇನ್ಯಾರು ರಕ್ಷಕರು, ಅನಾಥಾಹ ವಯಂ, ನಾವೆಲ್ಲರೂ ಅನಾಥರಾಗ್ಬಿಟ್ವಿ ಅಂತ ಅತ್ತರಂತೆ. ಅತ್ತಾಗ್ಲೂ ಇಲ್ಲ ನಿಮ್ಗೆ ಧೃತರಾಷ್ಟ್ರ ಇದ್ದಾನೆ, ನನ್ನಂತೆ ನೋಡಿಕೊಳ್ತಾನೆ ಅಂತ ಎಲ್ಲ ಮಾತು ಹೇಳಿ ಆದ ಮೇಲೆ ಮತ್ತೆ ಸಿಕ್ಕಿದ್ದು ಪಾಂಡವರ ಪರಿಚಯ ಈಗ ಮತ್ತೆ 16 ವರ್ಷ ಆದ್ಮೇಲೆ. ಆ ಕಥೆ ಮುಂದೆ ತುಂಬಾ ಚೆನ್ನಾಗಿದೆ. ಹಾಗೆ ವೃಷ್ಣೆ ಇನ್ನೂ ಒಂದು ಸುಂದರವಾದ ಮಾತು ಇಲ್ಲಿ ಬರುವುದೇನು ಅಂದ್ರೆ, ಪಾಂಡವಿಗೆ ಶಾಪ ಬಂದಾಗ ವಸುದೇವಾದಿಗಳೆಲ್ಲ ಬಂದು ಮಾತನಾಡಿ ಹೋದ್ರಂತೆ. ತತಸ್ತು ವೃಷ್ಣಯ ಸರ್ವೇ ವಸುದೇವ ಪುರೋಗಮಾಃ ಪಾಂಡುಶಾಪ ಭಯಾತ್ ಭೀತಃ ಶರತಶೃಂಗಮುಪೇಯಿವಾನ್ ತತ್ರೈವ ಮುನಿಭಿಃ ಸಾರ್ಧಂ ತಾಪಸೋ ಭೂತ್ ತಪಸ್ವಿಭಿಃ ಶಾಕಮೂಲ ಫಲಾಹಾರಃ ತಪಸ್ವಿ ನಿಯತೇಂದ್ರಿಯಃ. ತಪಸ್ವಿಯಾಗಿ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಬರೀ ಹಣ್ಣು ಹಂಪಲುಗಳನ್ನ ಗೆಡ್ಡೆ ಗೆಣಸುಗಳನ್ನ ತಿಂದುಕೊಂಡು ಬದುಕ್ತಾ ಇದ್ದಂತಹ ಪಾಂಡುವಿನ ಆ ತಪಸ್ಸಿನ ಮೇಲ್ಮೆಯನ್ನ ಕಾಣುವುದಕ್ಕೋಸ್ಕರವಾಗಿ ಸಹಜವಾಗಿ ತಾನೇ ವೃಷ್ಣಿಯ ಒಡೆಯನಾದಂತಹ ವಸುದೇವ ಬಂದ. ವಸುದೇವ ಮತ್ತು ತನ್ನ ಎಲ್ಲ ಯಾದವರನ್ನ ಕರ್ಕೊಂಡು ಬಂದು ಅಲ್ಲಿ ಮಾತನಾಡಿಸಿದ. ಹೀಗೆ ಅನೇಕ ಬಾರಿ ಬಂದು ಹೋಗಿದ್ದಾರೆ. ಅಂದ್ರೆ ಕೃಷ್ಣನಿಗೆ ಭೇಟಿ ಅವಾಗ್ಲೇ ಆಗಿದೆ. ನಮ್ಗೆ ಈ ವಿಷಯ ಮಹಾಭಾರತ ನೋಡುವಾಗ ಮುಂದೆ ಕಥೆ ಗೊತ್ತಾಗುವಾಗ ಏನ್ ಗೊತ್ತಾಗುತ್ತೆ ಅಂದ್ರೆ, ಫಸ್ಟ್ ಭೇಟಿ ಆಗುವುದೇ ದ್ರೌಪದಿಯ ಸ್ವಯಂವರದ ಸಂದರ್ಭದಲ್ಲಿ. ನಾವು ಭಾಗವಹಿಸ್ಲಿಕ್ಕಲ್ಲ, ಕೇವಲ ನೋಡ್ಲಿಕ್ಕೆ ಬರೋರು ಅಂತ ಯಾದವರನ್ನು ಕರ್ಕೊಂಡು ಬಂದ ಅಲ್ವಾ ಆವಾಗ. ಆದ್ರೆ ಇಲ್ಲಿ ಹೇಳ್ತಾರೆ, ಆದ್ರೆ ಸೂಚ್ಯವಾಗಿದೆ, ನೇರ ಗೊತ್ತಾಗುದಿಲ್ಲ. ಹೀಗೆ ಅನೇಕ ಬಾರಿ ಬಂದು ಪಾಂಡವರ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಕೃಷ್ಣ ಬಂದದ್ದು ಹೇಳಿದ್ರು. ವಸುದೇವಾದಯ ರಾಜನನ್ನ ಹೇಳಿ ವಸುದೇವನ ಜೊತೆಗೆ ಎಲ್ಲರೂ ಬಂದ್ರು, ವೃಷ್ಣಿಗಳು ಯಾದವರು ಬಂದ್ರು ಅಂತ ಹೇಳ್ತಾರೆ. ಆಮೇಲೆ ಪ್ರತಿ ಸರ್ತಿ ಎಲ್ಲಿ ಅರ್ಜುನ ಹುಟ್ಟಾಗಲ್ವಾ ಕೃಷ್ಣ ಹುಟ್ಟೋದು? ಹೌದು, ಅದೇ ವಸುದೇವ ಇಲ್ಲಿ ಎಲ್ಲಿ ಕೃಷ್ಣ ಹುಟ್ಟುವ ಮುಂಚೆ ಅವರನ್ನ ಮತ್ತೆ ಬಂಧನದಲ್ಲಿ ಇಟ್ಟಿರ್ಲಿಲ್ಲ, ಬಿಟ್ಟಿದ್ರು. ಆಗ ಹೋಗಿ ಬಂದಿದ್ದಾನೆ. ಕೃಷ್ಣ ಹುಟ್ಟುತ್ತಾನೆ ಅಂತ ಆಗುವಾಗ ಬಿಗಿಗೊಳಿಸಿದ, ಅದಕ್ಕಿಂತ ಮುಂಚೆ ಬಂದು ಹೋಗಿದ್ದೀವ್ರು. ಆಮೇಲೆ ಮತ್ತೆ ಯಾವಾಗ 5 ಜನ ಮಕ್ಕಳು ಹುಟ್ಟಿದ್ರು, ಪಾಂಡೋಹ ಪುತ್ರಾಗಮಂ ಶ್ರುತ್ವ ಸರ್ವೇ ಹರ್ಷ ಸಮನ್ವಿತಾ. ಪಾಂಡವರಿಗೆ 5 ಜನ ಮಕ್ಕಳಾದ್ರು ಅಂತ ಕೇಳಿದ ಮೇಲಂತೂ ಬಹಳ ಸಂತೋಷದಿಂದ ಸಭಾಜಯಂತ ಪರಸ್ಪರ ಗೌರವಿಸಿಕೊಂಡ್ರು. ಮತ್ತೆ ಬಂದ್ರು. ಅನ್ಯೋನ್ಯಂ ವಸುದೇವಂ ವಚೋ ಅಬ್ರುವನ್. ವಸುದೇವ ಅವರಿಗೆ ಪರಸ್ಪರ ಶುಭಾಶಯಗಳನ್ನು ಹಂಚಿಕೊಂಡ. ನಾನು ಒಬ್ಬ ಕೃಷ್ಣ ಅಂತ ಅನ್ನುವ ಮಗನಿಗೆ ಜನ್ಮ ಕೊಟ್ಟಿದ್ದೇನೆ ಅಂತ ಅವರು ಮಾತಾಡಿಕೊಂಡು ಮಕ್ಕಳನ್ನ ಪರಿಚಯಿಸಿದ್ದಾರೆ. ಸೋದರತ್ತೆ ಅಲ್ವಾ, ಸೋದರತ್ತೆ ಮನೆಗೆ ಹೋಗಿ ಬರುದು. ಕುಂತಿ ಅಂದ್ರೆ ವಸುದೇವನ ಅಕ್ಕ, ಅದರಿಂದಾಗಿ ಅಲ್ಲಿಗೆ ತಂಗಿ ಅಲ್ಲಿಗೆ ಹೋಗಿ ಬರುವಂತಹ ಒಂದು ಸಂಬಂಧ ಅನ್ನೋದನ್ನ ಇಟ್ಟುಕೊಂಡು ಹೋಗಿ ಬಂದಿದ್ದಾರೆ. ದ್ವಾರಕ ಮಥುರಾ, ಇನ್ನು ಮಥುರಾದಲ್ಲಿದ್ದಾರೆ. ಹೌದು, ಪ್ರತಿ ವರ್ಷಕ್ಕೊಮ್ಮೆ ಹೋಗಿ ಬಂದ್ರು ಅಂತಲ್ಲ, ಹೋಗ್ಲಿಕ್ಕೆ ವರ್ಷ ಬೇಕು. ಅವಾಗೆಲ್ಲ ಈಗ್ಲೂ ನಮ್ಗೆ ನಮ್ ಕಾಲಕ್ಕೆ ಅದು ಹೊರಟು ಹೋಗಿತ್ತು. ಆದ್ರೂ ಚೂರು ನೆನಪಿದೆ. ಏನಂದ್ರೆ ನಮ್ಗೆ ಒಂದು 4 ವರ್ಷದಲ್ಲಿ ಒಂದ್ಸರ್ತಿ ಅಜ್ಜಿ ಮನೆಗೆ ಹೋಗಿ ಬಂದ್ವಿ ಅಂದ್ರೆ ಆನಂದ. ಅವ್ರು ಒಂದ್ಸರ್ತಿ ವರ್ಷಕ್ಕೊಮ್ಮೆ ಬರ್ತಾರೆ ಅಂತ ಬಂದ್ರೆ ಸರಿ, ಬಾರದೇ ಇದ್ರೆ ನಾವು ಮತ್ತೆ ಲೆಟರ್ ಹಾಕೋದು, ಏನೇನೋ ಕೇಳುದು, ಯಾಕೆ ಬರಲಿಲ್ಲ ಈ ಸಲ, ಆ ಸಂಬಂಧಗಳನ್ನ ಕಾಯ್ತಾ ಇದ್ರು. ಇವಾಗ ಹೌದ, ಅದು ಕೂಡ ಇನ್ನೇನು ವಿಡಿಯೋ ಕಾಲ್ ಬೇರೆ ಇದೆ, ಅವ್ರು ಏನೇನ್ ಮಾಡ್ತಿದ್ದಾರೆ ಎಲ್ಲನೂ ಗೊತ್ತಾಗುತ್ತೆ. ಅದಂತೂ ಯಾವ್ಯಾವ ಪರಿಸ್ಥಿತಿಯಲ್ಲಿ ಇದ್ದಾಗ ಬಂದ್ರಂತೂ ಮತ್ತು ಕಷ್ಟ. ಯುಕ್ತಾನಿ ಚ ಕುಮಾರಾಣಾಂ ಪಾರಿಬರ್ಹಾಣ್ಯನೇಕಶಃ ಕುಂತಿ ಮಾದ್ರೀಂ ಚ ಸಂದಿಶ್ಯ ದಾಸೀದಾಸ ಪರಿಚ್ಛದಂ. ಕುಂತಿಯನ್ನು ಮಾದ್ರಿಯನ್ನ ನೋಡಿಕೊಂಡು ವಸುದೇವಾದಿಗಳು ಬಂದು ಮಾತನಾಡುತ್ತಾ ಅಲ್ಲಿಗೊಬ್ಬ ಪುರೋಹಿತನನ್ನ ಇಟ್ಟು, ನಿಮ್ಗೆ ಯಾವುದೇ ತರದ ಸಹಾಯಕ್ಕೆ ಬೇಕಾದ್ರೂ ಇವ್ರು ನಿಮ್ಗೆ ಒಂದು ಸುದ್ದಿ ತಿಳಿಸಿ, ಇವ್ರು ನಮ್ಗೆ ಇಲ್ಲಿಂದ ಅಲ್ಲಿಗೆ ವಾಹಕರು, ಏನ್ ಬೇಕೋ ಅದನ್ನ ಕೇಳಲಿಕ್ಕೆ. ಪಾರಿಬರ್ಹಾಣಿ, ಬೇಕಾದಷ್ಟು ಉಡುಗೊರೆಗಳನ್ನ, ನೀವು ಕಾಡಿನಲ್ಲಿ ಇದ್ದೀರಿ ಅಂತ ಇಂಥ ವಸ್ತು ಸಿಗಲ್ಲ ಅಂತ ಯೋಚನೆ ಮಾಡ್ಬೇಡಿ, ನಿಮ್ ಬೇಕಾದ್ದೆಲ್ಲ ಇಲ್ಲೇ ಎದುರುಗಡೆ ಬರುತ್ತೆ ಅಂತ ಹೀಗೆ ಹೇಳಿ ಹೊರಟು ಹೋದ್ರು. ಅವನು ಕೂಡ ಪಾಂಡು ಅವರನ್ನೆಲ್ಲ ಬಹಳ ಪ್ರೀತಿಯಿಂದ, ಕಾಶ್ಯಪ ವಂಶದ ಒಬ್ಬ ಪುರೋಹಿತ ಇಲ್ಲಿದ್ದ, ಕಾಶ್ಯಪಂ ತಂ ಪುರೋಹಿತಂ, ಕಾಶ್ಯಪ ವಂಶದ ಒಬ್ಬ ಹಿರಿಯ ಅವರ ಜೊತೆಗಿದ್ದ. ಅವರು ಪಾಂಡುವಿಗೆ ಬೇಕಾದ ಸರ್ವಾಹ ಕ್ರಿಯಾ ಪಾಂಡವಾನಾಂ ಅಕಾರಯತ್, ಎಲ್ಲ ಕ್ರಿಯೆಗಳನ್ನ, ಸಂಸ್ಕಾರಗಳನ್ನ, ಏನೇನು ಆಯಾ ಕಾಲಕ್ಕೆ ಮಾಡಬೇಕಿತ್ತೋ, ಗರ್ಭಾಧಾನದಿಂದ ಇಲ್ಲಿಯ ತನಕ ಎಲ್ಲ
ಮೊದಲೇ ಪಾಂಡು ಅಲ್ಲಿದ್ದವರ ಜೊತೆ ಮಾಡಿಸಿದ್ದಾನೆ. ಆ ಮುಂದಿನ ನಾಮಕರಣದ ನಂತರದ ಕರ್ತವ್ಯಗಳನ್ನೆಲ್ಲ ಇವನಿಂದ ನಿಲ್ಲಿಸಿ ಮಾತನಾಡಿಸಿದ್ದಾನೆ. ಗರ್ಭಾಧಾನಾದಿ ಕೃತ್ಯಾನಿ ಚೌಲೋಪ ಉಪನಯನಾನಿ ಚ, ಉಪನಯನದ ತನಕವೂ ಕೂಡ ಕರ್ತವ್ಯವನ್ನು ಮುಗಿಸಿದ್ದಾರೆ. ಯಾರು? ಕಾಶ್ಯಪನಿಂದ ಕೂಡಿ. ಆಮೇಲೆ ಉಪಕರ್ಮ, ಪ್ರತಿ ವರ್ಷ ಏನ್ ಮಾಡ್ಬೇಕಿತ್ತು? ಪ್ರತಿ ವರ್ಷ ವೇದವನ್ನ ಅಧ್ಯಯನ ಮಾಡಬೇಕು. ಒಂದಿಷ್ಟು ದಿವಸ ಅಧ್ಯಯನ ಮಾಡಿದ್ಮೇಲೆ ಈ ವೇದದ ಅಧ್ಯಯನವನ್ನು ನಾನು ಹೊಸ ರೀತಿಯಲ್ಲಿ ನೋಡ್ತೇನೆ, ಈ ಸಬ್ಜೆಕ್ಟ್ ಅನ್ನೇ ಇನ್ನೊಂದು ಮುಖದಿಂದ ಅಧ್ಯಯನ ಮಾಡ್ತೇನೆ. ಇವಾಗ ಅದು ಹೊಸ ಸ್ಟೈಲ್ ಆಗಿ ಬರ್ತಾ ಇದೆ ವಿದೇಶದಲ್ಲಿ. ನೀವು ಒಂದ್ಸತಿ ಓದಿದ್ದನ್ನ ಮರೆತು ಇನ್ನೊಂದ್ಸಲ ಓದಿ, ಆವಾಗ ನಿಮ್ಗೆ ಹೊಸ ತರದಲ್ಲಿ ಗೊತ್ತಾದಾಗ ನೀವು ನಿಮ್ಗೆ ಯೋಚನೆಯನ್ನ ಜನರಿಗೆ ತಿಳಿಸುವ ಬೇರೆ ಬೇರೆ ಮೆಥಡ್ಗಳು ಗೊತ್ತಾಗುತ್ತೆ ಅಂತ. ಅದನ್ನ ನಮ್ಮಲ್ಲಿ ಉಪಕರ್ಮ ಅಂತ ಹೇಳ್ತಿದ್ರು. ನಾವು ಅದನ್ನ ಮರ್ತ್ವಿ, ಅಲ್ಲಿಂದೇನೋ ಉದುರಿದ ಮೇಲೆ ಈ ದೊಡ್ಡ ಪ್ರಸಾದ ಅಂತ ಎಂಚಿಲನ್ನೇ ತಲೆ ಮೇಲೆ ಇಟ್ಕೊಂಡು ಕೂಡ್ತೀವಿ. ಶರ್ಯಾತೇಹ ಪ್ರಥಮ ಪುತ್ರ ಶುಕ್ರೋ ನಾಮ ಪರಂತಪಃ ಏನ ಸಾಗರ ಪರ್ಯಂತ ಧನುಷ ನಿರ್ಜಿತಾಮಹಿ. ಹಾಗೆಯೇ ಹೇಗೆ ಒಬ್ಬ ರಾಜ ಆ ಸಾಗರ ಪರ್ಯಂತ ಭೂಮಿಯ ಎಲ್ಲಾ ಭಾಗಗಳನ್ನ ಗೆದ್ದು ನಿಂತಿದ್ನು, ಅಂತಹ ಗೆಲ್ಲಬಹುದಾದ ಶಕ್ತಿಯನ್ನ ಈ ಹುಡುಗರು ಹೊಂದಿದ್ರು ಅಂತ ಅನ್ನೋದನ್ನ ಮಕ್ಕಳ ದೃಷ್ಟಿಯಲ್ಲೇ ಋಷಿಗಳೆಲ್ಲ ಕಂಡಿದ್ರು. ಅಲ್ಲೇ ಅಶ್ವಮೇಧ ಶತೈಹಿ, ಅಶ್ವಮೇಧ 100 ಅಶ್ವಮೇಧಗಳನ್ನ ಕಾಡಿನಲ್ಲೇ ಪಾಂಡು ಆಚರಣೆ ಮಾಡಿದ್ದಾನೆ ಋಷಿಗಳ ಸಹಕಾರದಿಂದ. ರಾಜ ಮಾಡುದಾದ್ರೂ ಕ್ಷತ್ರಿಯ ಹೌದಲ್ವಾ? ನಾನು ರಾಜಗಾರಿಕೆಗೋಸ್ಕರ ಮಾಡ್ತಿಲ್ಲ. ಅಶ್ವಮೇಧ ಯಾಕೆ ಹೋಗುತ್ತೋ ಅದೆಲ್ಲ ಅವನ್ ಜಾಗ ಅಂತ ಹೇಳ್ತಾರೆ. ಅದೇ ಈಗೇನ್ ಗೊತ್ತಾ, ಅಶ್ವಮೇಧ ಅನ್ನೋದು 2 ತರ ಇದೆ. ಒಂದು ಆ ಯಾಗದ ಪ್ರಕ್ರಿಯೆಯನ್ನು ಮಾತ್ರ ಮಾಡುದು, ಅದು ಮುಂದೆ ರಾಜರನ್ನ ಸೋಲಿಸಿ ರಾಜರ ಕಡೆಯಿಂದ ಕಪ್ಪ ಕಾಣಿಕೆ ತೆಗೆದುಕೊಂಡು ಮಾಡುವಂತದ್ದು ಇನ್ನೊಂದು ರೀತಿ. ಅದನ್ನ ಮಾಡಿರ್ಲಿಲ್ಲ, ಅದನ್ನೇ ಆಸೆ ಪಟ್ಟವನು ಮುಂದೆ ಹೇಳುದು, ನಾನ್ ಮಾಡ್ಲಿಲ್ಲ ರಾಜಸೂಯವನ್ನ, ಅದನ್ನ ನೀವು ಮಾಡ್ಬೇಕಿತ್ತು ಅಂತ. ಅವನು ಕೇವಲ ಅಶ್ವಮೇಧ ಯಾಗವನ್ನ ಮಾತ್ರ ಮಾಡಿದ. 100 ಯಾಗಗಳನ್ನು ಮಾಡುವ ಮೂಲಕ ಋಷಿಗಳಿಂದ ಸಹಕೃತನಾಗಿ ಆ ಎಲ್ಲ ಕೆಲಸವನ್ನ ಮುಗಿಸಿದ. ಧನುಶ್ಚ ದಮತಾಂ ಶ್ರೇಷ್ಠ ತಾರಮಾತ್ರಂ ಮಹಾಪ್ರಭಂ ವಿಪಾಠ ಕ್ಷುರ ನಾರಾಚಾನ್ ಗೃಧ್ರಪಕ್ಷೈರಲಂಕೃತಾನ್. ಹುಡುಗರು ಒಬ್ಬೊಬ್ರು ಒಂದೊಂದು ಆಯುಧಗಳನ್ನು ಉಪಯೋಗಿಸುವುದರಲ್ಲಿ ಚೆನ್ನಾಗಿ ನಿಷ್ಣಾತರಾದರು. ಶಸ್ತ್ರ ಎರಡನ್ನೂ ಹೇಳಿಕೊಟ್ರು. ಅದರಲ್ಲಿ ಹೇಳ್ತಾ ವಿಪಾಠ, ಕ್ಷುರ, ನಾರಾಚ, ಗೃಧ್ರಪಕ್ಷ ಹೀಗೆ ಬೇರೆ ಬೇರೆ ತರದ ಬಾಣಗಳಿವೆ. ನನಗೆ ಬಾಣ ಅಂದ್ರೆ ಒಂದು ಬಾಣ ಅಂತ ಅಷ್ಟೇ ಗೊತ್ತಿರುವುದು. ಅವರು ಹೇಳ್ತಾರೆ ಅದರಲ್ಲಿ ಇಷ್ಟೇ ಹೆಬ್ಬೆರಳಿನ ಗಾತ್ರದ ಬಾಣ ಇರುತ್ತೆ, ಅದು ಯಾರನ್ನು ಪ್ರಾಣ ತೆಗೆಯಲ್ಲ. ಆದ್ರೆ ತುಂಬಾ ಅಪಾಯದಿಂದ ಯಾರಾದ್ರೂ ತೊಂದರೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಮನಸ್ಥಿತಿಯನ್ನ ಡೈವರ್ಟ್ ಮಾಡುತ್ತೆ, ಇನ್ನೊಂದು ಕಡೆಗೆ ತರಿಸುತ್ತೆ. ಏನೋ ಆಯ್ತು ಅಂತ ಅನ್ನಷ್ಟೊಳಗೆ ಅವನು ಎದುರುಗಡೆ ಬಚಾವಾಗ್ತಾನೆ. ಇದು ನಮ್ಗೆ ಮಹಾಭಾರತ ಯುದ್ಧದಲ್ಲಿ ಮಧ್ಯದಲ್ಲಿ ಒಂದು ಕಡೆ ಗೊತ್ತಾಗುತ್ತೆ. ಭೂರಿಶ್ರವಸ್ ಯಾವಾಗ ಸಾತ್ಯಕಿಯನ್ನು ಹಿಡಿದು ಇನ್ನೇನು ಕತ್ತಿಯಲ್ಲಿ ಹಿಡಿದು ಈ ಕೊಲ್ಲಬೇಕು ಅನ್ನೋಷ್ಟರಲ್ಲಿ ಅವನು ಹೀಗೆ ಕತ್ತಿಯನ್ನು ಹಿಡಿದಾಗ ಈ ಕರಸ್ತ್ರಾಣ ಮತ್ತು ಕವಚ ಇದೆರಡರ ನಾವಿವತ್ತು ಗುರಾಣಿ ನೋಡ್ತೇವೆ. ವಸ್ತುತಃ ಎಲ್ಲಿಯೂ ಕೂಡ ಮಹಾಭಾರತದಲ್ಲಿ ಗುರಾಣಿಯ ಬಳಕೆಯೇ ಇಲ್ಲ, ಅದು ನಮಗೆ ಗ್ರೀಕ್ನಿಂದ ಬಂದ ಕಲ್ಪನೆ. ವಸ್ತುತಃ ಚರ್ಮ, ಕೈಗೆ ಚರ್ಮ ಕಟ್ಟಿಕೊಡ್ತಾರೆ. ನೀವು ಕತ್ತಿಯಿಂದ ಹೊಡೆದ್ರು ಅದು ಜಾರಿ ಹೋಗುತ್ತೆ ಹೊರತು ಮೈ ಮೇಲೆ ಗಾಯ ಆಗಲ್ಲ. ಅಂತಹ ಒಂದು ಚರ್ಮದ ಮಧ್ಯದ ಜಾಗದಲ್ಲಿ ಇಷ್ಟು ಗ್ಯಾಪ್ ಇರುತ್ತೆ. ಕೃಷ್ಣ ರಥವನ್ನು ಓಡಿಸಿ ಇನ್ಯಾರ್ದೋ ಜೊತೆ ಯುದ್ಧ ಮಾಡಿಸ್ತಾ ಇರ್ಬೇಕಾದ್ರೆ ಕಣ್ಸನ್ನೆಯಿಂದ ಅರ್ಜುನನಿಗೆ ಒಂದು ತೋರಿಸ್ತಾನೆ, ಸಾತ್ಯಕಿಯ ಪ್ರಾಣ ಇನ್ನೊಂದು ಸೆಕೆಂಡ್ ಆದ್ರೂ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಅರ್ಜುನ ಇನ್ನೊಬ್ಬರ ಜೊತೆಗೆ ಯುದ್ಧ ಮಾಡುವಾಗ ಮಧ್ಯದಲ್ಲಿ ಒಂದ್ಸತಿ ಹಿಂಗ್ ಅಂದ್ಬಿಡ್ತಾನೆ ಅಷ್ಟೇ, ಒಂದು ಸಣ್ಣ ನಾರಾಚ. ಅದು ಹೀಗೆ ಕತ್ತಿ ಹಿಡಿದು ಹೀಗೆ ಅಂತ ಇರ್ತಾನ, ಅದು ಇಲ್ಲಿ ಬಂದು ಚುಚ್ಕೊಳ್ಳುತ್ತೆ. ಚುಚ್ಕೊಂಡ ತಕ್ಷಣ ಕೈ ಹೀಗೆ ಬಿಡ್ತಾನಲ್ಲ, ಇವನು ತಪ್ಪಿಸ್ಕೊಂಡು ಮತ್ತೆ ಯುದ್ಧ ಶುರುವಾಗುತ್ತೆ. ಹೀಗೆ ಒಂದು ಯುದ್ಧದಲ್ಲಿ ಬೇರೆ ಬೇರೆ ತರದ ಸಂದರ್ಭದಲ್ಲಿ ಅರ್ಜುನ ಸುಭದ್ರೆಯನ್ನು ಕರ್ಕೊಂಡು ಹೋಗುವಾಗಲೂ ಅಲ್ಲಿದ್ದ ಬೇರೆ ಬೇರೆ ಕೃಷ್ಣನ ಸಹ ವರ್ತಿಗಳು ಯಾರಿದ್ರು ಅವ್ರು ಯುದ್ಧ ಮಾಡ್ತಾರೆ. ಒಬ್ರಿಗೂ ಗಾಯ ಮಾಡುವುದಿಲ್ಲ, ಆದ್ರೆ ಎಲ್ಲರನ್ನೂ ಸೋಲಿಸ್ತಾನೆ. ಅವರಲ್ಲಿ ಕತ್ತಿಯ ಕಡೆ ಕಟ್ಟು ಮಾಡ್ತಾನೆ, ಕವಚ ಬೀಳಿಸ್ತಾನೆ, ಕಿರೀಟ ಹಾರಿಸ್ತಾನೆ, ಅವರ ಬಾಣವನ್ನೇ ತುಂಡು ಮಾಡ್ತಾನೆ, ಅವರ ರಥವನ್ನು ಪುಡಿ ಮಾಡ್ತಾನೆ. ಹೀಗೆ ಯಾರಿಗೂ ಮೈಗೆ ಗಾಯ ಮಾಡದೆ ಪ್ರತಿಯೊಬ್ಬರ ಯಾವುದೂ ಇಲ್ಲ, ಅವರು ಹೀಗೆ ಬಟಾ ಬಯಲಾಗಿ ಬೆತ್ತಲಾಗಿ ನಿಲ್ಲುವ ಹಾಗೆ, ರಸ್ತೆ ಮಧ್ಯದಲ್ಲಿ ಬಿದ್ದ ಹಾಗೆ ಅಸಹಾಯಕರಾಗಿ ನಿಲ್ಲುವ ಹಾಗೆ ಮಾಡಿ ಹೋಗಿರ್ತಾನೆ. ಇದು ಬೇರೆ ಬೇರೆದಕ್ಕೋಸ್ಕರ ಬಳಸುವ ಬಾಣಗಳು. ಅದರ ಬೇರೆ ಇದು ಶಾರ್ಂಗಧರ ಪದ್ಧತಿನೋ ಇನ್ಯಾವುದೋ ಒಂದು ಆಯುಧಗಳ ಬಗ್ಗೆ ಒಂದು ಸಂಹಿತೆ ಇದೆ. ಅದ್ರಲ್ಲಿ ನೋಡಿದ್ರೆ ನಮ್ಗೆ ಇದರ ವಿಶೇಷಗಳು ಗೊತ್ತಾಗುತ್ತೆ. ಎಷ್ಟೆಷ್ಟು ತರದ್ದು ಬಳಸ್ತಾ ಇದ್ರು. ದೂರಕ್ಕೆ ಹೋಗ್ಬೇಕಾದ್ರೆ ಯಾವುದು, ಕೆಲವು ಮೆಸೇಜ್ ಮಾತ್ರ ಕಳಿಸ್ಲಿಕ್ಕೆ, ನಮ್ಗೆ ಯಾರನ್ನು ಹೊಡೆಯುವ ಅಗತ್ಯ ಇರುವುದಿಲ್ಲ. ಕೆಲವು ಹೋಗಿ ಆ ಭಾಗವನ್ನು ಪುಡಿ ಮಾಡಬೇಕು, ಕೆಲವು ಕೊಲ್ಲಬೇಕು. ಕೊಲ್ಲುವಂತಹದ್ದು ಬೇರೆ, ಗಾಯಗೊಳಿಸುವಂತಹದ್ದು ಬೇರೆ, ಸುದ್ದಿ ತಿಳಿಸುವಂತಹದ್ದು ಬೇರೆ, ಕೇವಲ ಹೆದರಿಸ್ಲಿಕ್ಕೆ. ಕೆಲವು ಅದು ಬರುವಾಗ ಭಯಾನಕವಾಗಿ ಬರುತ್ತೆ, ಅದು ಬಿಡುವಾಗ ಒಂದು ಕಾಣಿಸುತ್ತೆ, ಬಿಟ್ಟ ಮೇಲೆ ಅದು 10 ಆಗುತ್ತೆ. ಅದರಲ್ಲಿ ಎಲ್ಲ ಸಣ್ಣ 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 ವಿಭಾಗ ಇರುತ್ತೆ. ಅದು ಹೋಗ್ತಾ ಹೋಗ್ತಾ ಗಾಳಿಗೆ ಹೀಗೆ ಚದುರಿ ಇಷ್ಟ ಅಗಲಾಗುತ್ತೆ. ಎದುರುಗಡೆನ ಹೆದರಿ ಬಿಡ್ತಾನೆ, ಬಿದ್ದರೆ ತರಗೆಲೆ ಬಿದ್ದಾಗ ಬೀಳುತ್ತೆ. ಅಷ್ಟೊತ್ತಿಗೆ ಎದುರುಗಡೆನು ಹೊಡೆದಾಗಿರುತ್ತೆ. ನಿಜವಾಗಿ ಹೊಡಿಬೇಕಾದ ಆಮೇಲೆ ಹೊಡಿತಾನೆ. ಅಂದ್ರೆ ಈ ತರ
ಬೇರೆ ಬೇರೆ ರೀತಿಯಲ್ಲಿ ಯುದ್ಧ ಮಾಡುವಂತಹ ಕ್ರಮವನ್ನ ತಿಳಿಸುವ ಎಲ್ಲಾ ವಿದ್ಯೆಗಳನ್ನ ಋಷಿಗಳು ಸ್ವತಃ ತಪಸ್ವಿಗಳಾದ್ರೂ ಕೂಡ ಅವರಿಗೆ ಬೇಕಾದ ಶಸ್ತ್ರವಿದ್ಯೆಯನ್ನು ಹೇಳಿಕೊಟ್ರು ಅಂತ ಮಾತು ಬರುತ್ತೆ. ತೇಜ ಪಂಚ ಶತಂ ಚೈವ ಕುರುವಂಶ ವಿವರ್ಧನಾಹ ಸರ್ವೇ ವೃದ್ಧಿರೇ ಅಲ್ಪೇನ ಕಾಲೇನ ಅಪ್ಸ್ವಿವ ಪಂಕಜಾಹ. ಅದಕ್ಕೆ ಒಳ್ಳೆ ಉದಾಹರಣೆ ಕೊಡ್ತಾರೆ. ಬೇಗ ಬೇಗ ಬೆಳೆದ್ರಂತೆ. ಹೇಗೆ ಅಂದ್ರೆ, ನೀವು ಕೆರೆಯಲ್ಲಿ ನೋಡುವ, ನೀವು ಹಿಂದಿನ ದಿವಸ ನೋಡಿದ್ರೆ ಬರೀ ಎಲೆಗಳಿರ್ತವೆ, ಒಂದ್ 2 ದಿವಸ ಬಂದು ನೋಡಿದ್ರೆ ಕಮಲ ಅರಳಿರುತ್ತೆ. ಹೇಗೆ ಕಮಲಗಳು ಅನ್ನುವಂತಹದ್ದು ಸರೋವರದಲ್ಲಿ ಬಹಳ ಬೇಗ ಬೇಗನೆ ಅರಳಿ ತಮ್ಮ ಕಂಪನ್ನ ಸೂಸುತ್ತೋ ಆ ಕೆರೆಗೆ ಅಲಂಕಾರವನ್ನ ತಂದು ಕೊಡುತ್ತೋ. ಕಮಲ ಅಂತ ಅದಕ್ಕೆ ಅಲ್ವ ಹೆಸರು. ಯಾವುದು ಅಲಂಕರೋತಿ ತತ್ ಕಮಲಂ, ಯಾವುದು ಕೆರೆಗೆ ಅಲಂಕಾರವನ್ನು ತಂದು ಕೊಡುತ್ತೋ ಅದು ಕಮಲ. ಅಲಂಕಾರ ಅಂದ್ರೆ ಚಂದ ಕಾಣಿಸುವಂತೆ ಮಾಡುದು. ಹಾಗೆ ಕಮಲ ಅನ್ನುವ ಶಬ್ದವೇ ಹೇಳುದು ನೀರನ್ನು ಅಲಂಕರಿಸುವ ವಸ್ತು ಅಂತ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಒಂದು ಪಾಟ್ ಇಟ್ಟು ಅದರಲ್ಲೊಂದು ಹೂ ಇಡುವ ಹಾಗೆ ಕಮಲವನ್ನು ಇಡ್ತೇವೆ. ವಸ್ತುತಃ ಅದು ಬಾಡಿಸ್ತೇವೆ. ಆದ್ರೆ ಕ್ರಮ ಅಂತೂ ಬಂದದ್ದು ಕೆರೆಯಿಂದ ಬಂದ ಕಥೆ ಅದು ಹೇಗೆ ಅಂತ. ಬೆಳೆದ್ರು ಪಾಂಡವಾನಂ. ಇಲ್ಲಿ ಮಧ್ಯದಲ್ಲಿ ಪ್ರಶ್ನೆ ಮಾಡ್ತಾನೆ, ನೀವು ಆಗ ಹೇಳಿದ್ರಿ ಅನುಸಂವತ್ಸರಾಹ ಜಾತಾಹ ಅಂತ. ಯಾರ್ಯಾರು ಎಷ್ಟು ವರ್ಷದವರು ನೀವು ನನ್ಗೆ ಹೇಳಿಲ್ಲ. ಸರಿ, ನಂಗೆ ಸರಿ ಡೀಟೇಲ್ ಬೇಕು, ಡೇಟ್ ಆಫ್ ಬರ್ತ್ ಪ್ರಕಾರ ಬೇಕು, ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಎಷ್ಟೆಷ್ಟೊತ್ತಿಗೆ ಹುಟ್ಟಿದ್ರು ಅಂತ ಜನಮೇಜಯ ಕೇಳಿದಾಗ ವೈಶಂಪಾಯನರು ಹೇಳ್ತಾರೆ, ಸರಿಯಾಗಿ ಕೇಳಿಸ್ಕೊ. ಪಾಂಡವಾನಾಂ ಇಹಾಯುಷ್ಯಂ ಶೃಣು ಕೌರವನಂದನ ಜಗಾಮ ಹಸ್ತಿನಪುರಂ ಷೋಡಶಾಬ್ದೋ ಯುಧಿಷ್ಠಿರಃ. ಯಾವಾಗ ಪಾಂಡವರು ಹಸ್ತಿನಪುರಕ್ಕೆ ಹೋದರು ಆವಾಗ ಪಾಂಡುವಿನ ಮೊದಲ ಮಗನಾದಂತಹ ಯುಧಿಷ್ಠಿರನಿಗೆ 16 ವರ್ಷ ಆಗಿತ್ತು. ಭೀಮಸೇನ 15, ಭೀಮಸೇನನಿಗೆ 15 ವರ್ಷ ಆಗಿತ್ತು. ಭೀಭತ್ಸು ವೈ 14, ಭೀಭತ್ಸುವಾದಂತಹ ಅರ್ಜುನನಿಗೆ 14 ವರ್ಷ ಆಗಿತ್ತು. ತ್ರಯೋದಶಾಬ್ದೌ ಯಮಳವು, ಯಮಳರಾದಂತಹ ನಕುಲ ಸಹದೇವರು ತ್ರಯೋದಶಾಬ್ದೌ 13 ವರ್ಷದವರಾಗಿದ್ರು. ಹೀಗೆ ತತ್ರ ತ್ರಯೋದಶಾಬ್ದಾನಿ ಧಾರ್ತರಾಷ್ಟ್ರೈ ಸಹೋಷಿತಾ. ಆಮೇಲೆ 13 ವರ್ಷ 16 ವರ್ಷಕ್ಕೆ ಬಂದು ಹಸ್ತಿನಪುರವನ್ನ ಸೇರಿದ ಮೇಲೆ 13 ವರ್ಷ ಅವರು ಹಸ್ತಿನಾವತಿಯಲ್ಲಿ ಯುವರಾಜ್ಯವನ್ನ ಅಂದ್ರೆ ಸಹಜವಾದ ಶಿಕ್ಷಣವನ್ನ ಪಡೆಯುವ ದೃಷ್ಟಿಯಲ್ಲಿ ಯುವರಾಜರ ಪಟ್ಟದಲ್ಲಿ ಇದ್ದುಕೊಂಡು ಎಲ್ಲರೂ ವಾಸ ಮಾಡಿದ್ರು. 6 ತಿಂಗಳು ಅರಗಿನ ಮನೆಯಲ್ಲಿದ್ರು. ಷಣ್ಮಾಸಾನ್ ಜಾತುಪಗೃಹಾತ್ ಮುಕ್ತಾ ಜಾತೋ ಘಟೋತ್ಕಚ. ಆ ಸಂದರ್ಭದಲ್ಲೇ ಘಟೋತ್ಕಚನು 6 ತಿಂಗಳ ನಂತರ ಮತ್ತೆ ಹುಟ್ಟಿದ. ಅಂದ್ರೆ ಅವರು ಹಿಡಿಂಬವನಕ್ಕೆ ಹೋದಾಗ. ಮತ್ತೆ ಷಣ್ಮಾಸಾನ್ ಏಕಚಕ್ರಾಯಾಮ್, 6 ತಿಂಗಳು ಏಕಚಕ್ರ ನಗರದಲ್ಲಿದ್ರು. 1 ವರ್ಷ ಪಾಂಚಾಲ ಗೃಹದಲ್ಲಿದ್ರು. ಆಮೇಲೆ ಇಂದ್ರಪ್ರಸ್ಥದಲ್ಲಿ 3 ವರ್ಷಾಣಿ ವಿಂಶತಿಂ, 23 ವರ್ಷ ಇಂದ್ರಪ್ರಸ್ಥದಲ್ಲಿ ಇದ್ರು. ಲೆಕ್ಕ ಹಾಕ್ತಿದ್ದೀರಾ? ಎಷ್ಟಾಯ್ತು? 13, 13, 6, 14, 15 ಸಿಕ್ತು ನಂಗೆ. 15ಕ್ಕೆ ಮತ್ತೆ 23 ಸೇರಿಸ್ಬೇಕಾ? 15 ಇಸ್ ಪಾರ್ಟ್ ಆಫ್ 23. ಯಾವ್ದು 15? 13 ವರ್ಷ. 13 ವರ್ಷ ಬಿಟ್ಟು ಆಮೇಲೆ ಇಂದ್ರಪ್ರಸ್ಥ ಬೇರೆ ಹಸ್ತಿನಾವತಿಯಲ್ಲಿ ಇದ್ದಿದ್ದ. ಅದು 6 ವರ್ಷ, 6 ತಿಂಗಳು 1 ವರ್ಷ ಆಯ್ತು. 1 ವರ್ಷ ಪಾಂಚಾಲ ದೇಶದಲ್ಲಿ 2 ಆಯ್ತು. ಇಂದ್ರಪ್ರಸ್ಥ 25 ಆಯ್ತು. 25 ಆದ್ರೆ ಇಲ್ಲಿಗೆ ಅಲ್ಲಿಗೆ ಯುಧಿಷ್ಠನಿಗೆ 25, 14 ಸೇರಿಸಿ ಆಲ್ಮೋಸ್ಟ್ 40 ವರ್ಷಕ್ಕೆ ಬಂದು ಹೋಯ್ತು. ಹೌದು, ಬುಡ್ಡ ನಾವು ಅನ್ಕೊಳ್ಳೋದು, ಅವ್ರು ಬುಡ್ಡ ಆಗಿರ್ಲಿಲ್ಲ. ಯುದ್ಧ ಮಾಡುವಾಗ 72 ವರ್ಷ ಅವನಿಗೆ. ಕರ್ಣನ್ಗೂ ಪಾಂಡವ್ರಿಗೂ ಎಷ್ಟು ವರ್ಷ ಡಿಫರೆನ್ಸ್? ಅದನ್ನು ಕರೆಕ್ಟ್ ಗೊತ್ತಾಗ್ತದೆ. ಒಟ್ಟಂತೂ ತುಂಬಾ ದೊಡ್ಡವನು, ಒಂದು 5-6 ವರ್ಷ. ದೊಡ್ಡವನು. ಆದ್ರೆ 1 ದಿವಸ ಮರ್ಯಾದೆ ಕೊಟ್ಟಿದ್ದಾನೆ ಕರ್ಣನಿಗೆ. ಕರ್ಣನಿಗೆ ಅರ್ಥ ಆಗ್ಬೇಕಿತ್ತು, ಅರ್ಥ ಆಗ್ಲಿಲ್ಲ, ಏನ್ ಮಾಡೋದು. ಒಟ್ಟಂತೂ ಯುಧಿಷ್ಠಿರ ಮುಂದೆ ಭುಕ್ತ್ವ ಷಟ್ತ್ರಿಂಶತಂ 12 ವರ್ಷ ಮತ್ತೆ ವನವಾಸ, 1 ವರ್ಷ ಅಜ್ಞಾತವಾಸ ಆದ್ಮೇಲೆ ಷಟ್ತ್ರಿಂಶತಿಂ ರಾಜನ್ ಸಾಗರಾಂತಾಂ ವಸುಂಧರಾಂ 36 ವರ್ಷ ಮತ್ತೆ ಹಸ್ತಿನಾವತಿಯ ಸಮಗ್ರ ರಾಷ್ಟ್ರವನ್ನ, ಸಮಗ್ರ ಅಂದ್ರೆ ಆಗ ಹೇಳ್ತಾರೆ ಋಷಿಕಾಹ ಹೂಣಾಹ, ರಷ್ಯಾ, ಮಂಗೋಲಿಯಾ, ಜಪಾನ್, ಗಾಂಧಾರ, ಅದರ ಮೇಲಿನ ಐರೋಪ್ಯ ದೇಶದ ಕೆಲವು ಭಾಗ, ಈ ಕಡೆಯಿಂದ ಆಫ್ರಿಕಾ, ಈ ಕಡೆಯಿಂದ ಆಸ್ಟ್ರೇಲಿಯಾ, ಕೆಳಗಡೆಯಿಂದ ಶ್ರೀಲಂಕಾ, ಈ ಎಲ್ಲವೂ ಯುಧಿಷ್ಠಿರನ ವಶದಲ್ಲಿ ಇತ್ತು. ಸಮಗ್ರ ವಸುಂಧರೆಯನ್ನ ಯುಧಿಷ್ಠಿರ ಆಳಿದ್ದಾನೆ. ಅದೆಷ್ಟು ವರ್ಷ? 36 ವರ್ಷ. ಆದ್ರೂ ನಮ್ 36 ವರ್ಷದ ಸುಖದ ಕತೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು 12 ವರ್ಷದ ವನವಾಸದ ಕಷ್ಟದ ಕತೆ ಮಾತ್ರ. 36 ವರ್ಷ ಯುದ್ಧ ಆದ್ಮೇಲೆ ಅಲ್ಲಿಗೆ ಒಟ್ಟು ಹೇಳ್ತಾರೆ, ನೀವು ಲೆಕ್ಕ ಹಾಕುವಲ್ಲಿ ಎಲ್ಲೋ ತಪ್ಪಿದ್ರು ಕೂಡ ಏವಂ ಯುಧಿಷ್ಠಿರಸ್ಯ ಆಸೀತ್ ಆಯುರಷ್ಟೋತ್ತರಂ ಶತಂ.
108 ವರ್ಷ ಬದುಕಿದ್ದ ಈ ಭೂಮಿಯಲ್ಲಿ ಲೆಕ್ಕ ಹಾಕಿ. ಇಷ್ಟು ಹೇಳಿದ್ಮೇಲೆ ಒಂದು ನಮ್ಗೆ ನೆನಪಿರ್ಬೇಕು, ಅಲ್ಲಿ ಮುಂದೆ ಹೇಳ್ತಾರೆ ಅರ್ಜುನಾತ್ ಕೇಶವೋ ಜ್ಯೇಷ್ಠ. ಎಷ್ಟು? 3 ಮಾಸೈಹಿ ಮಹಾದ್ಯುತಿ ಕರ್ಷ್ಣಾತ್ ಸಂಕರ್ಷಣ. ಕೃಷ್ಣನಿಗಿಂತ 3 ತಿಂಗಳು ದೊಡ್ಡವ ಬಲರಾಮ. ಅಲ್ಲಿಗೆ ಜ್ಯೇಷ್ಠ 3 ಮಾಸೈಹಿ ಮಹಾಬಲ. ಒಟ್ಟಂತೂ ಏನಾಯ್ತು, ಅರ್ಜುನನಿಗಿಂತ ಕೇಶವ 1 ವರ್ಷ ಜ್ಯೇಷ್ಠ ಅಂದ್ರೆ ಭೀಮನ ಸಮನೆ ಅಲ್ಲ, 6 ತಿಂಗಳು ದೊಡ್ಡವ. ಮುಂದೆ ಏನ್ ಹೇಳ್ತಾರೆ, 125 ವರ್ಷ ಕೃಷ್ಣ ಬದುಕಿದ್ದ ಅಂತ ಹೇಳ್ತಾರೆ ಕೆಲವರು. ಆದ್ರೆ ಇಲ್ಲಿ ಸ್ಪಷ್ಟ ಇದೆ, ಅರ್ಜುನನಿಗೆ 2 ವರ್ಷ ಚಿಕ್ಕವನಲ್ವಾ ಯುಧಿಷ್ಠಿರನಿಗಿಂತ, ಅಂದ್ರೆ ಅದಕ್ಕಿಂತ 6 ತಿಂಗಳು ದೊಡ್ಡವ ಅಂತಂದ್ರೆ 106.5 ವರ್ಷ ಇದ್ದ ಅಂತ ಅಷ್ಟೇ ಅರ್ಥ. ನಿಮ್ಗೆ ಡಿಸ್ಟ್ರಾಕ್ಷನ್ ಆಗಿದ್ ನಾನಲ್ಲ, ನಿಮ್ ಮೊಬೈಲ್. 108 ವರ್ಷ ಯುಧಿಷ್ಠಿರ ಇದ್ದ. ಕೃಷ್ಣ ಅರ್ಜುನನಿಗಿಂತ 6 ತಿಂಗಳು ದೊಡ್ಡವ. ಅಂದ್ರೆ ಅರ್ಜುನನಿಗೆ 104 ವರ್ಷ ಅಂದ್ರೆ 106 ವರ್ಷ ಅಂದ್ರೆ ಕೃಷ್ಣ 106 ವರ್ಷ. ಅರ್ಜುನನಿಗಿಂತ 6 ತಿಂಗಳು ದೊಡ್ಡವ ಅಂದ್ರೆ ಕೃಷ್ಣ 106.5 ವರ್ಷ ಬದುಕಿದ್ದ ಅಂತ ಅರ್ಥ. ಆದ್ರೆ ಕೆಲವರು 125 ವರ್ಷ ಕೃಷ್ಣ ಇದ್ದ ಅಂತ ಹಾಗೊಂದು ಮಾತು ಕಾಣುವ ಭಾಗವತದ ಮಾತನ್ನು ಇಟ್ಟುಕೊಂಡು ಹೇಳ್ತಾರೆ. ಆದ್ರೆ ಸ್ಪಷ್ಟ ಭಾರತದಲ್ಲಿ ಗೊತ್ತಾಗುವುದೇನು ಅಂದ್ರೆ ಕೃಷ್ಣ ಬದುಕಿದ್ದು 106.5 ವರ್ಷ ಅಂತ. ಮತ್ತೆ ದೇವತೆಗಳು ಬಂದಾಗ ಯಾಕೆ ಹಂಗೆ ಹೇಳೋದು? ಅದು ಏನ್ ಗೊತ್ತಾ, ಹಾಗೆ ಹೇಳುದಲ್ಲ, ಅದೊಂದು ಸಂಸ್ಕೃತದಲ್ಲಿ ಹೇಳುವ ಸ್ಟೈಲ್ ಅದು. 25 ಋತುಗಳು ಹೋಗುದು. 25 ಋತುಗಳು ಅಂತಂದ್ರೆ ಮತ್ತೆ 4.5 ವರ್ಷ. ಅವ್ರು ಬಂದದ್ದು 102ನೇ ವರ್ಷದಲ್ಲಿ. 102ನೇ ವರ್ಷದಲ್ಲಿ ಬಂದು ಕೇಳುವಾಗ ಇನ್ನು 25 ಅಂತಂದ್ರೆ ಅದು 25 ವರ್ಷ ಅಂತ ಹೇಳಿಲ್ಲ ಅಲ್ಲಿ, 25 ದಾಟಿದ ಮೇಲೆ ಅಂತಿದೆ ಅಲ್ಲಿ. ಆ 25 ಅಂತ ಯಾಕೆ ಹೇಳಿದ? ಸಂಸ್ಕೃತದಲ್ಲಿ ಹೇಳುವ ಕ್ರಮ ಅದು ಹಾಗೆ. ನಿಮ್ಗೆ ಬೇರೆ ಕಡೆ ಸರಿಯಾದ ಕೊಟ್ಟ ಮೇಲೆ ಇನ್ನೊಂದ್ ಕಡೆ ನೀವು ಮಾತಾಡೋ ಪ್ರತಿ ಸರ್ತಿ ರೂಪಾಯಿ ಅಂತ ಹೇಳ್ತೀರಾ ನೀವು, 1 ಲಕ್ಷ ಅಂತ ಹೇಳ್ಬಿಡ್ತೀರಿ. ಅದ್ರ ಅರ್ಥ ನಮ್ಗೆ ಗೊತ್ತಾಗಿರುತ್ತೆ. ಎಲ್ಲರೂ ಎಲ್ಲ ಓದಕ್ಕಾಗಲ್ಲ, ಆಗ್ಬಾರ್ದಂತ ಹಾಗೆ ಓದದೇ ಇರೋದೇ ತಪ್ಪು ಅಂತ ತೋರಿಸುವುದು. 25 ಅಂತ 4.5 ವರ್ಷ ಆಗುತ್ತೆ. ಆ 4.5 ವರ್ಷ ಅಂದ್ರೆ 102 ವರ್ಷ ಆದ್ಮೇಲೆ 4.5 ವರ್ಷ ಅಂದ್ರೆ 106.5 ವರ್ಷ ಆಯ್ತು. ಕರೆಕ್ಟ್ ಇದೆ ಅದು, ಅಲ್ಲೂ ತಪ್ಪು ಹೇಳಿಲ್ಲ. ಇದು ಅಲ್ಲಿ ಗೊತ್ತಿದ್ದು ಇಲ್ಲಿ ಗೊತ್ತಿದ್ರೆ ಸರಿ ಮಾಡ್ಲಿಕ್ಕಾಗುತ್ತೆ. ಇಲ್ಲ ಅಂದ್ರೆ ಆ ಭಾಗವತ ಹೇಳುವಾಗ ಕೃಷ್ಣನು 25 ವರ್ಷ ಬದುಕಿರ್ತಾನೆ, ಭಾರತ ಹೇಳ್ಬೇಕಾದ್ರೆ ಕೃಷ್ಣನು 106.5 ವರ್ಷ ಬದುಕಿರ್ತಾನೆ. ಅಲ್ಲಿ ಅವರು ಕೇಳಲ್ಲ, ಇಲ್ಲಿ ಇವ್ರು ಕೇಳಲ್ಲ, ಇಬ್ರು ಹಾಯಾಗಿರ್ತೀವಿ. ಯಸ್ಮಿನ್ ವೃಕ್ಷೇ ಸಮುತ್ಪನ್ನಃ ಪಾರ್ಥಸ್ಯ ಚ ಧೀಮತಃ ತಸ್ಮಿನ್ನುತ್ತರ ಫಲ್ಗುನ್ಯಾಂ ಪ್ರವೃತ್ತೇ ಸ್ವಸ್ತಿ ವಾಚನೆ. 14 ವರ್ಷ ಆಯ್ತು ಯಾರಿಗೆ? ಅರ್ಜುನನಿಗೆ. ಅವತ್ತು ಒಂದು ವಿಶೇಷವಾದ ಹುಟ್ಟು ಹಬ್ಬದ ವರ್ಧಂತಿಯನ್ನ ಆಚರಣೆ ಮಾಡಿದ್ರು. ಆಗ ಎಲ್ಲ ಋಷಿಗಳು ಬಂದಿದ್ರು. 14 ವರ್ಷದ ಸ್ವಸ್ತಿ ವಾಚನ, ಅವತ್ತು ಪುಣ್ಯಾಹ ವಾಚನ ಎಲ್ಲ ಮಾಡಿ ಒಳ್ಳೆ ರೀತಿಯಾದ ಆಯುಷ್ಯಕ್ಕೆ ವೃದ್ಧಿಗೆ ಕಾರಣವಾದ ಆಯುಷ್ ಕರ್ಮದ ಹೋಮವನ್ನೆಲ್ಲ ಮಾಡಿಸಿ ಪುರೋಹಿತೇನ ಸಹಿತಾನ್ ಬ್ರಾಹ್ಮಣಾನ್ ಪರ್ಯವೇಶಯತ್. ಸ್ವತಃ ಪಾಂಡುವೆ ನಿಂತು ಬೇಕಾದ ಅವರಿಗೆ ಆಹಾರದ ಏನೇನು ಬಡಿಸಬೇಕಿತ್ತು ಅದನ್ನೆಲ್ಲವನ್ನು ಮಾಡಿದ್ದಾನೆ. ಹೀಗೆ ಹುಡುಗರು ಬೆಳೀತಾ ಇದ್ದ ಆ ದಿವಸದಲ್ಲೇ ಎಲ್ಲರಿಗೆ ಭೋಜನ ಎಲ್ಲ ಮಾಡಿಸಿ ಬಂದವರನ್ನೆಲ್ಲ ನೋಡಿಕೊಂಡು ಹಾಗೆ ದೂರಕ್ಕೆ ಹೋದ ಸಂದರ್ಭದಲ್ಲಿ ಪಾಂಡೋ ವನಂ ತತ್ ಸಂಪ್ರೇಕ್ಷ್ಯ ಪ್ರಜಜ್ಞೆ ಹೃತಿಮನ್ಮಥಃ. ಕಾಡಿನೊಳಗೆ ಪ್ರವೇಶ ಮಾಡಿದ ಅಂದ್ರೆ ತನ್ನ ಕರ್ತವ್ಯದ ಮೇಲೆ ಅಲ್ಲಿ ಇರಲ್ಲ ಅವನು ಜನರ ಜೊತೆಗೆ ಹೆಚ್ಚು. ಅವನ ಪಾಡಿಗೆ ಅವನು ಸೀದಾ ಹೊರಟು ಹೋಗಿದ್ದಾನೆ. ಹೋದವನು ಕಾಡಿನಲ್ಲಿ ಹೊಸ ಮಾಸ ಶುರುವಾಗುತ್ತೆ ಅಂದ್ರೆ ಫಾಲ್ಗುಣ ಅಂತಂದ್ರೆ ಅದು ಮುಗಿಯುವ ಸಂದರ್ಭ, ವರ್ಷ ಮುಗಿದು ಹೊಸತು ಚಿಗಿದುಕೊಳ್ಳುವ ಸಂದರ್ಭ ಅಂದ್ರೆ ಇದೇ ಮಾಸದ ಸಂದರ್ಭದಲ್ಲಿ. ಹೀಗೆ ವರ್ಷವನ್ನ ಕಳೆದು ಹೊಸ ವರ್ಷ ಶುರುವಾಗುವಾಗ ಪ್ರಕೃತಿ ಗೊತ್ತಾಗುತ್ತೆ ಹೊಸ ವರ್ಷ ಶುರುವಾಗ್ತಾ ಇದೆ ಅಂತ, ನಮ್ಗೆ ಗೊತ್ತಾಗಲ್ಲ. ನಾವು ಅದಕ್ಕಿಂತ ಮುಂಚೆನೆ ರಾತ್ರಿನೇ ನಿದ್ದೆಯಲ್ಲೇ ಎಲ್ಲ ಮುಗಿಸ್ಬಿಟ್ಟಿರ್ತೀವಿ. ಅಥವಾ ಯಾವಾಗ ನಿದ್ದೆ ಕೆಡಬೇಕು ಆಗ ಕೆಡದೆ, ಕೆಡಬಾರ್ದ ಟೈಮಲ್ಲಿ ಕೆಟ್ಟು 11 ಗಂಟೆ 12 ಗಂಟೆ ತನಕ ಇದ್ದು ಆಕಾಶದಲ್ಲಿ ಪಟಾಕಿ ಹಾರಿಸಿ ಸಂತೋಷ ಪಡ್ತೀವಿ. ಆದ್ರೆ ಪ್ರಕೃತಿಯಲ್ಲಿ ಫಲ್ಗುಣ ಮುಗಿಯುವ ಹೊತ್ತಿಗೆ, ಫಾಲ್ಗುಣ ಮಾಸ ಮುಗಿಯುವ ಹೊತ್ತಿಗೆ ಚಿಗುತುಕೊಂಡದ್ದನ್ನ ಪಾಂಡುವಿನ ಮನಸ್ಸಿನಲ್ಲೂ ಆಸೆಗಳು ಕೆರಳುತ್ತಾ ಇತ್ತು. ಆ ಆಸೆಗಳು ಪ್ರಜಜ್ಞೆ ಹೃದಯ ಮನ್ಮಥ, ಅವನ ಮನಸ್ಸಿನಲ್ಲಿ ಆಸೆಗಳು ಮನ್ಮಥನ ರೂಪದಲ್ಲಿ ಕಾಡ್ಲಿಕ್ಕೆ ಶುರುವಾಯಿತು. ಸಂತೋಷ ಪಟ್ಟ. ಅಂದ್ರೆ ಅವನು ಕಾಡಲಿದ್ದವನು ಇವ್ರಿಗೆಲ್ಲ 14-15 ವರ್ಷ ಆದಾಗ ಒಂದ್ಸಲಿ ವಾಪಸ್ ರಾಜ್ಯಕ್ಕೆ ಬರ್ತಾನೆ ಅನ್ನೋ ಒಂದು ಅಭಿಪ್ರಾಯ. ಇದು ರಾಜ್ಯಕ್ಕಲ್ಲ, ಕಾಡಲ್ಲೇ ಮಾಡ್ತಾ ಇರೋದು ಇದು. ಅಲ್ಲ, ಇಲ್ಲ ಹಸ್ತಿನಾವತಿಗೆ ಬಂದ್ರು ಅಂತ ಹೇಳಿದ್ರು ಪಾಂಡವರು. ನಾನು ಹೇಳಿದ್ದು ಅಲ್ಲಿ ವಂಶವನ್ನ ಹೇಳಿದ್ರು. ವಂಶವನ್ನ ಹೇಳಿದ್ದು
ಈ ವರ್ಷಗಳನ್ನ ಹೇಳಿದ್ದು. ವರ್ಷಗಳನ್ನ ಹೇಳುವಾಗ ಒಂದ್ಸರ್ತಿ ಎಲ್ಲ ಡೀಟೇಲ್ ಕೊಟ್ರು. ಈಗ ನಿಮ್ಗೆ ಮತ್ತೆ ಪ್ರಶ್ನೆ ಬಂದೇ ಇಲ್ಲಲ್ವಾ ಅಂತ ನಿಮ್ ಪ್ರಶ್ನೆ ಬಂತು. ಅದನ್ನೇ ಜನಮೇಜಯ ಪ್ರಶ್ನೆ ಮಾಡ್ತಾನೆ, ಯಾವಾಗ ಬಂದ್ರು? ಅದಕ್ಕೆ ಈ ಕಥೆ ಶುರು ಮಾಡಿ. ಯಾಕೆ ಬಂದ್ರು ಅನ್ನೋದು ಕಾರಣ ಬೇಕಲ್ವಾ? ಸುಮ್ನೆ ಕರ್ಕೊಂಡ್ ಬರ್ಲಿಕ್ಕಾಗತ್ತಾ? ಕರ್ಕೊಂಡ್ ಬರ್ಲಿಕ್ಕೆ ಒಂದು ಪ್ರಮುಖವಾದ ಒಂದು ಕಾರಣ ಉಂಟಾಯ್ತಲ್ಲಿ. ಆ ಕಾರಣದ ಕಥೆಯನ್ನು ಹೇಳುದು. 14ನೇ ವರ್ಷದ ವರ್ಧಂತಿಯ ಸಂದರ್ಭದಲ್ಲಿ ಜನರನ್ನೆಲ್ಲ ಭೇಟಿಯಾಗಿ ಅವರಿಗೆ ಮಾಡಬೇಕಾದ ಕರ್ತವ್ಯವನ್ನು ನಿರ್ವಹಿಸಿ ಒಬ್ಬನೇ ಮತ್ತೆ ಕಾಡಿನೊಳಗೆ ಪ್ರವೇಶ ಮಾಡಿದಾಗ ಅವನಿಗೆ ಆ ವರ್ಷಗಳ ತನಕ ಹತೋಟಿಯಲ್ಲಿಟ್ಟುಕೊಂಡಿದ್ದ ಮನಸ್ಸಿನ ಆವೇಗಕ್ಕೆ ತಡೆಯೊಡ್ಡಿ ಮನ್ಮಥ ಕಾಡಿ ತಸ್ಯ ಕಾಮ ಪ್ರವೃತೆ ಗಹನೆ ಅಗ್ನಿರಿವೋದ್ಗತ. ಬೆಂಕಿಗೆ ತುಪ್ಪ ಚೆಲ್ಲಿದಂತೆ ಆ ಪರಿಸರದ ಸೌಂದರ್ಯ ಮತ್ತು ಅಲ್ಲಿದ್ದಂತಹ ಆ ತಣ್ಣಗಿನ ಗಾಳಿ, ಅದರ ಜೊತೆಗೆ ಕಾಡಿದಂತಹ ಮನಸ್ಸಿನ ಭಾವನೆಗಳು ಎಲ್ಲವೂ ಕೆರಳಿತು. ಅಲ್ಲಿ ತತ ಏನಾಂಬಲಾದ್ರಾಜ ನಿಜಗ್ರಾಹ ರಹೋಗತಾಂ ವಾರ್ಯಮಾಣಸ್ತಯ ದೇವ್ಯ ವಿಸ್ಫುರಂತ್ಯ ಯಥಾ ಬಲಂ. ಅದೇ ಹೊತ್ತಿಗೆ ಮಾದ್ರಿಯು ಬಂದ್ಬಿಟ್ಟಿದ್ಲು ಹೊರಗಡೆ. ಅಲ್ಲಿ ಕಾರಣ ಏನು ಕೊಡುವುದಿಲ್ಲ, ಅಲ್ಲಿ ಬಂದಿದ್ದಾಳೆ. ಬಂದವಳು ಅವಳು ಕೂಡ ಝರಿಯಲ್ಲಿ ಸ್ನಾನ ಮಾಡಿ ಹೊರಟು ಬರಬೇಕಾದ್ರೆ ರಾಜ ಎದುರಾಗಿದ್ದಾನೆ. ಅವಳು ರಾಜನನ್ನ ಎಷ್ಟು ಅವಾಯ್ಡ್ ಮಾಡಬೇಕು ಅಂತ ಪ್ರಯತ್ನಿಸಿದ್ರು. ರಾಜ ಹಠಕ್ಕೆ ಬಿದ್ದು ಆಕೆಯ ಜೊತೆಗೆ ನನ್ನ ಬದುಕಿನಲ್ಲಿ ಇಂತಹ ಭಾಗವನ್ನು ನಾನು ಪಡೆಯಬೇಕು ಅಂತ ಒತ್ತಾಯಿಸಿದ. ಅವಳು ಬೇಡ ಅಂತ ಹೇಳಿದ್ರು. ಶಾಪವನ್ನ ಮರೆತ. ಕೆಲವು ಸಂದರ್ಭ ಏನು ಅಂದ್ರೆ, ಅತಿಯಾದ ಅಪೇಕ್ಷೆ ಉಂಟಾದಾಗ ಯಾರ ಒಳ್ಳೆ ಮಾತು ಕೂಡ ನಮ್ ತಲೆಗೆ ಹೋಗುದಿಲ್ಲ. ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಯಾವಾಗ ನಮಗದ್ರ ಅಪಾಯ ನೆನಪಾಗತ್ತೆ, ಆ ತಪ್ಪು ಮಾಡೋದ್ರಿಂದ ನಾವು ಮೊದಲೇ ಹಿಂದೆ ಬರ್ತೀವಿ. ನಮ್ಗೆ ಅದ್ರ ಅಪಾಯ ಗೊತ್ತಿಲ್ಲ, ಆದ್ರಿಂದಾಗೇನೆ ಕೆಲವೊಂದ್ಸರ್ತಿ ನಾವೇ ಇನ್ನೊಬ್ರಿಗೆ ಹೇಳಿರ್ತೀವಿ ಇಂಥದ್ ಮಾಡಿದಾಗ ಹೀಗಾಗತ್ತೆ ಅಂತ. ಆದ್ರೆ ಆವೇಗಕ್ಕೊಳಗಾದಾಗ ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ ಸ್ಮೃತಿ ವಿಭ್ರಮ. ಎಲ್ಲ ನೆನಪುಗಳು ಮೋಹ ಕಾಡಿತು ಅಂತಂದಾಗ ಧರ್ಮದ ಪ್ರಜ್ಞೆಯ ಮಾತುಗಳೆಲ್ಲವೂ ಮರೆತು ಹೋಗುತ್ತೆ. ಶಾಪವೂ ಮರೆತು ಹೋಯ್ತು ಅವನಿಗೆ. ಮರೆತು ಹೋಗಿ ಮಾದ್ರಿಯ ಜೊತೆಗೆ ಕೂಡಿ ತಾನು ಒಂದು ಗಂಡು ಹೆಣ್ಣು ಜೊತೆಯಾಗಿ ಕೂಡಿದ್ದಾಗ ಬೇಟೆಯಾಡಿ ಅವುಗಳ ಸುಖವನ್ನ ಅಪಹರಿಸಿದ ಕಾರಣಕ್ಕಾಗಿ ಕಿಂದಮ ಋಷಿಯಿಂದ ನೀನೂ ಕೂಡ ಇದೇ ರೀತಿಯಾದ ದೈಹಿಕವಾದ ಸುಖವನ್ನು ಹೊಂದುವಾಗಲೇ ಮರಣ ಬರಲಿ ಅಂತನ್ನುವ ಶಾಪದ ಉತ್ಕಟತೆಯ ತುದಿಗೆ ಹೋದಂತೆ ಪ್ರಾಣವನ್ನ ಬಿಟ್ಟಾಗ ಮಾದ್ರಿ ತುಂಬಾ ದುಃಖ ಪಡ್ತಾಳೆ. ತಥೋ ಮಾದ್ರಿ ಅಬ್ರವೀತ್ ರಾಜನ್ ಆರ್ತಾ ಕುಂತಿ ನಿಧಂ ವಚಃ. ನಾನು ಎಷ್ಟು ಕುಂತಿಯನ್ನು ಜೋರಾಗಿ ಕೂಗಿ ಕರೆದ್ಲು. ಎಷ್ಟು ಕರೆದ್ರು ಆ ಕ್ಷಣಕ್ಕೆ ಆ ಹೊತ್ತಿಗೆ ಕೇಳಿಸ್ಲಿಲ್ಲ. ಅನಾಹುತ ನಡೆದು ಹೋದ ಮೇಲೆ ಕುಂತಿ ಓಡಿ ಬಂದ್ಲು. ವಿಷಯ ಗೊತ್ತಾಗಿ ಓಡಿ ಬಂದಾಗ ಮುಖದಲ್ಲಿ ಒಂದು ಸಂತೃಪ್ತಿಯ ಭಾವನೆ ಇತ್ತು, ಆದ್ರೆ ಪ್ರಾಣ ಹೋಗಿತ್ತು. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಒಂದು ಬೈತಾಳೆ, ನೀನ್ ತಡಿಬೇಕಿತ್ತಲ್ವಾ ಅಂತ. ನಿನಗೆ ಗೊತ್ತಿದ್ದು ಕೂಡ ಗಂಡನ ಸಾವು ಅದರಲ್ಲಿ ಇದೆ ಅಂತ ಗೊತ್ತಿದ್ದು ಕೂಡ ನೀನು ಒಪ್ಕೊಂಡಿಲ್ವಾ ಅಂತ. ಇನ್ನೊಂದು ಹೇಳ್ತಾಳೆ, ಆದ್ರೂ ನೀನು ಭಾಗ್ಯವತಿ. ಯಾಕೆಂದ್ರೆ ಧನ್ಯಾ ತ್ವಮಸಿ ಬಾಕ್ಲೀಕಿ ತ್ವತ್ತೋ ಭಾಗ್ಯತರ ತಥಾ ದೃಷ್ಟವತ್ಯಸಿ ಯದ್ವಕ್ತ್ರಂ ಪ್ರಹೃಷ್ಟಸ್ಯ ಮಹೀಪತೆ. ತುಂಬಾ ಸಂತೃಪ್ತಿಯನ್ನು ಹೊಂದಿದ ಗಂಡನ ಮುಖವನ್ನು ನೀನು ನೋಡಿದ್ದಿ, ಸಂತೋಷವನ್ನು ಅವನ ಕಣ್ಣಲ್ಲಿ ಕಂಡಿದ್ದಿ. ನಾವು ಇಲ್ಲಿಯ ತನಕ ಬದುಕಿದ್ದಾಗ ಯಾವತ್ತೂ ಕೂಡ ಆ ಸಂತೃಪ್ತಿಯ ಮುಖವನ್ನು ನೋಡಿರ್ಲಿಲ್ಲ. ಅವನಿಗೇನಂದ್ರೆ ತಪಸ್ ಮಾಡ್ತಾ ಇದ್ದೇನೆ, ಮಕ್ಕಳನ್ನ ಕಂಡಾಗ ಒಂದು ಸಂತೋಷ ಬೇರೆ ಇರುತ್ತೆ. ತಾನು ಹೆಂಡತಿಯಾಗಿ ಗಂಡನನ್ನ ಸಂತೋಷ ಪಡೆಯುವಾಗ ಸಿಗುವ ಸುಖ ಭಾವನೆಗಳು ಬೇರೆ ಇರುತ್ತೆ. ಅದನ್ನು ನೀನು ಕಂಡಿದ್ದಿ ಅನ್ನುವ ಸುಖ ನೀನು ಪಟ್ಟಿದ್ದಿ ಅಂತ ಅನ್ನುವ ಭಾಗ್ಯವಂತಿ ಆಗಿದ್ರೂ ಕೂಡ ಕಥಂ ದೀನಸ್ಯ ಸತತಂ, ಹೇಗೆ ನೀನು ಆ ದೀನನಾಗಿರುವಂತಹ ಸ್ಥಿತಿಯಲ್ಲಿ ಅವನಿಗೆ ಪ್ರಾಣ ಹೋಗುತ್ತೆ ಅಂತ ತಿಳ್ಕೊಂಡು ಈ ತರ ವರ್ತಿಸಿದಿ ಅಂತ ಕೇಳುವಾಗ ಅವಳು ಹೇಳ್ತಾಳೆ, ವಿಲಪಂತ್ಯ ಮಯಾದೇವಿ ವಾರ್ಯಮಾಣೇಪಿ ಅಸಕೃತ್. ಹಲವು ಬಾರಿ ನಾನು ವಿವರಿಸಿ ಹೇಳಿದೆ, ಇದು ಆಗಲ್ಲ, ಇದು ಬೇಡ ಅಂತ ಹೇಳಿದೆ. ಆದ್ರೆ ಆತ್ಮಾನ ವಾರಿತವನೇನ ಸತ್ಯಂ ದಿಷ್ಟಂ ಚಿಕೀರ್ಷುಣ. ನಡೀಬೇಕಾದ ಘಟನೆ ನಡೀಬೇಕು ಅಂತ ಅನ್ನುವ ನಿರ್ಧಾರಕ್ಕೆ ಬಂದಂತಿತ್ತು ಆತ. ಆದ್ರಿಂದಾಗಿ ನನ್ನ ಯಾವ ಪ್ರಯತ್ನವೂ ಕೂಡ ಅವನ ಮನಸ್ಸನ್ನು ತಡಿಲಿಲ್ಲ, ಅವನ ದೇಹವನ್ನು ತಡಿಲಿಕ್ಕೆ ನನ್ನ ಹತ್ರ ಆಗಲಿಲ್ಲ. ಅನಾಹುತ ನಡೆದು ಹೋಯಿತು ಅಂತ ಹೀಗೆ ಹೇಳಿದಾಗ ಸಮಾಧಾನ ಮಾಡ್ತಾಳೆ. ಸ್ವತಃ ತಾನು ಕೂಡ ಬಿದ್ದಿರುವ ಶರೀರದ ಮೇಲೆ ಒಂದು ನೋವಿನ ಗೆರೆಯೂ ಇರಲಿಲ್ಲ. ಒಂದನೇದಾಗಿ. ಎರಡನೇದಾಗಿ ಬಾಡಿಯೂ ಇರಲಿಲ್ಲ. ಸತ್ತ ಮೇಲೆ ಹೆಣ ಸಹಜವಾಗಿ ಸ್ವಲ್ಪ ಹೊತ್ತಾದ ತಕ್ಷಣ ಎಲ್ಲ ಅದರಲ್ಲಿ ಬಾಡಿ ಹೋಗಿ ದೇಹ ಊದ್ಕೊಡ್ಬೇಕು. ಎಷ್ಟೊತ್ತಾದ್ರೂ ಕೂಡ ಅದರಲ್ಲಿ ಸ್ವಲ್ಪವೂ ಕೂಡ ನಿರ್ಲಿಪ್ತತೆ ಎನ್ನುವುದಿತ್ತು ಬಿಟ್ರೆ ವ್ಯತ್ಯಾಸ, ಬಾಡುವ ಭಾವನೆ ಕಾಣಲಿಲ್ಲ. ಅದರಿಂದಾಗಿ ಮತ್ತೆ ಎಲ್ರಿಗೂ ದುಃಖ ಜಾಸ್ತಿ ಆಯ್ತು. ಅಂದ್ರೆ ಅಲ್ಲೂ ಕೂಡ ಶಾಂತತೆಯನ್ನು ಕಾಪಾಡಿಕೊಂಡ ಈ ಪಾಂಡುವಿಗೆ ಇಂತಹ ಶಿಕ್ಷೆ ಒದಗಿ ಬಂತಲ್ವಾ. ಸಮಾನ ಶೋಕ ಋಷಿಗಳಿಗೂ ಕುಂತಿಗೆ ಮಾದ್ರಿಗೆ ಎಷ್ಟು ದುಃಖ ಆಯ್ತೋ ಅಷ್ಟೇ ದುಃಖ ಅವರು ಪಟ್ರಂತೆ. ಪಾಂಡವಾಶ್ಚ ಬಭೂವಿರೆ ತೇ ಸಮಾಶ್ವಾಸಿತೆ ವಿಪ್ರೈಹಿ ವಿಲೇಪತುಹು ಅನಿಂದಿತೆ. ತುಂಬಾ ದುಃಖ ಪಟ್ರು. ಆಗ ಕುಂತಿಯು ಬೇಜಾರು ಮಾಡ್ಕೊಳ್ತಾರೆ.
ಯಾಕೆ ಹೀಗೆ ನೀನು ಅನಾಹುತವನ್ನು ಮಾಡಿಕೊಂಡೆ? ದೇವತೆಗಳನ್ನ ಪ್ರಾರ್ಥಿಸಿ ನಾವು ಪಡೆದ ಮಕ್ಕಳಿಂದಲೇ ಬೇಕಾದಷ್ಟು ರಾಜ್ಯವನ್ನು ನಡೆಸುವಂತಹ ಕರ್ತವ್ಯದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಂಡಿದ್ದೇವೆ. ನೀನವತ್ತು ಹೇಳಿದ್ದು ಹಾಗೆ ಸನ್ಯಾಸ ತಗೊಳ್ತೀನಿ ಅಂತ ಹೇಳಿದಾಗ ಬೇಡ, ಒಟ್ಟಿಗೆ ಬದುಕಿಯೇ ನಾವು ಗಾರ್ಹಸ್ಥ ಜೀವನವನ್ನು ನಡೆಸುತ್ತಲೇ ಸುಖವನ್ನು ಪಡಬಹುದು ಅಂತ ಹೇಳಿದ ಮೇಲೂ ಯಾಕೆ ಇಂಥ ದೃಢವಾದ ಕೆಟ್ಟ ನಿರ್ಧಾರ ತೆಗೆದುಕೊಂಡು ಬಿಟ್ಟೆ ಅಂತ ಎಲ್ಲರೂ ಅಳುತ್ತಾರೆ. ಅತ್ತ ಮೇಲೆ ಮಕ್ಕಳು ಕೂಡ ತ್ವದ್ವಿಹೀನ ಮಹಾಪ್ರಾಜ್ಞ ಕಥಂ ಜೀವಾಮ ಬಾಲಕಾಹ, ಮಕ್ಕಳಾಗಿ ನಾವು ನಿಮ್ಮನ್ನ ಕಳ್ಕೊಂಡು ಹೇಗೆ ಬದುಕುವುದು ಸಾಧ್ಯ? ನಮಗೆ ಮುಂದೆ ಗೈಡೆನ್ಸ್ ಕೊಡೋರು ಯಾರು? ಯಾಕಂದ್ರೆ ಕ್ಷತ್ರಿಯತನಕ್ಕೆ ಬೇಕಾದ ಎಲ್ಲ ಅಶ್ವಾರೋಹ ಗಜಾರೋಹ ಇದನ್ನೆಲ್ಲ ಹೇಳಿಕೊಡ್ತಾ ಇದ್ದದ್ದು ಅಪ್ಪನೇ ಒಂದು ಹಂತದಲ್ಲಿ. ಅವನನ್ನ ಕಳ್ಕೊಂಡ ಮೇಲೆ ನಮ್ಗೆ ಇನ್ನು ಬದುಕುವುದಕ್ಕೆ ಹೇಗೆ ಸಾಧ್ಯ ಇದೆ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಆಗ ಭೀಮಸೇನ ಎಲ್ಲರೂ ಒಂದೊಂದು ರೀತಿ ದುಃಖ ಪಡ್ತಾರೆ. ಯುಧಿಷ್ಠಿರನ ಮಾತು ಹೇಳ್ತಾನೆ, ಭೀಮಸೇನನು ಹೇಳ್ತಾನೆ, ನೀನು ರಾಜ್ಯವನ್ನ ಬಿಟ್ಟು ಶತಶೃಂಗಕ್ಕೆ ಬಂದು ದೇಹವನ್ನ ದಂಡನೆ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಕೂಡ ಕೊನೆಗೆ ನಿಮ್ಮ ಜೊತೆಗೆ ನಾವು ಕಾಲ ಕಳೆದು ನಿನಗೆ ನಿಜವಾಗಿ ರಾಜ್ಯವನ್ನ ಕಳ್ಕೊಂಡ ಮೇಲೆ ಮಕ್ಕಳು ಅದನ್ನು ಪಡಿಬೇಕು ಅಂತನ್ನುವ ಹಂಬಲಿಕೆಯಿಂದ ಏನನ್ನ ಇಲ್ಲಿ ತನಕ ನಮಗೆ ಹೇಳಿಕೊಟ್ಟಿಯೋ ಅದನ್ನು ನೋಡ್ಬೇಕಾದ ಇನ್ನೆಲ್ಲ ಹೂ ಚಿಗುರೊಡೆದು ಹೂ ಬಿಟ್ಟು ಹಣ್ಣಾಗಿ ಅದನ್ನು ತಿನ್ಬೇಕು ಅಂತನ್ನುವಾಗ ಪ್ರಾಣ ಬಿಟ್ಬಿಟ್ಟಿ ಅಲ್ವಾ, ಇದು ಯಾವ ನ್ಯಾಯ ಹೀಗೆ ನಮ್ಮನ್ನು ಬಿಟ್ಟು ಹೋಗುದು ಅಂತ ಭೀಮಸೇನನು ಅಳ್ತಾನೆ, ಅರ್ಜುನನು ಅಳ್ತಾನೆ. ಯಮಳರು ಕೂಡ ಈ ತಂದೆಯನ್ನು ಕಳ್ಕೊಂಡು ನಮ್ಮ ಬದುಕಿಗೆ ಅರ್ಥವೇ ಇಲ್ಲ ಅಂತ ದುಃಖ ಪಡ್ತಾರೆ. ಯಮಳ ಅಂದ್ರೆ ಯುಗ್ಮ ಅಂತ, ಜೋಡಿ ಅಂತ ಅರ್ಥ. ಅಹಂ ಜ್ಯೇಷ್ಠ ಧರ್ಮಪತ್ನಿ ಜ್ಯೇಷ್ಠಂ ಧರ್ಮ ಫಲಂ ಮಮ ಅವಶ್ಯಂ ಭಾವಿತೋ ಭಾವಾನ್ ಮಾಮಾಂ ಮಾದ್ರಿ ನಿವರ್ತಯ. ಹೀಗೆ ಅಳ್ತಾ ದೇಹವನ್ನ ತ್ಯಾಗ ಮಾಡುವುದಕ್ಕೆ ಕುಂತಿ ಅಪೇಕ್ಷೆ ಪಡ್ತಾಳೆ. ಧರ್ಮ ಫಲ ಇದು ನಾನು ಧಾರ್ಮಿಕವಾಗಿ ಯೋಚನೆ ಮಾಡಿಕೊಂಡು ಜ್ಯೇಷ್ಠಳು ಆಗಿದ್ದೇನೆ, ಧರ್ಮಪತ್ನಿ ಅಂತ ಅನ್ನಿಸಿಕೊಂಡ ಮೇಲೆ ಅನ್ವಚರಿಷ್ಯಾಮಿ, ಅವನನ್ನೇ ಅನುಸರಿಸಿಕೊಂಡು ನಾನು ಕೂಡ ಪ್ರಾಣ ಬಿಡುತ್ತೇನೆ. ಪ್ರೇತವಶಂ ಗತಂ, ಆಗ ನೀನು ಉತ್ತಿಷ್ಠ ಎದ್ದೇಳು, ಮಾದ್ರಿಗೆ ಹೇಳ್ತಾ ಇರೋದು. ಬಾಲಕಾನ್ ರಕ್ಷಸ್ವ, ಈ ಮಕ್ಕಳನ್ನ ನೀನು ರಕ್ಷಿಸು ಅಂತ ಹೀಗೆ ಹೇಳ್ತಾಳೆ. ಆಗ ಮದ್ದರ ರಾಜಸುತ ಹೇಳ್ತಾಳೆ, ಖಂಡಿತ ಅಹಮೇವ ಅಮಿಯಾಸ್ಯಾಮಿ ಭರ್ತಾರಂ, ನನ್ನ ಗಂಡನನ್ನ ನೀನು ಹೊಂದುವುದಕ್ಕಿಂತ ಅನ್ಯಾಸ್ಯಾಮಿ ನೀನು ಪ್ರವೇಶ ಮಾಡುವುದಕ್ಕಿಂತ ನಾನೇ ಪ್ರವೇಶ ಮಾಡ್ತೇನೆ. ಯಾಕೆಂದ್ರೆ ಇದು ನನ್ನಿಂದಾಗಿ ಆದ ಅನ್ಯಾಯ, ಪ್ರಾಣ ಕಳ್ಕೊಳ್ಳಿಕ್ಕೆ ಕಾರಣ ನಾನು. ಅದರಿಂದಾಗಿ ಇನ್ನೂ ಒಂದು ಹೇಳ್ತೇನೆ, ನಹಿ ತೃಪ್ತಾಸ್ಮಿ ಕಾಮಾನ, ನನ್ನ ಕಾಮನೆಗಳು ಅಂದ್ರೆ ಒಂದು ಸತ್ಯವನ್ನು ಒಪ್ಪಿಕೊಳ್ತಾಳೆ. ಅವಳು ಬೇಡ ಅಂತ ಹೇಳಿದ್ದೌದಾದ್ರೂ ಕೂಡ ಆಮೇಲೆ ಸಹಜವಾದ ಒಂದು ಬಯಕೆಯನ್ನ ಅವಳು ಪಟ್ಟದ್ರಿಂದಲೇ ಅನ್ಯಾಯ ಆಯಿತು ಅಂತ ಅವಳೇ ಬಾಯ್ಬಿಟ್ಟು ಹೇಳ್ತಾಳೆ. ನಾನು ಕಾಮದ ತೃಪ್ತಿಯನ್ನು ಇನ್ನೂ ಹೊಂದಿಲ್ಲ, ಆದ್ರಿಂದಾಗಿ ಬದುಕಿ ಮಕ್ಕಳನ್ನ ನೋಡಿಕೊಳ್ಳುವಷ್ಟು ತಾಳ್ಮೆ ನನ್ನಲ್ಲಿ ಇಲ್ಲದೆ ಹೋದೀತು. ಜ್ಯೇಷ್ಠಳಾಗಿ ನೀನಾಗಿದ್ರು ಕೂಡ ಮಕ್ಕಳಿಗೆ ಜ್ಯೇಷ್ಠಳಾಗಿರು ಹೊರತು ಸಾವಿನಲ್ಲಿ ಈ ಪ್ರಾಣ ಕಳ್ಕೊಳ್ಬೇಕು ಅನ್ನೋದ್ರಲ್ಲಿ ಜ್ಯೇಷ್ಠತೆಯನ್ನು ನೀನು ತೋರಬೇಡ ಅಂತ ಹೇಳ್ತಾಳೆ. ಸಹಗಮನ ಮಾಡ್ಕೊಳ್ಳೋದೇ ಆದ್ರೂ ಈಗ ಅಲ್ಲಿ ಮಾತ್ರಿಗೆ ಇನ್ನು ಆಯಸ್ ಸಿಕ್ತು ಅಂತ ಆಗುತ್ತಲ್ಲ. ಹೌದು, ಈಗ ಇಬ್ರು ಒಟ್ಟೊಟ್ಟಿಗೆ ಈಗ ಹೋದ್ರು ಕೂಡ ನಾನು ಗಂಡನ ಅನುಸರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದು ಸರಿನಾ? ರೂಲ್ಸ್ ಇಲ್ಲ. ಏನ್ ಗೊತ್ತಾ, ಬಂದಿದ್ದು ಆಗ ಒಂದು ಇದೇನ್ ಗೊತ್ತಾ, ಸ್ವಇಚ್ಛೆ. ಆಗ ಸಾಮಾಜಿಕ ಕಾರಣ. ಇದು ಏನಂದ್ರೆ ನಾನು ಅವನನ್ನ ಬಿಟ್ಟು ಬದುಕುವುದು ಸಾಧ್ಯವೇ ಇಲ್ಲ ಅಂತ ನನಗೆ ಅನ್ಸುದು. ಇದು ಆ ಸ್ಥಿತಿ, ಉತ್ಕಟ ಸ್ಥಿತಿ ಏನು ಅಂತ ನಮ್ಗೆ ಇಬ್ಬರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಹೊಂದಿಕೊಂಡು ಬದುಕ್ತೇನೆ ಅಂತ ನಾವೇನ್ ಮಾತಾಡ್ತೀವಲ್ವಾ, ಅವರನ್ನು ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ನಾನು ಅವ್ರ ಜೊತೆಗೆ ಹೋಗ್ತೇನೆ ಅಂತ ಅನ್ನೋದು ಸಹಜವಾಗಿ. ಅದರಲ್ಲೂ ಹೆಣ್ಣು ಪೂರ್ತಿ ತನ್ನನ್ನು ಒಪ್ಪಿಸಿಕೊಂಡಿರ್ತಾಳೆ. ಅವಳಿಗೆ ಡೆಡಿಕೇಟ್ ಇರುವ ಆ ಡೆಡಿಕೇಶನ್ ಅನ್ನೋದು ಬೇರೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರ ಜೊತೆಗೆ ಅವಳಿಗೊಂದು, ಈಗ ಎಲ್ಲರೂ ವಾರಣೆ ಮಾಡಿದ್ದಾರೆ, ಋಷಿಗಳೇ ಹೇಳ್ತಾರೆ ನೀವಿದ್ದು ಮಕ್ಕಳನ್ನು ನೋಡ್ಕೊಳ್ಬೇಕು ಹೊರತು ಪ್ರಾಣ ಕಳ್ಕೊಳ್ಳೋದಲ್ಲ ಅಂತ. ಅದು ಸಹಗಮನ ಅಂತ ಅಲ್ಲಿ ಶಬ್ದವೇ ಇಲ್ಲ. ಅಲ್ಲಿ ಏನು ಅಂತಂದ್ರೆ, ನಾನು ಅವನನ್ನ ಅನುಸರಿಸಿಕೊಂಡು ಹೋಗ್ತೇನೆ, ನನ್ನಿಂದಾಗಿ ಅವನು ಪ್ರಾಣ ಕಳ್ಕೊಳ್ಳುವಾಗಾಯ್ತು, ಆ ತಪ್ಪಿಗೆ ನಾನೇ ಪ್ರಾಣ ಬಿಡುತ್ತೇನೆ, ಈ ಶಿಕ್ಷೆಯನ್ನು ನಾನು ಅನುಭವಿಸಬೇಕು ಅಂತ ಅನ್ಕೊಂಡು ಅವಳು ಸಹಗಮನ ಮಾಡುದು ಹೊರತು ಅಲ್ಲಿ ಒಂದು ಶಾಸ್ತ್ರದ ದೃಷ್ಟಿಯಿಂದ ಸಹಗಮನ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಅಲ್ಲ, ಇಬ್ರಲ್ಲಿ ನಾನೊಬ್ಳು ಹೋಗ್ತೇನೆ, ನೀನಿರು ಅಂತ. ಅವನ ಜೊತೆಗೆ ನಾನು ಹೋಗ್ತೇನೆ, ನಾನು ಅನುಸರಿಸಿಕೊಂಡು ಇರಬೇಕು, ನನಗೂ ಅವನನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಕುಂತಿ ಹೇಳ್ತಾಳೆ. ನೀನೆಲ್ಲ ಹೋಗ್ಬೇಕಾದವಳು ಮಕ್ಕಳ ಬಗ್ಗೆ ನೋಡ್ಬೇಕು ಅಂತ ಮಾತ್ರಿಯೂ ಹೇಳ್ತಾಳೆ, ಋಷಿಗಳು ಹೇಳ್ತಾರೆ, ಇಬ್ರಿಗೂ ಹೇಳ್ತಾರೆ. ಇಬ್ರು ನೀವು ಯೋಚನೆ ಮಾಡೋದು ತಪ್ಪು ಅಂತ. ಆದ್ರೆ ಕೊನೆಗೆ ಮಾತ್ರ ಹೇಳ್ತಾಳೆ, ಇದು ನಿಮ್ಮ ಯಾರ ಒತ್ತಾಯಕ್ಕೆ ನಾನು ಮಾಡಬೇಕು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದಲ್ಲ, ನಾನೇ
ಒಂದು ತಪ್ಪಿಗೆ ಈ ಕಾಮವನ್ನು ಇನ್ನೂ ತೃಪ್ತಿಪಡಿಸಲಿಕ್ಕೆ ನಂತರ ಸಾಧ್ಯ ಇಲ್ಲ ಅನ್ನುವ ಯೋಚನೆಯನ್ನು ಇಟ್ಟುಕೊಂಡೇ ನಾನು ದೇಹವನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾಳೆ. ಆಯಸ್ಸು ಮುಗಿದು ಹೋಗಿದೆ, ಅದು ನಿಯಾಮಕ ಆಗಿತ್ತು ಅಷ್ಟೇ, ಪಾಂಡು ಹೋದ. ಆದ್ರೆ ಅದಕ್ಕೆ ನಿಮಿತ್ತ ನಾನಾದ್ಲಲ್ವಾ ಅಂತ ಅವಳಿಗೆ ಅದ್ ಸರಿ, ನಾನು ಅದನ್ನ ಹೇಳ್ತಲ್ಲ. ಈಗ ಇವಳು ತಾನು ಸ್ವತಃ ಸುಟ್ಕೊಂಡು ಹೋದ್ರು ಅವಳ ಆಯಸ್ಸಿನ ಯಾವಾಗ ಅಲ್ಲಿ, ಯಾಕಂದ್ರೆ ನಾವು ಗರುಡ ಪುರಾಣದಲ್ಲಿ ಎಲ್ಲಾ ಕಡೆ ನೋಡಿದಾಗ ಎಲ್ಲ ನಾವು ಇಂಡಿವಿಜುವಲಿಸ್ಟಿಕ್ ಆಗ್ಬಿಡ್ತೀವಿ, ಯಾವ ಸಂಬಂಧ ಇರೋದಿಲ್ಲ. ಹಾಗಾದ್ರೆ ಗಂಡನ ಅನುಸರಿಸ್ಕೊಂಡು ಹೋಗೋದು ಹೇಗೆ? ಅವರಲ್ಲಿ ಆಗುವಾಗ ದೇವತೆ ಶಕ್ತಿಗಳು ಗಂಡ ಹೆಂಡತಿ ಒಟ್ಟಿಗೆ ಅವರು ನಿತ್ಯ ದಂಪತಿಗಳಲ್ವಾ. ಮಾದ್ರಿ ಮತ್ತೆ ಪೃಥಾ ಇಬ್ರು ಕೂಡ ಪಾಂಡವಿಗೆ ಸಂಬಂಧಪಟ್ಟವ್ರೆ ಮೂಲದಲ್ಲಿ. ಸಾರ್ಟ್ ಆಫ್ ಹಂಗೆ ಅನ್ಸುತ್ತೆ. ಏನೇನು ನಮ್ಗೆ ಹಾಗೆ ಅನ್ಸುತ್ತೆ. ಆದ್ರೆ ಅವರ ದೃಷ್ಟಿಕೋನವನ್ನ ನಾವು ಯೋಚನೆ ಮಾಡಿದ್ರೆ ಅವರಿಗೆ ಅದು ಬಿಟ್ಟು ಬೇರೆ ಬದುಕಿಲ್ಲ ಅಂತ ಅನ್ಸಿರುತ್ತೆ. ಈಗ ಯೋಚನೆ ಮಾಡು, ಮಾದ್ರೆ ಬದುಕಿದ್ರೆ ಅವಳ ಮುಂದೆ ಕಥೆ ಹೇಗಿರ್ತಿತ್ತು, ಅವಳು ಅದನ್ನ ಯೋಚನೆ ಮಾಡಿರ್ತಾಳೆ. ಎಲ್ರು ಅವಳನ್ನೇನು ಪಾಂಡು ಸತ್ತದ್ ನಿನ್ನಿಂದ ಅಂತ. ಪಾಂಡುವನ್ನು ಎಷ್ಟು ಜನ ಪ್ರೀತಿಸ್ತಾ ಇದ್ರು, ಇಡೀ ದೇಶ ಅವನನ್ನ ಶಾಪ ಬಂದಾಗ್ಲೇ ಒದ್ದಾಟ ಪಟ್ಟಿದ್ದಾರೆ. ಇನ್ನೀ ಶಾಪ ಗೊತ್ತಿದ್ದು ಕೂಡ ಅಂಥವನ ಜೊತೆಗೆ ಸಂಗಮನವಾಗಿ ಸಾಗಲಿಕ್ಕೆ ಇವಳು ಕಾರಣ ಅಂತ ಅಂದ್ಮೇಲೆ ಅವರ ದೃಷ್ಟಿ, ಅವ್ರಿಗೆ ಅನ್ನದೇ ಇರ್ಬೋದು ಜನರು ಒಳ್ಳೆಯವರಾಗಿ, ಆದ್ರೆ ಅದ್ರಲ್ಲಿ ಒಂದು ನೋಟದಲ್ಲಿ ಒಂದು ಮಾತು ಸತ್ಯ ಬಂದೇ ಬರುತ್ತೆ ಹೊರಗಡೆ, ನಮ್ಮ ರಾಜ ಸಾಯ್ಲಿಕ್ಕೆ ಕಾರಣ ಇವಳು ಅಂತ. ಆ ನೋವನ್ನ ವೇದನ ಪ್ರತಿಕ್ಷಣ ಅನುಭವಿಸಬೇಕು ಅಂತ ಅನ್ನುವ ನೋವು ಅವಳಿಗೆ ಕಾಡುತ್ತೋ ಇಲ್ವೋ. ಅದಕ್ಕಿಂತ ನಾನು ಪ್ರಾಣ ಬಿಟ್ಟೆ ಅಂದ್ರೆ ಕನಿಷ್ಠ ಪಕ್ಷ ಅವಳು ನಾನ್ ಆ ತಪ್ಪನ್ನು ಒಪ್ಕೊಂಡಿದ್ದಾಳೆ ಅಂತ ನನ್ನ ಬಗ್ಗೆ ಗೌರವ ಭಾವನೆ ಉಳಿಯುತ್ತೆ ಅನ್ನೋ ಯೋಚನೆಯಿಂದ ಅವಳು ಪ್ರಾಣ ಬಿಟ್ಟಿರ್ತಾಳೆ. ನಮ್ಗೆ ಆಗ ಬರುವ ಯೋಚನೆಗಳಿಗೆ ನಾವು ಮಾನದಂಡ ಹೀಗೆ ಇರ್ಬೇಕು ಅಂತ ಹೇಳಿಕ್ ಬರಲ್ಲ. ಆಗ ಏನ್ ಯೋಚನೆ ಬರುತ್ತೋ ಗೊತ್ತಾಗಲ್ಲ ನಮ್ಗೆ. ಆ ಸಂದರ್ಭದಲ್ಲಿ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಯಾವ್ದಕ್ಕೆ ಪ್ರಯಾರಿಟಿ ಕೊಡ್ಬೇಕು ಅಂತ ಗೊತ್ತಿರಲ್ಲ. ಒಟ್ಟು ನಿರ್ಧಾರ ಬಂದಿರುತ್ತೆ, ಒಟ್ಟು ಬದುಕಬಾರ್ದು ಅನ್ನೋ ತೀರ್ಮಾನ ಬಂದಿರುತ್ತೆ. ಅವಳಲ್ಲಿ ಇದ್ದ ಯೋಚನೆ ಇದು, ನನ್ನ ತಪ್ಪು ಬದುಕಿದ್ರು ಅದು ಮತ್ತೆ ತಪ್ಪು ಮುಂದುವರಿಸಿದ್ದಕ್ಕೆ ಕಾರಣ, ಮುಂದುವರಿಸಿದ್ದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೇನೆ ಅಂತ ಆಗುತ್ತೆ ಅನ್ನೋ ಯೋಚನೆ ಅವಳಿಗೆ ಕಾಡ್ತಿತ್ತು. ಅದಕ್ಕೋಸ್ಕರ ಪ್ರಾಣ ಬಿಟ್ಲು. ಇವತ್ತಿನ ನೀವು ನೋಟದ್ದೊಂದು ಕಳಿಸಿದ್ರಲ್ಲ ವಾತ್ಸಲ್ಯ, ಅದು ಸ್ವಲ್ಪ ಇದಕ್ಕೆ ಹೊಂದುತ್ತೆ. ಹೇಳದೇ ಇದ್ರು ಅದಕ್ಕೆ ಇಂಪ್ಲೈ ಆಗುತ್ತಲ್ಲ. ಹೀಗೆ ಋಷಿಗಳೆಲ್ಲವೂ ಸಮಾಶ್ವಾಸ್ಯ ಹೇಳ್ತಾರೆ ಇಬ್ರಿಗೂ. ಬೇಡ, ಪಾಂಡವಾನ್ ಸತ್ಯವಿಕ್ರಮಾನ್ ಊಚುಹು ಕುಂತಿ ಮಾದ್ರೀಂಚ. ಮಾದ್ರಿಯನ್ನ ಕುಂತಿಯನ್ನ ಇಬ್ಬರೂ ಸಮಾಶ್ವಾಸ್ಯ ಚೆನ್ನಾಗಿ ಸಮಾಧಾನ ಮಾಡಿ, ನೀವು ಹೀಗೆ ಪ್ರಾಣ ಬಿಡತಕ್ಕದ್ದಲ್ಲ, ನೀವು ಇದ್ದು ಮಕ್ಕಳನ್ನ ನೋಡ್ಕೊಳ್ಬೇಕಾದವರು ಅಂತ ಇಷ್ಟು ಹೇಳಿದ್ರು. ಕುಂತಿ ಅವರಿಬ್ಬರಲ್ಲಿ ಮತ್ತೆ ಮಾತುಕತೆ ಆಗತ್ತೆ. ಸುಭಗೇ ಬಾಲಪುತ್ರಾತು ನಮರ್ತವ್ಯಂ ಕಥಂಚನ. ಮಕ್ಕಳು ಬಾಲಪುತ್ರ, ಇನ್ನು ಎಳೆ ಮಕ್ಕಳು. ನಮರ್ತವ್ಯಂ, ನೀವು ಸಾಯ್ಬಾರ್ದು. ನಕಥಂಚನ, ಹೇಗೆ ಯೋಚನೆ ಮಾಡಿದ್ರೆ ನೀವು ಸಾಯ್ಬೇಕಾದ್ದಲ್ಲ. ಅಂದ್ರೆ ಇದು ಶಾಸ್ತ್ರದಲ್ಲಿ ಇಲ್ಲ ಅಂತ ಅರ್ಥ. ಅಲ್ಲಿ ತನಕ ಬಂದಿದ್ರೆ ಅದು ಅವರವ್ರು ಮಾಡ್ಕೊಂಡಿದ್ದಷ್ಟೇ ಹೊರತು ಎಲ್ಲೂ ಶಾಸ್ತ್ರದಲ್ಲಿ ಹಾಗೆ ಹೇಳಲಿಲ್ಲ. ಈಗ ಸತ್ಯವತಿ ಬದುಕಿರ್ಲಿಲ್ವಾ? ನಮ್ಗೆ ಇಡೀ ಮಹಾಭಾರತದಲ್ಲಿ ಇದೊಂದು ಪ್ರಸಂಗ ಬಿಟ್ರೆ ಇನ್ನೆಲ್ಲೂ ನಮ್ಗಂತ ಮಾತುಗಳು, ಆದ್ರೂ ಕೂಡ ಇಲ್ಲಿ ಎಲ್ಲೂ ಕೂಡ ಒತ್ತಾಯಪೂರ್ವಕವಾಗಿದ್ದೂ ಇಲ್ಲ, ಮಾತೇ ಇಲ್ಲ ಮಹಾಭಾರತದಲ್ಲಿ. ನಮ್ಗೆ ಶಾಸ್ತ್ರದಲ್ಲಿ ಎಲ್ಲೂ ಅಂತ ಸಿಗುದಿಲ್ಲ. ಆದ್ರೆ ನಾವು ಅದನ್ನು ಶಾಸ್ತ್ರ ಅಂತ ಜನರ ಮುಂದೆ ಬಿಂಬಿಸಿ ಬಿಟ್ಟಿದ್ದಾರೆ. ಅದನ್ನಾಗಿ ನಮ್ಗೆ ಅದನ್ನು ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರ ತಲೆಯಿಂದ ಮೊದಲಿನ ಶಾಸ್ತ್ರದಲ್ಲಿ ಹೇಳಿಲ್ಲ ಅನ್ನೋದನ್ನ ಅರ್ಥ ಮಾಡಿಸೋದೇ ತುಂಬಾ ಕಷ್ಟ. ಅದನ್ನ ಆದ್ಮೇಲೆ ವಿಷಯ ಹೇಳ್ಬೇಕು, ಹೀಗಾಗಿದೆ ನೋಡಿ ಮಹಾಭಾರತದಲ್ಲಿ ಅಂತ. ಕುಂತ್ಯಾಶ್ಚ ವೃಷ್ಣಯೋ ನಾತಾಃ ಕುಂತಿ ಭೋಜಸ್ತಥೈವ ಚ ಮಾದ್ರ್ಯಾಶ್ಚ ಬಲಿನಾಂ ಶ್ರೇಷ್ಠಃ ಶಲ್ಯೋ ಭ್ರಾತಾ ಮಹಾರಥಃ. ಅವ್ ಇಬ್ರಲ್ಲೂ ಆಕ್ಷೇಪ ಏನು ಅಂದ್ರೆ ನಮ್ಗೆ ಮುಂದೆ ಯಾರ ಗತಿ, ಅದರಿಂದಾಗಿ ನಾವು ಸಾಯ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಕುಂತಿಗೆ ಕುಂತಿ ಭೋಜ ಇದ್ದಾನೆ, ಶೂರಸೇನ ಇದ್ದಾನೆ, ವೃಷ್ಣಿಗಳಿದ್ದಾರೆ, ನಾಥ ಅವರೆಲ್ಲ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ. ಮಾದ್ರಿಗೂ ಕೂಡ ಬಲಿನಾಂ ಶ್ರೇಷ್ಠ ಶಲ್ಯ ಭ್ರಾತ, ಶಲ್ಯ ಭ್ರಾತ ಅಣ್ಣ ಇದ್ದಾನೆ, ಅವನೆಲ್ಲ ನಿಮ್ಮನ್ನು ನೋಡ್ಕೊಳ್ತಾನೆ. ನೀವ್ ಯಾಕೆ ಈ ತರ ಪ್ರಾಣ ಬಿಡಬೇಕು ಅಂತ ಯೋಚನೆ ಮಾಡ್ತೀರಿ? ನಿಮ್ಗೆ ನೋಡ್ಕೊಳ್ಳೋರು ಬೇರೆ ಇಲ್ಲ ಅಂತ ಯಾಕೆ ಅನ್ಕೊಂಡಿದ್ದೀರಿ? ಆಗ ಮೃತೆ ಭರ್ತರಿ ಸಾಧ್ವಿ ಸ್ತ್ರೀ ಬ್ರಹ್ಮಚರ್ಯ ವ್ರತೆ ಸ್ಥಿತ ಯಮೈಶ್ಚ ನಿಯಮೈ ಪೂತ ಮನೋವಾಕ್ಕಾಯ ಜೈ ಶುಭ. ಹೀಗೆ ಭರ್ತ ಮರಣ ಆದಮೇಲೆ ಅವಳು ಮಕ್ಕಳನ್ನು ನೋಡಿಕೊಳ್ಳುವ ಮಕ್ಕಳದ ಹಿತದೃಷ್ಟಿಯಿಂದ ಸಾಧ್ವಿಯಾಗಿ ಬ್ರಹ್ಮಚಾರಿಯ ವ್ರತದಲ್ಲಿ ಇದ್ದುಕೊಂಡು ಯಮ ನಿಯಮಗಳನ್ನು ಪಾಲಿಸಿಕೊಂಡು ಮನೋವಾಕ್ಕಾಯ ಜೈ ಶುಭ ಪೂತ, ಮನಸ್ಸನ್ನ ಮಾತನ್ನ ಶುದ್ಧವಾಗಿಟ್ಟುಕೊಂಡು ಅಂತರಂಗದ ಸಾಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರ ಜೊತೆಗೆ ಮಕ್ಕಳನ್ನ ಯೋಗ್ಯ
ಹಂತದವರೆಗೆ ಅವರಿಗೆ ಯಾವ ಸ್ಥಾನದಲ್ಲಿ ಬಂದು ನಿಲ್ಲಿಸಬೇಕು ಅವರ ಜವಾಬ್ದಾರಿ ಅವರು ಹೊರುವ ತನಕ ನಿಲ್ಲಿಸುವುದು ಅವಳ ಕರ್ತವ್ಯ. ಆದ್ರಿಂದಾಗಿ ಅವಳು ಅಷ್ಟನ್ನು ಭರ್ತಾರಂ ಚಿಂತೆಯಂತಿ. ಆದ್ರೆ ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತನ್ನ ಒಡೆಯನಿದ್ದಾಗ ತನಗೆ ಏನೇನು ಆದೇಶಗಳನ್ನು ಕೊಟ್ಟಿದ್ನೋ ಅದನ್ನ ಮುಂದುವರಿಸಲಿಕ್ಕೆ ಕನಸಿಗೆ ಪೂರ್ವಕವಾಗಿ ನಿಲ್ಲಬೇಕಷ್ಟೇ ಹೊರತು ಇನ್ನೇನನ್ನು ಯೋಚಿಸಿಕೊಂಡು ಬದುಕುವುದು ತಪ್ಪು ಅಂತ ಹೇಳ್ತಾರೆ, ಬಿಟ್ರೆ ಪ್ರಾಣ ಕಳ್ಕೊಳ್ಬೇಕು ಅಂತ ಎಲ್ಲೂ ಹೇಳಿಲ್ಲ ಅಂತ ಹೀಗೆ ಒತ್ತು ಕೊಟ್ಟು ಹೇಳ್ತಾರೆ. ಆಗ ಕುಂತಿ ಇಷ್ಟೆಲ್ಲ ನೀವು ಮಾತು ಹೇಳುದು ಕರೆಕ್ಟು. ತಾರಿತಶ್ಚಾಪಿ ಭರ್ತಾ ಸ್ಯಾತ್ ಆತ್ಮ ಪುತ್ರಸ್ತಥೈವ ಚ ತಸ್ಮಾತ್ ಜೀವಿತಮೇತತ್ ಯುವಯೋರ್ ವಿದ್ಮ ಶೋಭನಂ. ಯುವಯೋಹೋ ನಿಮ್ಮಿಬ್ಬರಿಗೆ ಶೋಭನಂ, ನೀವು ಬದುಕಿ ಮಕ್ಕಳ ತಂದೆಯ ಕನಸನ್ನ ಮಕ್ಕಳ ಮೂಲಕ ಈಡೇರಿಸುವುದು ನಿಮಗೆ ಶೋಭನವನ್ನುಂಟು ಮಾಡುತ್ತೆ ಅನ್ನುವುದಕ್ಕೆ ಕುಂತಿ ಹೇಳ್ತಾಳೆ, ಯಥಾ ಪಾಂಡೋಸ್ತು ನಿರ್ದೇಶ ತಥಾ ವಿಪ್ರಗಣಸ್ಯ ಚ ಆಜ್ಞಾ ಶಿರಸಿ ನಿಕ್ಷಿಪ್ತ ಕರಿಷ್ಯಾಮಿ ಚ ತತ್ತಥಾ. ನೀವಿಷ್ಟು ಹೇಳಿದ್ ಹೌದಾ ಅಂತ ಆದ್ಮೇಲೆ ನನ್ನ ಮನಸ್ಸಿಗೆ ಮನವರಿಕೆ ಆಗಿದೆ. ತಂದೆ ನನ್ನ ಗಂಡನ ನಿರ್ದೇಶವೂ ಅದೇ ಇತ್ತು, ಮಕ್ಕಳಿಗೆ ಚೆನ್ನಾಗಿ ಸಂಸ್ಕಾರ ಕೊಟ್ಟು ಅವರನ್ನ ಕ್ಷತ್ರಿಯ ಕುಲಕ್ಕೆ ಮುಂದೆ ಇವರು ಮಾದರಿ ಅಂತ ಅನ್ನುವ ರೀತಿಯಲ್ಲಿ ನಿಲ್ಲಿಸಬೇಕು ಅಂತ. ನಿಮ್ಮ ಮಾತನ್ನು ಕೂಡ ಶಿರಸ್ಸಿನಲ್ಲಿ ಹೊತ್ತುಕೊಂಡು ನಾನು ಈ ಮಾತನ್ನು ನಡೆಸಿಕೊಡ್ತೇನೆ. ಅದರಿಂದಾಗಿ ನನಗೆ ಯಾವುದು ಒಳ್ಳೆಯ ದಾರಿ ಅಂತ ಅನ್ನೋದನ್ನ ನೀವು ನನಗೆ ತೋರಿಸಿಕೊಡಬೇಕು. ಭರ್ತುಶ್ಚ ಪುತ್ರಾಣಾಂಚ ಆತ್ಮನಶ್ಚ ನ ಸಂಶಯ. ನನ್ನ ಆತ್ಮದ ವೃದ್ಧಿಗೆ, ಗಂಡನ ಕನಸಿನ ಯೋಚನೆಗೆ, ಮಕ್ಕಳ ಶ್ರೇಯಸ್ಸಿಗೆ ಏನು ದಾರಿ ಬೇಕೋ ಅದನ್ನು ನೀವು ನನಗೆ ಗೈಡ್ ಮಾಡ್ತಾ ಇರಬೇಕು. ಇದು ನನ್ನ ಬೇಡಿಕೆ. ಆದ್ರೆ ಮಾದ್ರಿ ಹೇಳ್ತಾಳೆ, ಕುಂತ್ರಿ ಸಮರ್ಥ ಪುತ್ರಾಣಾಂ ಯೋಗಕ್ಷೇಮಸ್ಯ ಧಾರಣೆ. ಮಕ್ಕಳನ್ನ ನೋಡಿಕೊಳ್ಳುವ ವಿಷಯದಲ್ಲಿ ಕುಂತಿಯು ಸಮರ್ಥಳಾಗಿದ್ದಾಳೆ. ಅಸ್ಯಾಹಿ ನ ಸಮಾ ಬುದ್ಧಿಯ ಯದ್ಯಪಿ ಸ್ಯಾದರುಂಧತಿ. ನನ್ನ ಮನಸ್ಸು ಅವಳಷ್ಟು ಶುದ್ಧ ಇಲ್ಲ. ಇವಳು ಹೇಗೆ ಅಂದ್ರೆ ಅರುಂಧತಿ ಇದ್ದ ಹಾಗೆ, ಅತ್ಯಂತ ಪತಿವ್ರತೆ, ಅತ್ಯಂತ ಮನಸ್ಸು ಗಟ್ಟಿತನ ಹೊಂದಿದವಳು. ಮಕ್ಕಳಲ್ಲಿ ಭೇದ ಮಾಡೋಳಲ್ಲ, ನನ್ನ ಬುದ್ಧಿಯಲ್ಲಿ ಭೇದ ಭಾವ ಇದೆ, ಇದು ಅವಳ ಗುಣ. ಮಾದ್ರಿಯನ್ನ ಆರಂಭದಲ್ಲಿ ನಾವು ಸ್ವಲ್ಪ ಅವಳಲ್ಲಿ ಒಂಥರ ಹೆಣ್ಣಾಗಿ ಸಹಜವಾಗಿ ಒಂದು ಸ್ವಾರ್ಥ ಇದೆ ಅಂತ ಯೋಚನೆ ಮಾಡಿದ್ರು, ಅದನ್ನು ಒಪ್ಪಿಕೊಳ್ತಾಳೆ. ಅದು ಅವಳ ದೊಡ್ಡತನ. ಆದ್ರಿಂದಾಗಿ ಅವಳು ಹಿರಿಯಳು ಅಂತ ಅನಿಸ್ತಾಳೆ. ಅವಳು ಹೇಳ್ತಾಳೆ, ಕುಂತ್ಯಾಶ್ಚ ವೃಷ್ಣಯೋ ನಾಥಾಃ ಕುಂತಿ ಭೋಜಸ್ತಥೈವ ಚ ನಾಹಂ ತ್ವಮಿವ ಪುತ್ರಾಣಾಂ ಸಮರ್ಥ ಧಾರಣೆ ತಥಾ. ನೀನಕಸ್ಮಾತ್ ಹೋದ ಮೇಲೆ ನಿನ್ನ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಪೋಷಿಸುವಷ್ಟು ಧಾರಣ ಶಕ್ತಿ ನನಗಿಲ್ಲ. ಆದ್ರೆ ನಾನು ಹೋದ್ರೆ ನಿನಗೆ ನೋಡ್ಕೊಳ್ಳಿಕ್ಕೆ ಕುಂತಿ ಭೋಜರು, ವೃಷ್ಣಿಗಳು ಎಲ್ಲರೂ ಇದ್ದಾರೆ. ಜೊತೆಗೆ ನಿನಗೂ ಕೂಡ ಆ ನನ್ನ ಮಕ್ಕಳನ್ನ ನಿನ್ನ ಮಕ್ಕಳು ಅಂತ ಪ್ರೀತಿಸುವ ಶಕ್ತಿ ಇದೆ. ಹಾಗಾಗಿ ನಾನೇ ಪ್ರಾಣ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಇದರ ಮೇಲೆ ನನ್ನನ್ನು ಏನು ಒತ್ತಾಯ ಮಾಡಬೇಡ ಅಂತ ಹೀಗೆ ಭರ್ತೃಲೋಕಸ್ಯ ಸಾತು ಜ್ಯೇಷ್ಠ ದೇವಿ ಮಾಂ ಅನುಮನ್ಯತಾಂ. ದಯವಿಟ್ಟು ನೀನು ನನಗೆ ಒಪ್ಪಿಗೆ ಕೊಡಬೇಕು. ಇದರಲ್ಲಿ ನಿನ್ನನ್ನ ನಾನು ಯಾವುದೇ ರೀತಿಯಿಂದಲೂ ಕೂಡ ಈರ್ಷೆಯಿಂದ ಕಂಡಿದ್ದೇನೆ ಅಂತ ಭಾವಿಸಬಾರದು. ನನ್ನ ಕಡೆಯಿಂದ ತಪ್ಪು ಯೋಚನೆ ಬಂದು ಹೋಗಿದೆ, ಆದ್ರೆ ಅದನ್ನ ತಿದ್ದಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಭರ್ತೃಲೋಕಸ್ಯ ಗಂಡ ಇದ್ದಲ್ಲಿಗೆ ನಾನು ಹೋಗ್ಬೇಕು ಅಂತ ಬಯಸಿದ್ದೇನೆ, ಹೋಗುವುದಕ್ಕೆ ಅನುಮನ್ಯತಾ ಅನುಜ್ಞೆ ಕೊಡು. ಇದು ದೇವತೆಗಳಲ್ಲಿ ನಡೆದೋಗುತ್ತೆ. ದೇವತೆಗಳು ಗಂಡನ ಲೋಕಕ್ಕೆ ಹೋಗುದು ಅಂದ್ರೆ ಗಂಡ ಇದ್ದ ಜಾಗಕ್ಕೆ ಇವಳು ಹೋಗ್ಲೇಬೇಕು. ನಾವು ಲೋಕದಲ್ಲಿ ಯಾರ್ಯಾರು ಯಾವಾಗ ಯಾವ ಸಂಬಂಧದಿಂದ ಯಥಾ ಕಾಷ್ಟಂಚ ಸಮಯಾತಾಂ. ಅರಬ್ಬಿ ಸಮುದ್ರದಲ್ಲಿ ಎಲ್ಲೋ ಒಂದು ಪ್ರವಾಹದಲ್ಲಿ ಒಂದು ದೊಡ್ಡ ಕಟ್ಟಿಗೆ ಒಂದು ಬಿದ್ದಿರುತ್ತೆ. ಈ ಕಡೆಯಿಂದ ಬಂಗಾಳ ಕೊಲ್ಲಿಯಲ್ಲಿ ಒಂದು ಗಂಗಾ ಸಾಗರದಲ್ಲಿ ಒಂದು ಸೇರಿರುತ್ತೆ. ಅದು ಹರಿದು 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 ಎಷ್ಟೋ ವರ್ಷಾನುಗಟ್ಲೆ ಆಗಿ ಹಿಂದೂ ಮಹಾಸಾಗರದ ಹತ್ರ ಬರುವಾಗ ಒಂದು ಅಲೆಗೆ ಜೋರಾಗಿ ಬಡಿದ ಮೇಲೆ ಸ್ವಲ್ಪ ದೂರಕ್ಕೆ ಹಾಗೆ ಒಟ್ಟಾಗಿ ಹೋಗುತ್ತೆ. ಆಮೇಲೆ ಮತ್ತೊಂದು ಅಲೆ ಬಡಿದ ತಕ್ಷಣ ಅದು ಇನ್ನೆಲ್ಲಿ ಬೇರೆ ಆಗುತ್ತೋ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿಯಲ್ಲಿ ಈ ನಿಯಮವನ್ನ ನಾವು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಇದು ದೇವತೆಗಳ ನಿಯಮ, ಇದು ನಾವು ಹಾಕಿಕೊಂಡಿರುವಂತಹದ್ದು. ಅದು ಅಸಂಬದ್ಧವಾದ ಅರ್ಥ ಮಾಡಿಕೊಳ್ಳದೆ ತಂದುಕೊಂಡ ನಿಯಮ. ಆದ್ರೆ ದೇವತೆಗಳಲ್ಲಿ ಅವಳು ಹೇಳುದು ಕರೆಕ್ಟ್, ಭರ್ತೃಲೋಕಕ್ಕೆ ಹೋಗಬೇಕು ಅಂತ. ನಮ್ಗೆ ಭರ್ತೃಲೋಕ ಅಂತ ಅನ್ನುವ ಲೋಕ, ಪತ್ನಿ ಲೋಕ, ಪುತ್ರ ಲೋಕ ಅಂತೆಲ್ಲ ಹೇಳ್ಕೊಳ್ಳಿಕ್ ಬರುದಿಲ್ಲ. ಯಾಕೆಂದ್ರೆ ಯಾವ ತಾಯಿ, ಯಾವ ತಂದೆ, ಯಾವ ಮಕ್ಕಳು ಯಾವುದು ಪ್ರತಿ ಸಂದರ್ಭದಲ್ಲಿ ಮತ್ತೆ ಮರುಕಳಿಸುವುದು ಬಹಳ ಅಪರೂಪಕ್ಕೆಲ್ಲೋ ಒಂದ್ಸಲ ಆಗ್ಬೋದು. ಅದೇ ತಂದೆಗೆ ಮತ್ತೆ ಅವನೇ ಮಗನಾಗಿ ಹುಟ್ಟುವುದು ಇದರ ಎಲ್ಲೋ ಒಂದು ಅಪರೂಪಕ್ಕೆ ಬರ್ಬೋದು. ಅದು ಋಣ ಸಂಬಂಧದಿಂದ ಹೊರತು ಅದು ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ನಾವು ಅವರಿಗೆ ನಿಯತವಾದ ಸಂಬಂಧವನ್ನ ಮನುಷ್ಯ ಸಂದರ್ಭದಲ್ಲಿ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ರು ಸೇರ್ಕೊಂಡಾಗ ಮಾಡಿದ ಕರ್ಮಕ್ಕೆ ಅನುಸರಿಸುವಾಗ ಮುಂದೆ 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 ಹಾಗೆ ಹೋಗುತ್ತೆ ತಾನೆ. ಅಲ್ಲ, ಅದು ಫಲವಾಗಿ ಅವ್ರು ಅಷ್ಟು ದಿವಸ ಇದ್ದದಕ್ಕೋಸ್ಕರ ಬರುತ್ತೆ ಹೊರತು ಮತ್ತೆ ಅವ್ರು ಅದೇ ತರ ಸಂಬಂಧವನ್ನು ಇಟ್ಟುಕೊಂಡೇ ದಾಂಪತ್ಯ ನಡೆಸಬೇಕು ಅಂತೇನಿಲ್ಲ. ನಡೆಸಬೇಕು ನಿಯಮ ಇಲ್ಲ. ಈಗ ಗಂಡ ಹೆಂಡತಿ ಕೂಡಿರ್ತಾರೆ, ಏನೋ ಒಳ್ಳೇದೋ ಕೆಟ್ಟದೋ ಮಾಡಿರ್ತಾರೆ. ಆ ಕರ್ಮದ ಫಲ ಇಬ್ರು ಉಣಬೇಕು ತಾನೆ. ಉಣಬೇಕಾದ್ರೆ ಮತ್ತಿಬ್ರು ಒಂದಾಗ್ಲೇಬೇಕು. ಅದೇ ಹೇಳಿದ್ದು, ಆತರ ಏನಾದ್ರೂ ಪ್ರಾರಬ್ಧ ವಶಾತ್ ಬರೋದು ಹೊರತು ಅದು ನಿಯಮ ಅಲ್ಲ ಅಂತ ಹೇಳಿದ್ರು. ಆ ಪ್ರಾರಬ್ಧ ಅನುಭವಿಸೋ ತನಕ ಮಾತ್ರ ಮತ್ತೆ ಒಟ್ಟಿರ್ತಾರೆ, ಮತ್ತೆ ಬೇರೆ ಆಗ್ಲೇಬೇಕು. ನಿಯತ ಪತ್ನಿ ಭಾವ ಅಂತ ಅನ್ನೋದು ಮನುಷ್ಯರಲ್ಲಿ ಇರುವುದಿಲ್ಲ.
ಹೀಗೆ ಯುಧಿಷ್ಠಿರ ಜ್ಯೇಷ್ಠನಾಗಿ ತಮ್ಮಂದಿರಾದಂತಹ ಭೀಮ, ಅರ್ಜುನ, ನಕುಲ, ಸಹದೇವರಿಗೆ ಮಾದರಿಯಾಗಿ ನಿಲ್ತಾನೆ. ಮಾದ್ರಿ ಹೊರಡುವಾಗ ನಕುಲ ಸಹದೇವರಿಗೆ ಅಂದ್ರೆ ಎಲ್ಲರನ್ನು ಮಾತಾಡಿಸ್ತಾಳೆ. ತನ್ನ ಮಕ್ಕಳನ್ನ ಕುಂತಿಯ ಕೈಗೆ ಕೊಟ್ಟು ದದೌ ಕುಂತ್ಯೈ ಯಮೌ ಮಾದ್ರಿ ಶಿರಸ ಅಭಿಪ್ರಣಮ್ಯ, ಕುಂತಿಗೆ ನಮಸ್ಕಾರ ಮಾಡಿ ಅಭಿವಾದಿಸಿ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ಪಾಂಡವಾನ್ ಎಲ್ಲ ಮಕ್ಕಳನ್ನ ಆಲಿಂಗಿಸಿಕೊಂಡು ಎಲ್ಲರನ್ನೂ ಕೂಡ ನೆತ್ತಿಯನ್ನ ಮೂಸಿ, ಮೂರ್ಧ್ಯುಪಾಗ್ರಾಯ ಬಹುಶಃ, ನೆತ್ತಿಯನ್ನ ಮೂಸುವುದು ಅಂತ ಒಂದು ಪ್ರೀತಿಯನ್ನು ತೋರಿಸುವ ಕ್ರಮ ಅದು. ಹಾಗೆ ನೆತ್ತಿಯನ್ನ ಮೂಸಿ, ಅದಕ್ಕೆ ದಿನ ತಲೆಗೆ ಸ್ನಾನ ಮಾಡಬೇಕು ಹೇಳುದು. ಮಾದ್ರಿ ವಾಕ್ಯಂ ಅಭಾಷತ, ಮಾದ್ರಿ ಮಾತನ್ನ ಹೇಳಿದ್ನಂತೆ. ಏನು ಅಂತ, ಯುಧಿಷ್ಠಿರ ಪಿತಾ ಜ್ಯೇಷ್ಠ, ತಂದೆ ಇಲ್ಲ ಅಂತಾದಾಗ ಮಕ್ಕಳೇ, ನಕುಲ ಸಹದೇವರಿಗೆ ಹೇಳಿದವಳು, ಯುಧಿಷ್ಠಿರ ನಿಮಗೆ ತಂದೆ ಇದ್ದ ಹಾಗೆ, ಚತುರ್ಣಾಂ ಧರ್ಮತಃ ಸದಾ, ನಿಮಗೆ 4 ಪುರುಷಾರ್ಥಗಳಿಗೆ ಸಂಬಂಧಪಟ್ಟಂತೆ ಏನೇ ಯೋಚನೆ ಬಂದ್ರು ಎಲ್ಲ ರೀತಿಯಿಂದಲೂ ಇವನೇ ನಿಮಗೆ ತಂದೆಯ ಸ್ಥಾನದಲ್ಲಿ ಇರ್ತಾನೆ. ಎಷ್ಟು ಒತ್ತಿ ಹೇಳ್ತಾಳೆ ಅಂದ್ರೆ 2 ಸಲ, ವೃದ್ಧಾದ್ಯ ಉಪಾಸನಾಸಕ್ತಾ ಸತ್ಯ ಧರ್ಮ ಪರಾಯಣಾ ತಾದೃಶ ನ ವಿನಶ್ಯಂತಿ ನೈವಯಾಂತಿ ಪರಾಭವಂ. ಯಾರು ವೃದ್ಧರ, ಹಿರಿಯರ, ಜ್ಞಾನಿಗಳ ಸೇವೆಯಲ್ಲಿ ತಮ್ಮನ್ನು ಸದಾ ತೊಡಗಿಸಿಕೊಂಡು ಪ್ರಾಮಾಣಿಕತೆಯ ಧರ್ಮದ ಬೆನ್ನೆಲುಬಾಗಿ ಯಾರು ನಿಂತಿರ್ತಾರೋ ಅವರು ಯಾವತ್ತೂ ವಿನಾಶ ಹೊಂದುವುದಿಲ್ಲ. ಅದಕ್ಕೆ ಮತ್ತೆ ಹೇಳ್ತಾಳೆ, ತಸ್ಮಾತ್ ಸರ್ವೇ ಕುರುಧ್ವಂ ವೈ ಗುರುವೃತ್ತಿಂ ಅತಂದ್ರಿತ. ಗುರುಗಳ ಸ್ಥಾನದಲ್ಲಿರುವಂತಹ ಹಿರಿಯರ ಸೇವೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಮಾಡಿ, ಅದು ನಿಮಗೆ ಯಾವತ್ತೂ ಪರಾಭವವನ್ನು ಕೊಡಲ್ಲ. ನಾವು ನಮ್ಮ ಸಾಧನೆಯ ದಾರಿಯಲ್ಲಿ ಮುಂದುವರಿಬೇಕು ಅಂದ್ರೆ ನಮ್ಮ ಹಿರಿಯರ ಸೇವೆಯನ್ನು ನಾವು ಮಾಡಲೇಬೇಕು ಅಂತ ಈ ಭಾವವನ್ನ ಆ ದೊಡ್ಡವರ ಅಂದ್ರೆ ಅದು ಈ ಕಡೆ ಕುರುವಂಶದ ಪರಿಸ್ಥಿತಿಯಲ್ಲಿ ನೋಡಿ ಅವರು ತೀರ ವಿರುದ್ಧವಾಗಿ ಭೀಷ್ಮಾಚಾರ್ಯನ್ ಗೌರವಿಸ್ತಿರ್ಲಿಲ್ಲ, ದ್ರೋಣಾಚಾರ್ಯನ್ ಗೌರವಿಸ್ತಿರ್ಲಿಲ್ಲ, ಕೃಪಾಚಾರ್ಯನ್ ಗೌರವಿಸ್ತಿರ್ಲಿಲ್ಲ. ಆದ್ರೆ ಇವರು ಅಲ್ಲಿ ಹೋಗ್ತಾರಲ್ಲ ಮುಂದೆ ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದ್ರೆ ಅದರಿಂದಾಗಿ ಅವರಿಗೆ ಪ್ರತಿ ಹಂತದಲ್ಲೂ ಅವರ ಮನಸ್ಸಿನಲ್ಲಿ ಯುದ್ಧ ಅನಿವಾರ್ಯವಾಗಿ ಕೌರವರ ಪಕ್ಷದಲ್ಲಿ ನಿಂತರೂ ಕೂಡ ಆ ಪ್ರಾಮಾಣಿಕತೆ ಎನ್ನುವ ಬಲದಿಂದ ಆ ಕಡೆಗೆ ಮನಸ್ಸು ಸೆಳೀತಾ ಇರುತ್ತೆ. ನ್ಯಾಯದ ದೃಷ್ಟಿಯಿಂದ ಯೋಚನೆ ಮಾಡುವಾಗೆಲ್ಲ ಪಾಂಡವರ ತಲೆಗೆ ಬರುತ್ತೆ. ಆದ್ರೆ ಋಣದ ದೃಷ್ಟಿಯಿಂದ ಯುದ್ಧ ಮಾಡಬೇಕು ಅಂತ ಮಾತು ಕೊಟ್ಟದ್ರ ಪರಿಣಾಮವಾಗಿ ಕೌರವರ ಪರವಾಗಿ ನಿಲ್ಬೇಕಾಗತ್ತೆ. ಅಂದ್ರೆ ನೀವು ಯಾವತ್ತೂ ಕೂಡ ನಿಮ್ಮ ಹಿರಿಯರನ್ನ ಚೆನ್ನಾಗಿ ಸೇವಿಸಿ ಪ್ರಾಮಾಣಿಕವಾಗಿ ಅವರ ಸೇವೆಯನ್ನು ಸಲ್ಲಿಸಿದ್ದಾದ್ರೆ ಜೀವನದಲ್ಲಿ ಯಾವತ್ತೂ ಪರಾಭವ ನಿಮ್ಮನ್ನ ಹತ್ತಿರ ಸುಳಿಯುವುದಿಲ್ಲ. ಮತ್ತೆ ಮತ್ತೆ ಒತ್ತಿ ಹೇಳ್ತಾನೆ, ತಸ್ಮಾತ್ ಸರ್ವೇ ಕುರುಧ್ವಂ ವೈ, ನೀವೆಲ್ಲರೂ ಸೇರಿ ಹಿರಿಯರ ಸೇವೆಯನ್ನು ಚೆನ್ನಾಗಿ ಮಾಡಿ. ಇದು ಸಾಯುವ ಕಾಲಕ್ಕೊಬ್ಬಳು ತನ್ನ ಮಕ್ಕಳಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳುವ ಮಾತು. ಯಾರು ಕೂಡ ಅಂತ ಸಂದರ್ಭದಲ್ಲಿ ಸುಮ್ಮನೆ ನನ್ನವ್ರಿಗೆ ಯಾರಿಗಾದ್ರೂ ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳುವ ಮಾತಲ್ಲ ಇದು. ನಿಮ್ಮ ಹಿರಿಯರನ್ನ ನೀವು ಚೆನ್ನಾಗಿ ಸೇವೆ ಮಾಡಿ, ಇದು ನಿಮ್ಮ ಬದುಕಿಗೆ ಮಂಗಲವನ್ನೇ ಉಂಟು ಮಾಡುತ್ತೆ, ಯಾವತ್ತೂ ನಿಮಗೆ ನಾಶವನ್ನು ಉಂಟು ಮಾಡುವುದಿಲ್ಲ. ತಾದೃಶಾಹ ನವಿನಶ್ಯಂತಿ, ಅಂಥವ್ರು ಯಾವತ್ತೂ ನಾಶ ಹೊಂದುವುದಿಲ್ಲ ಅಂತ ಹೀಗೆ ಹೇಳಿ ಋಷಿಗಳಿಗೆ, ಪೃಥೆಗೆ ಮತ್ತೆ ನಮಸ್ಕಾರ ಮಾಡಿ ಪುನಃ ಪುನಃ ನಮಸ್ಕೃತ್ಯ ಮತ್ತೆ ಮತ್ತೆ ಕಾಲಿಗಡ್ಡದಿದ್ದು ತನ್ನ ತಪ್ಪುಗಳನ್ನೆಲ್ಲ ಮನಸ್ಸಿನಲ್ಲಿ ತೋಡಿಕೊಂಡು ಆಯಾಸ ಕೃಪಣಾ ಮಾದ್ರಿ ಪ್ರತ್ಯುವಾಚ ಪ್ರಥಾಂ ಪ್ರತಿ ಋಷೀಣಾಂ ಸನ್ನಿಧಾವೇಶಾಂ ಯಥಾ ವಾಗ್ಯಪ್ಯುದೀರಿತ ದಿದೃಕ್ಷಮಾಣಾಯ ಸ್ವರ್ಗಂ ನಮಮೀಶಾ ವೃಥಾ ಭವೇತ್. ನಿಮ್ಮೆಂಥವರ ಇಷ್ಟು ದಿವಸ ಸಹವಾಸದಲ್ಲಿ ಇದ್ದದ್ರಿಂದಾಗಿ ಕೊನೆಯ ಕಾಲಕ್ಕಾದ್ರೂ ನನ್ನ ಮನಸ್ಸನ್ನು ಶುದ್ಧಿಗೊಳಿಸಿ ಇವತ್ತು ಸಂತೃಪ್ತಿಯಿಂದ ನಾನು ಮಾಡಿದ ತಪ್ಪನ್ನೆಲ್ಲ ಇವತ್ತು ತೊಳೆದುಕೊಂಡಿದ್ದೇನೆ, ಒರೆಸಿಕೊಂಡಿದ್ದೇನೆ ಅಂತ ನೆಮ್ಮದಿಯಿಂದ ನನ್ನ ಪ್ರಾಣವನ್ನು ಬಿಡುವಂತಹ ಕಾಲಕ್ಕೆ ಬಂದಿದ್ದೇನೆ. ಅದರಿಂದಾಗಿ ಇಂತಹ ಧನ್ಯಾತೋನಸಿ ವಾರ್ಷ್ಣಿ, ಅವತ್ತು ನೀನು ನನಗೆ ಹೇಳಿದಿ ಗಂಡನ ಸುಖದ ಮುಖವನ್ನು ನೀನು ನೋಡಿದ್ದಿ ಅಂತ. ಈಗ ನಾನು ಹೇಳ್ತಾ ಇದ್ದೇನೆ, ನನ್ನಕ್ಕಿಂತ ಹೆಚ್ಚು ಧನ್ಯಳು ನೀನು ವಾರ್ಷ್ಣಿ. ನಾಸ್ತಿ ಸ್ತ್ರೀ ಸದೃಶೀತ್ವಯ, ಒಬ್ಳು ಸವತಿಯಾದವಳು ಇನ್ನೊಬ್ಬಳಿಗೆ ಹೀಗೆ ಹೇಳುವುದೇ ಸಾಧ್ಯ ಇಲ್ಲ. ನಿನ್ನಂತಹ ಒಳ್ಳೆಯ ಹೆಣ್ಣನ್ನ ನಾನು ಜಗತ್ತಿನಲ್ಲಿ ಇಲ್ಲಿ ತನಕ ನೋಡಿಲ್ಲ. ನಿನ್ನಂತಹ ಹೆಣ್ಣು ಇನ್ಯಾರನ್ನ ಹೋಲಿಸಿ ನೋಡಿದ್ರು ನಿನ್ನಂತಹ ಹೆಣ್ಣು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ವೀರ್ಯಂ ತೇಜಶ್ಚ ಯೋಗಂಚ ಮಾಹಾತ್ಮ್ಯಂಚ ಯಶಸ್ವಿನಾಂ ಕುಂತಿ ದ್ರಕ್ಷಸಿ ಪುತ್ರಾಣಾಂ ಪಂಚಾನಾಂ ಅಮಿತೌಜಸಾಂ. ಈ ಮಕ್ಕಳ ಶೌರ್ಯವನ್ನ, ತೇಜಸ್ಸನ್ನ, ರಾಜ್ಯದ ಯೋಗವನ್ನ, ಅವರ ಮಾಹಾತ್ಮ್ಯವನ್ನ, ಅವರ ಹೆಸರು ಹಬ್ಬುವುದನ್ನ ನೀನು ಕಣ್ಣಾರೆ ಕಾಣ್ಲಿಕ್ಕಿದ್ದಿ ತಾಯಿ. ನೀನು ಭಾಗ್ಯವಂತೆ. ನಿನ್ನಂತಹ ಸ್ತ್ರೀಯರು ಇರಬೇಕು. ಇದ್ದು ಅಂತಹ ಮಕ್ಕಳ ಯೋಗ್ಯತೆಯನ್ನು ಅವ್ರು ಏನ್ ಪಡ್ಕೊಳ್ತಾರ ಅದನ್ನ ನೀನು ಕಾಣಬೇಕು. ನಿನ್ನ ಧನ್ಯತೆಯನ್ನ ನಾನು ಈಗ ನೀನು ಅದನ್ನ ಅವತ್ತು ನೋಡ್ತೀನಿ ಅಂತ ನನ್ನ ಸಂತೋಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಪ್ರಾಣವನ್ನು ನಾನು ಬಿಡ್ತಾ ಇದ್ದೇನೆ. ಕುಂತಿ ದ್ರಕ್ಷಸಿ ಪುತ್ರಾಣಾಂ ಪಂಚಾನಾಂ ಅಮಿತೌಜಸ ಆರ್ಯಾ ಚ ಅಭಿವಾದ್ಯ ಚ ಮಮ ಪೂಜ್ಯ ಚ ಸರ್ವತಃ. ಎಷ್ಟು ಚಂದ ಹೇಳ್ತಾಳೆ ಅಂದ್ರೆ, ನೀನು ಆರ್ಯ, ಅತ್ಯಂತ ಸಜ್ಜನಳು, ಅಭಿವಾದ್ಯ,
ಎಲ್ಲರಿಂದಲೂ ಅಭಿವಾದನೆಗೆ ಯೋಗ್ಯರಾದವಳು, ನಿನ್ನನ್ನು ನಮಸ್ಕರಿಸಲೇಬೇಕು, ನೀನಂತಹ ಒಬ್ಳು ಪುಣ್ಯಾತಿಗಿತ್ತಿ ನೀನು, ಪೂಜ್ಯ ಅತ್ಯಂತ ಪೂಜಾರ್ಹಳು ನೀನು, ಜ್ಯೇಷ್ಠ ವರಿಷ್ಠ ತ್ವಂ ದೇವಿ ಭೂಷಿತ ಸುಗುಣೈ ಶುಭೈ, ಎಲ್ಲ ಒಳ್ಳೆಯ ಗುಣಗಳಿಂದ ತುಂಬಿಕೊಂಡಿದ್ದಿ ನೀನು. ಅಷ್ಟೇ ಅಲ್ಲ, ಜ್ಯೇಷ್ಠ ಹಿರಿಯಳಾಗಿದ್ದಿ, ವರಿಷ್ಠ ಗುಣಗಳಿಂದ ಎಲ್ಲರಿಗಿಂತ ಮೀರಿ ನಿಂತಿದ್ದಿ. ಅದರಿಂದಾಗಿ ಅಭ್ಯನುಜ್ಞಾತು ಇಚ್ಛಾಮಿ, ನನಗೆ ಅನುಗ್ರಹ ಮಾಡು, ನನ್ನ ಕಡೆಗೆ ಕರುಣೆಯ ದೃಷ್ಟಿಯನ್ನು ಬೀರು, ನನಗೆ ಒಳ್ಳೆಯದಾಗ್ಲಿ ಅಂತ ಆಶೀರ್ವದಿಸಿ ನನ್ನ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ನನಗೆ ಅಪ್ಪಣೆಯನ್ನು ಕೊಡು ಅಂತ ಹೀಗೆ ಕೇಳ್ತಾ ಗಂಡನನ್ನ ಸುಡಬೇಕಾದಂತಹ ಜಾಗಕ್ಕೆ ಅದು ಸಿದ್ಧತೆ ಮಾಡಿದ್ದನ್ನೆಲ್ಲ ಮಕ್ಕಳು ಹೇಳ್ತಾರೆ ಏನೇನಾಯ್ತು ಅಂತ. ಆಗ ಎಲ್ಲರೂ ಮತ್ತೆ ಭಾಷ್ಯದಿಗ್ಧಯ ವಾಚ ಕುಂತಿವಾಚ ಯಶಸ್ವಿನಿ ಕಣ್ಣೀರು ಹಾಕಿ ಹೇಳ್ತಾಳೆ, ನಿನ್ನನ್ನು ಬೇಡ ಅಂತ ಹೇಳಿದ್ರು ನೀನು ಕೇಳ್ತಾ ಇಲ್ಲ, ನಿನ್ನನ್ನು ಕಳ್ಕೊಂಡು ನಾನು ಹೇಗೆ, ಯಾಕೆಂದ್ರೆ ಈಗಂತೂ ಒಬ್ಬ ವ್ಯಕ್ತಿ ತನ್ನ ಕೊಳೆಯನ್ನ ತೊಳ್ಕೊಂಡು ಶುದ್ಧಳಾಗಿದ್ದಾಳೆ ಅಂತ ಆದ್ಮೇಲಂತೂ ಅವಳನ್ನು ಕಳ್ಕೊಳ್ಳೋದು ಅಂತ ಅಂದಾಗ ಮತ್ತು ದುಃಖ ಆಗುತ್ತೆ. ಒಂದು ಬೇಸರ ಇತ್ತು ಅವಳಿಗೆ, ನಾನು ಹೇಳಿದ ಮಾತನ್ನ ಅವಳು ದುರುಪಯೋಗ ಪಡಿಸ್ಕೊಂಡು ಅಂತ. ಆದ್ರೆ ಆ ಮಾತನ್ನ ಈಗ ಅವಳು ತೋರಿಸ್ಕೊಂಡಿಲ್ಲ, ಹಬ್ಬ ಒಂದ್ ಕಾಟ ಹೋಯ್ತು ಅಂತ ಅನ್ಕೊಳ್ಳಿಲ್ಲ. ಕಣ್ಣಲ್ಲಿ ನೀರ್ ಇಟ್ಕೊಂಡು ದುಃಖ ಪಡ್ತಾ ಹೇಳ್ತಾಳೆ, ನೀನ್ ಇರ್ಬೇಕು, ನಾನು ಅನುಜ್ಞೆ ಕೊಡ್ತೇನೆ ಅಂತ ನೀನು ಯೋಚನೆ ಮಾಡ್ತಾ ಇಲ್ಲಿಂದ ಹೊರಡುದು ಸರಿಯಲ್ಲ. ಅವಳು ಮತ್ತೆ ಹೇಳ್ತಾಳೆ, ಇಲ್ಲ ನಾನು ಹೊರಡುದು ಅಂತ ತೀರ್ಮಾನ ಆಗಿದೆ, ನಿಮ್ಮಿಂದ ಒಳ್ಳೇದಾಗ್ಲಿ ಅಂತ ಒಂದು ಮಾತನ್ನು ಕೇಳಲಿಕ್ಕೋಸ್ಕರ ಮಾತ್ರ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳಿದ ಮೇಲೆ ಎಲ್ಲರೂ ಏನು ಮಾತಾಡದೆ ಮೌನ ವಹಿಸ್ತಾರೆ. ಉದಕುಂಭಾಂಶ ಪರಶುಂ ಸಮಾನೀಯ ತಪಸ್ವಿ ಅಶ್ವಮೇಧಾಗ್ನಿ ಮಾಹೃತ್ಯ, ಅಶ್ವಮೇಧದ ಯಜ್ಞವನ್ನು ಮಾಡಿದ ಅಗ್ನಿಯನ್ನ ಹೊತ್ತು ತರ್ತಾರೆ. ಕಟ್ಟಿಗೆಯನ್ನೆಲ್ಲ ಇಟ್ಟದ್ರಲ್ಲಿ ಆ ಅಗ್ನಿಯನ್ನ ಅದರ ಜೊತೆಗಿಟ್ಟು ತೇನಾಗ್ನಿನ ಅದಹತ್ ಪಾಂಡು, ಅಲ್ಲಿ ಆ ಪಾಂಡುವನ್ನ ಸುಡುತ್ತಾರೆ. ಅಂದ್ರೆ ಅದು ದಕ್ಷಿಣಾಗ್ನಿ ಅಂತ ಆಗುತ್ತೆ ಇಲ್ಲಿಗೆ ಬಂದಾಗ ಆಹವನಿಯ ಹೋಗಿ. ಸುಟ್ಟ ನಂತರ ಮಾಡಬೇಕಾದ ಕ್ರಿಯಾಸ್ತದ ರುದನ್ ಚೋಕಾಭಿಸಂತಪ್ತ, ಎಲ್ಲರೂ ಜೋರಾಗಿ ದುಃಖದಲ್ಲಿ ಪ್ರಾಣವನ್ನ ಕಳ್ಕೊಂಡ ಪಾಂಡುವಿಗಾಗಿ ದುಃಖ ಪಡ್ತಾ ಇದ್ದಾರೆ. ಸ್ವತಃ ಧರ್ಮರಾಜನು ಕಣ್ಣೀರಿಟ್ಟು ಅಳ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಎಲ್ಲ ಋಷಿಗಳಿಗೆ ನಮಸ್ಕಾರ, ಪೃಥ್ವಿಗೂ ನಮಸ್ಕಾರ ಮಾಡಿ ಬೇರೆ ಏನು ಯೋಚನೆ ಮಾಡದೆ ಚಿತಾಗ್ನಿಸ್ಥಂ ನಮಸ್ಕೃತ್ಯ, ಚಿತಾಗ್ನಿಯಲ್ಲಿ ಈಗಾಗಲೇ ದೇಹವನ್ನು ಇಟ್ಟಿರುವ ಪಾಂಡುವಿಗೆ ನಮಸ್ಕಾರ ಮಾಡಿ ಅದನ್ನ ಏರಿ ತನ್ನ ಪ್ರಾಣವನ್ನ ಬಿಟ್ಲು. ಉದಕಂ ಕೃತವಾನ್ಸ್ತತ್ರ ಪುರೋಹಿತ ಮತೆ ಸ್ಥಿತಃ ಅರ್ಹತಸ್ತಸ್ಯ ಕೃತ್ಯಾನಿ ಶತಸಂಗ ನಿವಾಸಿನಃ, ಶತಸಂಗ ನಿವಾಸಿಗಳೆಲ್ಲರೂ ಕೂಡ ಈ ವಿಧಿವತ್ತಾಗಿ ಆದ ಕರ್ತವ್ಯದಲ್ಲಿ ಮಾದ್ರಿಯನ್ನ ಕಳ್ಕೊಂಡ ನಂತರ ಅವರು ಮತ್ತಷ್ಟು ದುಃಖಿತರಾಗಿ ಮುಂದೇನ್ ಮಾಡ್ಬೇಕು ಅಂತ ಯೋಚಿಸ್ಲಿಕ್ಕಾಗದೆ ಸುಮ್ಮನೆ ಯಾರತ್ರ ಮಾತಾಡಬೇಕು ಏನ್ ಮಾತಾಡಬೇಕು ಅಂತ ಗೊತ್ತಾಗದೆ ಮೌನದ ಕಡೆಯಲ್ಲಿದ್ರು. ಆ ಹೊತ್ತಿಗೆ ರಾಜ್ಯವನ್ನ ಕಳ್ಕೊಂಡು ರಾಷ್ಟ್ರವನ್ನ ಕಳ್ಕೊಂಡು ಪಾಂಡು ಇಲ್ಲಿ ಇದ್ದದ್ದು ಕೇವಲ ತನ್ನ ವೈಯಕ್ತಿಕ ತಪಸ್ಸಾಧನೆಗೆ ಹೊರತು ಮಕ್ಕಳು ಇಲ್ಲಿರುವುದು ಯೋಗ್ಯ ಅಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಹೋಗೋಣ ಹಸ್ತಿನಾವತಿಗೆ ಅಂತ ಹೊರಡುತ್ತಾರೆ ಅನ್ನೋದನ್ನೇ ಹೇಳಲಿಕ್ಕೋಸ್ಕರ ಇಷ್ಟು ಪೂರ್ವದ ಕಥೆಯನ್ನು ಹೇಳಿದ್ರು. ವಯಸ್ಸು ಕೇಳಿದಾಗ ಇಲ್ಲಿಗೆ ಹೋದಾಗ ಹೀಗಾಯ್ತು, ಅಲ್ಲಿಗೆ ಯಾವಾಗ ಹೋದ್ರು? ಅಲ್ಲಿಗೆ ಹೋದದ್ದು ಪಾಂಡು ಹೋದ ಮೇಲೆ ಅನಿವಾರ್ಯವಾಗಿ ಅವರನ್ನ ರಾಷ್ಟ್ರಕ್ಕೆ ಮುಟ್ಟಿಸುವ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಭೀಷ್ಮಾಚಾರ್ಯರ ಹತ್ರ ಬಂದು ಮಾತಾಡ್ತಾರೆ. ಆ ಭೀಷ್ಮಾಚಾರ್ಯರ ಹತ್ರ ಬಂದು ಮಾತಾಡುವ ಸ್ಟೈಲೇ ಬಹಳ ಚಂದ. ಬರುವಾಗ ಅವರ ಆ ಪ್ರವೇಶವೇ ಇದೆಯಲ್ವಾ, ಅದು ಇಡೀ ಊರಿನವರಿಗೆ ಹೇಗೆ ಪ್ರಭಾವ ಬೀರಿತು ಅನ್ನೋದನ್ನೇ ಬಹಳ ಚೆನ್ನಾಗಿ ವೇದವ್ಯಾಸರು ನಿರೂಪಣೆ ಮಾಡ್ತಾರೆ. ಅಂದ್ರೆ ಸಾಮಾನ್ಯರಲ್ಲ ಅನ್ನೋದನ್ನ ಇನ್ನೂ ಅವರ ಯಾವುದೇ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡುವ ಮುನ್ನವೇ ಜನಬಲದಿಂದಲೇನೆ ತೋರಿಸಿಕೊಡ್ತಾರೆ. ಅದು ಜನ ಅಂದ್ರೆ ಒಬ್ಬೊಬ್ರು ಯತಿಹಸ್ತೆ ಜಲಂ ದದ್ಯಾತ್ ಭೈಕ್ಷ್ಯಂ ದದ್ಯಾತ್ ಪುನರ್ಜನಂ ಅಂತ ಹೇಳ್ತಾ ಅಲ್ಲಿ ಕೊನೆಗೆ ಏನ್ ಹೇಳ್ತಾರೆ, ಅವನಿಗೆ ಏನಾದ್ರೂ ಕೊಟ್ರೆ ಅದು ಅನಂತ ಜನರಿಗೆ ಕೊಟ್ಟಷ್ಟು ಫಲ ಅಂತ. ಅಂತವ್ರು ಒಬ್ಬೊಬ್ರು ಇಲ್ಲಿ ಅಷ್ಟು ಅನಂತವಾಗಿ ಬಂದ್ರೆ ಇನ್ನೆಂತ ದೊಡ್ಡ ಶಕ್ತಿ ಪಾಂಡವರ ಜೊತೆಗಿತ್ತು ಅನ್ನೋದನ್ನು ಯೋಚಿಸಬೇಕು. ಹಾಗೆ ವಿಶೇಷವಾದ ಶಕ್ತಿಯನ್ನು ಕೂಡಿ ಜ್ಞಾನಬಲ ಮತ್ತು ಕ್ಷತ್ರಬಲ ಇದೆರಡರ ಬೆಂಬಲವನ್ನ ಪಡೆದ ಪಾಂಡವರು ಹಸ್ತಿನಾವತಿಯನ್ನು ಪ್ರವೇಶಿಸಿದ್ರು. ಆವಾಗ ಪಾಂಡುವಿನ ಅಸ್ಥಿಯ ಸಂಸ್ಕಾರವನ್ನ ಮತ್ತೆ ಸ್ವಲ್ಪ 15 ದಿವಸ ಆಗ್ಬೇಕಾದ್ರೆ ಇಲ್ಲಿ ಬಂದಿದ್ದಾರೆ, 17ನೇ ದಿವಸಕ್ಕೆ ಇಲ್ಲಿ ಬಂದಿದ್ದಾರೆ. ಆ ಹೊತ್ತಿಗೆ ಮಾಡಬೇಕಾದ ಕರ್ತವ್ಯವನ್ನ ಹಸ್ತಿನಾವತಿಯಲ್ಲೇ ಇವರೆಲ್ಲ ನಿಂತು ಮಾಡಿದ್ರು. ಆಗ ಪಾಂಡವರ ಕೌರವರ ಜೊತೆಗಿನ ಭೇಟಿ ಹೇಗಾಯಿತು, ಅವರನ್ನು ಏನೇನು ಮುಂದೆ ಬೆಳೆಸಿಕೊಂಡು ಬಂದ್ರು, ಅವರಿಗೆ ಅಧ್ಯಯನಕ್ಕೆ ಎಲ್ಲಿ ಹಾಕಿದ್ರು, ಆವಾಗ ಪಾಂಡವರ ಮತ್ತು ಕೌರವರ ನಡುವಿನ ಹಗ್ಗ ಜಗ್ಗಾಟದ ಪರಿಸ್ಥಿತಿ ಹೇಗೆ ಬೆಳೆದು ನಿಂತಿತು, ಅದನ್ನೆಲ್ಲ ತುಂಬಾ ಸ್ವಾರಸ್ಯಕರವಾಗಿ ಭೀಮಸೇನ ಆಡಿದ ಆಟವನ್ನೆಲ್ಲ ಹೇಳ್ತಾರೆ. ಅದನ್ನು ಮುಂದಿನ ಬಾರಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.